ಎಲ್ಲಿಂದ ಫೋನ್ ಮಾಡ್ತಿರೋ ತಾಯಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಬೆಂಗಳೂರು ಏನು ಮಾಡ್ಕೊಂಡಿರೋದು? ನಾನು ಆಕ್ಚುಲಿ ಒಂದು MNC ಕಂಪನಿಯಲ್ಲಿ TL ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಸಾರಿ ಮಾತಾಡ್ತಿರೋದನ್ನಮ್ಮ? ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡ್ತಾ ಇರೋದು. ಸಂತೋಷ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ನಾನು ಆಕ್ಚುಲಿ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದೆ. ಸೊ ಕೆಲವೊಂದು ಇನ್ಸಿಡೆಂಟ್ ಮತ್ತೆ ನಿಮ್ ಹತ್ರ ಮಾತಾಡಿರೋ ಜನಗಳು ಆ ವಿಷಯಗಳೆಲ್ಲ ಕೇಳಿಸ್ಕೊಂಡು ಕಾಲ್ ಮಾಡ್ತಾ ಇದೀನಿ. ಹರೇ ಕೃಷ್ಣ. ಆಯ್ತವ, ಒಳ್ಳೇದಾಗ್ಲಿ. ಹೇಳ್ತಾ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಖಂಡಿತ. ಆಕ್ಚುಲಿ ಕೆಲವೊಂದು ವಿಷಯ ಹೇಳ್ಬೇಕು, ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಏನ್ ಮಾತಾಡ್ಬೇಕು ಅಂತಿದ್ದೀನೋ ಅದನ್ನ ಹೇಳ್ಬಿಡ್ತೀನಿ. ಆಯ್ತವ, ಆಯ್ತು, ಹೇಳವ. ಸೊ ಆಕ್ಚುಲಿ ನಾನು 18 ಇಯರ್ಸ್ ಅಲ್ಲಿ ನಾನು ಓದ್ತಿದ್ದೆ. ಅಪ್ಪ ಇಲ್ಲ ನಂಗೆ, ಅಮ್ಮ ಇದ್ದಾರೆ, ಅಣ್ಣ ಇದ್ದಾನೆ. ನಿಮ್ದು ಮೂಲ ಬೆಂಗಳೂರೇನ ಅಥವಾ ಬೇರೆ ಕಡೆನಾ? ಮೂಲ ಬೆಂಗಳೂರು. ಅಪ್ಪ ಅಮ್ಮ ಎಲ್ಲ ಊರವರು ಇದಾರೆ, ಬಟ್ ನನ್ಗೆ ಯಾರು ಗೊತ್ತಿಲ್ಲ. ಅಂದ್ರೆ ನನ್ ಚಿಕ್ಕ ವಯಸ್ಸಲ್ಲಿ ಯಾರು ಗೊತ್ತಿರ್ಲಿಲ್ಲ ನಂಗೆ. ನಮ್ಮ ಅಮ್ಮ ಯಾರನ್ನೂ ಸ್ವಂತದವ್ರನ್ನ ಹತ್ರ ಸೇರಿಸ್ಕೊಂಡಿರ್ಲಿಲ್ಲ. ಒಂದ್ ನಿಮಿಷ. ಈಗ ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವಿಬ್ರು, ನಾನ್ ನಮ್ಮಣ್ಣ. ಬಟ್ ತಂದೆ ತಾಯಿಯಿಂದ ದೂರ ಬೀಳುದ್ರ ನೀವು? ನಮ್ಮ ಅಮ್ಮ ಬಂದು ನಮ್ಮ ರಿಲೇಟಿವ್ಸ್ ನ ಹತ್ರ ಸೇರ್ಸಿರ್ಲಿಲ್ಲ. ಸೊ ಅಮ್ಮ ನಮ್ಮನ್ ಸಾಕಿದ್ದು. ಅಪ್ಪ ಇಲ್ಲ, ಅಪ್ಪ ತೀರೋದು ಚಿಕ್ಕ ವಯಸ್ಸಲ್ಲಿ. ಅಂದ್ರೆ ನಿಮ್ಮ ಯಾವ ವಯಸ್ಸಲ್ಲಿ ತೀರೋದ್ರು? ನನಗೆ ಗೊತ್ತೇ ಇಲ್ಲ, ನನ್ ಮೇ ಬಿ ಮಗು ಆಗಿದ್ದೆ ಅವಾಗ. ಓಕೆ. ಹಾಗೆ ತಂದೆ ತೀರು ಹೋದ ಮೇಲೆ ತಾಯಿ ಸಾಕಿದ್ರು, ಬಟ್ ನಿಮ್ ತಂದೆ ಕಡೆಯವರನ್ನ ಯಾರನ್ನೂ ಹತ್ರಕ್ಕೆ ಸೇರಿಸಿರ್ಲಿಲ್ಲ? ತಂದೆ ಕಡೆಯವ್ರನ್ನೂ ಸೇರ್ಸಿಲ್ಲ, ತಾಯಿ ಕಡೆಯವ್ರನ್ನೂ ಸೇರ್ಸಿಲ್ಲ ಅಮ್ಮ. ಯಾಕೆ, ಏನ್ ಕಾರಣ? ಗೊತ್ತಿಲ್ಲ. ನಾನು ಕೆಲವೊಂದು ವಿಷಯ ಅಮ್ಮ ಹತ್ರ ಯಾವತ್ತು ಕ್ವೆಶನ್ ಮಾಡಲ್ಲ, ಬಿಕಾಸ್ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ. ಅಪ್ಪ ಎಲ್ಲಿ ಅನ್ನೋ ಮಾತು ಯಾವತ್ತು ನಾನು ಕೇಳಿಲ್ಲ. ನಮ್ ರಿಲೇಟಿವ್ಸ್ ಯಾಕೆ ನಮ್ಮ ಹತ್ರ ಬಂದು ಮಾತಾಡ್ತಾ ಇಲ್ಲ ಅನ್ನೋದು ನಾನು ಯಾವತ್ತೂ ಕೇಳಿಲ್ಲ, ನಾನು ಚಿಕ್ಕವಳಾಗಿದ್ದಾಗ. ಸೊ ನಾನೊಂದು 7th ಓದ್ಬೇಕಾದ್ರೆ ನಮ್ಮ ಅಮ್ಮ ರಿಲೇಟಿವ್ಸ್ ನಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ನಮ್ಮನ್ನೆಲ್ಲ ಬಂದು ಮೀಟ್ ಆದ್ರು. ಸೊ ನಾನು 7th ಓದಕ್ ಸ್ಟಾರ್ಟ್ ಆದ್ಮೇಲಿಂದ ಎಲ್ಲರೂ ಅಮ್ಮನ ಕಡೆಯವರೆಲ್ಲ ರಿಲೇಟಿವ್ಸ್ ಗೊತ್ತಿದ್ದಾರೆ. ಅಂದ್ರೆ ನಿಧಾನಕ್ಕೆ ಮನೆಗೆ ಬರೋಕ್ ಶುರು ಆದ್ರ ಅಥವಾ ಹೊರಗಡೆಯಿಂದ ಪರಿಚಯ ಆದ್ರ? ಇಲ್ಲ, ಅಮ್ಮ ಹಿಂಗೆ ಗೊತ್ತಾಗಿ ಅವರೆಲ್ಲ ಒಬ್ಬೊಬ್ರೆ ಬಂದು ಮನೆಗೆ ಬರಕ್ ಸ್ಟಾರ್ಟ್ ಆಯ್ತು. ಆಯ್ತವಾ, ಮುಂದುವರ್ಸುತ್ತಾರೆ. ಸೊ ನಾನು 10th ಮುಗಿಸ್ದೆ. ಸೊ ಅಮ್ಮ ಒಬ್ಬರೇ ದುಡಿಯೋದ್ರಿಂದ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ಅಣ್ಣ ಓದೋದ್ ಸ್ಟಾಪ್ ಆಯ್ತು, ನಾನು ಓದೋದ್ ಸ್ಟಾಪ್ ಆಯ್ತು. ಸೊ ನನ್ನೊಂದು ಲವ್ ಮ್ಯಾರೇಜ್ ಆಯ್ತು. ಅಂದ್ರೆ ನೀವು ಪ್ರೀತಿ ಮಾಡಿದ್ದ? ಇಲ್ಲ, ನಾ ಪ್ರೀತಿ ಒಂಥರ ಲವ್ ಅಂತ ಹೇಳಕ್ ಆಗಲ್ಲ, ಅದೊಂಥರ ಮದ್ವೆ ಆಯ್ತು. ಮದ್ವೆ ಆಗಿ ಮಾಡಿದ್ದ? ಇಲ್ಲ, ನಾವೇ ಮದ್ವೆ ಮಾಡ್ಕೊಂಡಿದ್ದು. ಅಮ್ಮನ್ಗೆ ಇಷ್ಟ ಇರ್ಲಿಲ್ಲ. ಮತ್ ಲವ್ ಮ್ಯಾರೇಜ್ ಅಲ್ಲ ಅನ್ನಂಗೆ ಹೇಗಾಗುತ್ತೆ ಮತ್ತದು? ಅದು ಗೊತ್ತಿಲ್ಲ, ಆ ಏಜ್ ಅಲ್ಲಿ ರಾಂಗ್ ಡಿಸಿಷನ್ ಅಂತ ಹೇಳ್ಬೋದು. ಇವತ್ತಿಗೆ ಯೋಚನೆ ಮಾಡಿದಾಗ ಅದು ರಾಂಗ್ ಡಿಸಿಷನ್. ರಾಂಗು ಅಥವಾ ರೈಟ್ ಅನ್ಸೋದು ಯಾವಾಗ ಅಂದ್ರೆ ನಮ್ಮ ನಿರ್ಧಾರದಿಂದ ಒಳ್ಳೆ ಬದುಕು ನೆಮ್ಮದಿ ಸಿಕ್ಕರೆ ನಾವು ರೈಟ್ ಡಿಸಿಷನ್ ಅಂತೀವಿ. ನಾವು ಇಷ್ಟಪಡದೇ ಇರೋ ಬದುಕು ಸಿಕ್ಕಿದ್ರೆ ರಾಂಗ್ ಡಿಸಿಷನ್ ಅಂತೀವಿ, ಹೌದಲ್ವಾ? ಖಂಡಿತ, ಅದು ರಾಂಗ್ ಡಿಸಿಷನ್. ರೈಟು ನಮ್ಗಾದ ಅನುಭವದ ಮೇಲೆ ನಿರ್ಧಾರ ಮಾಡ್ತೀವಿ ನಾವು. ಇದು ಅದು ಲವ್ ಮ್ಯಾರೇಜ್ ಅಷ್ಟೇ. ಅದು ಅದರಿಂದ ಫಲ ಬಂತ ನಷ್ಟ ಬಂತ ಅದ್ರ ಮೇಲೆ ನಾನು ಲವ್ ಅನ್ನೋದನ್ನ ತೆಗ್ದಾಕ್ಲಿಕ್ಕೆ ಆಗಲ್ಲ. ಅರೇಂಜ್ ಮ್ಯಾರೇಜ್ ಅಲ್ಲ ಅಂದ್ರೆ ನಿಮ್ ತಂದೆ ತಾಯಿ ಎಂಟ್ರಿ ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಹೊರಗಡೆ ಅದ್ ಏನ್ ಮಾಡ್ಕೊಂಡ್ರು ಅದೇ ಅರ್ಥ ಬರುತ್ತೆ, ಹೌದಲ್ಲ? ಹೌದು. ಹೇಳುವ. ಆಯ್ತು, ಲವ್ ಮ್ಯಾರೇಜ್ ಅಂದ್ರೆ ಏನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಆಗಿದ್ದ? ಇಲ್ಲ, ನಾನು ಮನೇಲೆ ಇರ್ತಾ ಇದ್ದೆ, ನಾನೇನ್ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಅವಾಗ. ಸೊ ನಾನ್ ಮನೇಲೇ ಇದ್ದೆ. ಏರಿಯಾದಲ್ಲಿ ಒಬ್ರು ಪರಿಚಯ ಆಗಿ ಅದು ಲವ್ ಆಗಿ ಮದ್ವೆ ಆಗಿತ್ತು. ಆಯ್ತು. ಸೊ ಅವರು ಸ್ವಲ್ಪ ಕುಡಿಯೋದು ಜಾಸ್ತಿ, ಸೊ ಹೊಡಿಯೋದು ಜಾಸ್ತಿ. ಸೊ ನಾನು 1 year ಆದ್ಮೇಲೆ ಕನ್ಸೀವ್ ಆದೆ. ಕನ್ಸೀವ್ ಆದ್ಮೇಲೆ ನಾನು ಚಿಕ್ಕಜಾಲ ಅಂತ ಒಂದ್ ಏರಿಯಾದಲ್ಲಿ ಶಿಫ್ಟ್ ಆದೆ ಅಥವಾ ಆದ್ವಿ? ಅಲ್ಲಿ ನನ್ಗೆ ಅಮ್ಮ ಇರ್ಲಿಲ್ಲ. ಆಕ್ಚುಲಿ ಅಮ್ಮ ಅಂತ ಮಾತಾಡ್ತಾ ಇರ್ಲಿಲ್ಲ. ಅಂದ್ರೆ ನೀವು ಪ್ರೀತಿ ಮಾಡಿ ಬೇರೆ ಮದ್ವೆ ಆಗಿದ್ರಿಂದ ಅಮ್ಮ ಮಾತಾಡ್ತಿರ್ಲಿಲ್ಲ? ಹೌದು, ಅಮ್ಮ ಮಾತಾಡ್ತಿರ್ಲಿಲ್ಲ. ಅಣ್ಣನೂ ಮಾತಾಡ್ತಿರ್ಲಿಲ್ಲ. ಅಣ್ಣನ್ಗೆ ಅಮ್ಮನ್ಕಿಂತ ಜಾಸ್ತಿ ಕೋಪ. ಸೊ ಇದು ನನಗ್ ಮಗು ಆದ್ಮೇಲೆ ತುಂಬಾ ಟಾರ್ಚರ್ ಜಾಸ್ತಿ ಆಯ್ತು. ಸೊ ಅಟ್ಲೀಸ್ಟ್ ಅಮ್ಮನ್ ನನ್ ಜೊತೆ ಕರ್ಸ್ಕೊಳೋಣ ಅಂತ ಅಮ್ಮನ್ ಕಾಲ್ ಮಾಡ್ದೆ. ಅವ್ರೇನು ರಿಗ್ರೆಟ್ ಮಾಡ್ಕೊಂಡಿಲ್ಲ, ಏನು ಬೈದಿಲ್ಲ, ಬಂದು ಬೇಕಿತ್ತ ಇದೆಲ್ಲ ನಿನ್ಗೆ ಅಂತ ಅಂದ್ಬಿಟ್ಟು ನಮ್ ಜೊತೆನೆ ಇದ್ರು. ಆಕ್ಚುಲಿ ಏನ್ ತೊಂದರೆ ಆಯ್ತು ಗಂಡನಿಂದ ಆ ಸಮಯದಲ್ಲಿ? ಅದೇ ಕುಡಿಯೋದು, ಜಗಳ ಹೊಡಿಯೋದು, ಜಗಳ ಮಾಡೋದು, ಹೊಡಿಯೋದು ಅಷ್ಟೇ. ಮುಂಚೆ ಅದು ಸೂಚನೆ ಇರ್ಲಿಲ್ವಾ ಅಥವಾ? ಇಲ್ಲ, ನನ್ಗೆ ಗೊತ್ತಿರ್ಲಿಲ್ಲ ಅದೆಲ್ಲ. ಗೊತ್ತಿರ್ಲಿಲ್ಲ?
ಹ್ಮ್ ಇಲ್ಲ ಅನ್ನೋದು ಬೇರೆ, ಗೊತ್ತಿರಲಿಲ್ಲ ಅನ್ನೋದು ಬೇರೆ. ಸೊ ಇತ್ತು, ನಿಮಗೆ ಗೊತ್ತಿರಲಿಲ್ಲ. ಹಾ, ನನಗ್ ಗೊತ್ತಿರ್ಲಿಲ್ಲ. ಓಕೆ. ಸೊ ಆಮೇಲೆ ಅಮ್ಮನ ಜೊತೆ ಬಂದ್ರು, ನಮ್ ಜೊತೆನೆ ಇದ್ರು. ಹ್ಮ್ ನಾನೇನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಅವ್ರೇನೋ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಾನ್ ಕೆಲ್ಸಕ್ಕೇನು ಹೋಗ್ತಾ ಇಲ್ಲ, ಮಗು ನೋಡ್ಕೊಂಡ್ ಮನೇಲೇ ಇರ್ತಾ ಇದ್ದೆ. ಬಟ್ ಅವ್ರ ಕಡೆ ಆ ಡ್ರೈವಿಂಗ್ ಜೊತೆ ಇರೋರು ಹುಡುಗರೆಲ್ಲ ಮನೆಗ್ ಬರೋರು, ಅವ್ರಿಗೆಲ್ಲ ಅಡ್ಗೆ ಮಾಡ್ಬೇಕಾಗಿತ್ತು, ಮತ್ತೆ ಸಮ್ ಟೈಮ್ಸ್ ಅವ್ರ ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು. ಸೊ ಹಿಂಗೆ ತುಂಬಾ ಕೆಲ್ಸ ಇರ್ತಾ ಇತ್ತು ಮನೇಲಿ. ಮಗು ನೋಡ್ಕೊಂಡು ಕೆಲ್ಸ ಮಾಡ್ತಿದ್ದೆ. ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹ್ಮ್ ಸೊ ಹಿಂಗೆ ನಮ್ಮ ಅಣ್ಣನೂ ಬಂದ್ ನಮ್ ಜೊತೆ ಸೇರ್ಕೊಂಡ ಆಮೇಲೆ. ಹ್ಮ್ ಸೊ ಇವ್ರು ಮತ್ತೆ ಒಡಿಯಕ್ಕೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಅಮ್ಮವ್ರನ್ನ ಕಳ್ಸು, ಇಲ್ಲೇನ್ ಇಟ್ಕೊಂಡಿದ್ಯಾ ಅಂತ. ಸೊ ನಾನೇನ್ ಮಾಡ್ದೆ, ಅಮ್ಮ ನೀವು ಸಪ್ರೇಟ್ ಆಗಿ ಇದ್ಬಿಡಿ, ನಾವು ಸಪ್ರೇಟ್ ಆಗಿ ಇರ್ತೀವಿ ಅಂತ ಹೇಳ್ದೆ. ಅಮ್ಮವ್ರು ಮತ್ತೆ ಸಪ್ರೇಟ್ ಆಗಿ ಹೋದ್ರು. ನಿಮ್ಮ ಅಮ್ಮ ಇಲ್ಲಿದ್ದಾಗ ಅಣ್ಣ ಎಲ್ಲಿದ್ರು? ಅಣ್ಣನೂ ನಮ್ ಜೊತೆನೆ ಬಂದ್ರು. ಓಕೆ, ಅಣ್ಣ, ಅಮ್ಮ, ನೀವು, ನಿಮ್ ಗಂಡ ಒಟ್ಟಿಗೆ ಇದ್ರಿ? ಹೌದು, ನನ್ ಮಗಳು. ಬಟ್ ಗಂಡನಿಗೆ ಇದರ ಬಗ್ಗೆ ತಕರಾರು ಇತ್ತು, ಬಟ್ ಹೆಚ್ಚಾಗಿ ತೋರಿಸ್ಕೊಂಡಿಲ್ಲ, ಬಟ್ ಕಡೆಗೆ ಅದು ಜಾಸ್ತಿ ಆಯ್ತು. ಹಾ, ಆದ್ರೆ ಅವ್ರ ಮುಂದೆ ಆಗ್ತಾ ಇರ್ಲಿಲ್ಲ, ನನ್ನ ಹತ್ರ ಮಾತ್ರ ಆಗ್ತಾ ಇದ್ದಿದ್ದು. ಅಂದ್ರೆ ಈ ಜೊತೆಗಿರೋದು ಆತನಿಗೆ ಲೈಕ್ ಆಗ್ತಿರ್ಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ. ಹೌದು ಹೌದು. ನಿಮ್ಮ ಅತ್ತೆ ಮಾವ ಇಲ್ವಾ? ಇಲ್ಲ, ಅವ್ರು ಇರ್ಲಿಲ್ಲ. ಆಯ್ತು ಬಾ. ಆಮೇಲೆ ನಾನೊಂದು ಏರಿಯಾದಲ್ಲಿ ಇದ್ದೆ, ಇವ್ರು ಕೆಲ್ಸಕ್ಕೆ ಹೋಗೋರು, ಅಮ್ಮನೂ ಸಪ್ರೇಟ್ ಆಗಿ ಹೋದ್ರು. ಅಲ್ಲಿ ಹೆಂಗೆ ಅಂದ್ರೆ, ಇವ್ರು ಹೊಡೆಯೋ ವಿಷಯ ಆಗ್ಲಿ, ನನ್ ಜಗಳ ಮಾಡೋ ವಿಷಯ ಆಗ್ಲಿ, ಒಂದು ವಟಾರ ತರ, ಅದು ಒಂದ್ ಏರಿಯಾ ಬಂದು ವಟಾರ ತರ. ಸೊ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಒಬ್ರು ನನ್ ಕೈ ನೋಡಿದ್ರು. ಕೈ ನೋಡ್ಬಿಟ್ಟು, ನಿಂದು ಸಂಸಾರ ಜೀವನ ಬಂದು ಅರ್ಧ ಆಯ್ತು ಅಷ್ಟೇ ಅಮ್ಮ, ಆಮೇಲೆ ಅವ್ರು ಇರಲ್ಲ, ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ಸೊ ಅದು ನನ್ನ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿತ್ತು. ಫಿಕ್ಸ್ ಆದ್ಮೇಲೆ ನಾನೇನ್ ಮಾಡ್ದೆ, ಓಕೆ ಫೈನ್, ಇವ್ರು ಯಾವತ್ತಿದ್ರು ಬಿಟ್ಟು ಹೋಗ್ತಾರೆ, ನಾನಾದ್ರೂ ಇದು ಇಲ್ಲಿ ಅಂದ್ರೆ ಇರೋ ಜಾಗದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಅಕ್ಕಪಕ್ಕದವರೆಲ್ಲ ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದೆ ನಾನು. ಅಲ್ಲಿ ಆಂಟೀಸ್ ಎಲ್ಲ ತುಂಬಾ ಜನ, ಅಂದ್ರೆ ವಟಾರ ಅಂದ್ರೆ ಗೊತ್ತಲ್ವಾ, ತುಂಬಾ ಮನೆಗಳಿರ್ತವೆ. ಸೊ ಅಲ್ಲೆಲ್ಲ ತುಂಬಾ ಇದು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಲ್ಲಿರೋ ಆಂಟೀಸ್ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರು. ಸೊ ಅವರೇ ನನ್ ಮಗಳನ್ನ ಸಾಕೋದಾಗ್ಲಿ, ನನ್ ಮಗಳನ್ನ ನೋಡ್ಕೊಳ್ಳೋದು, ಮತ್ತೆ ನನ್ಗೂ ಅಡಿಗೆ ಮಾಡ್ಕೊಡೋದು, ಈ ತರದೆಲ್ಲ ತುಂಬಾ ಮಾಡ್ತಾ ಇದ್ರು. ಹಲೋ. ಆತರ ಎಲ್ಲ ಚೆನ್ನಾಗ್ ನಡೀತಾ ಇತ್ತು. ಸೊ ಮತ್ತೆ ನಾನು ಒಂದ್ ಮನೇಲಿ ಇದ್ದೆ, ಒಂದ್ ಅಜ್ಜಿ ತಾತ ಮನೇಲಿ ಬಾಡಿಗೆಗೆ ಇದ್ದಿದ್ದು. ಅದ್ರ ಒಟ್ಟಾರ ಫುಲ್ ನನ್ಗೆಲ್ಲ ಗೊತ್ತಿರೋರೇ ಇದ್ದಿದ್ದು. ಅದ್ರ ಪಕ್ಕದ ಮನೇಲಿ ನಮ್ಮ ಲಕ್ಷ್ಮಿ ಆಂಟಿ ಅಂತ ಒಬ್ರಿದ್ರು. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ಇಬ್ರು ಮಕ್ಳು, ದೊಡ್ಡವನೊಬ್ಬ ಚಿಕ್ಕವನೊಬ್ಬ. ಸೊ ನಾನ್ ಯಾರನ್ನೂ ಮಾತಾಡಿಸ್ತಾ ಇರ್ಲಿಲ್ಲ, ಗಂಡ್ ಮಕ್ಳನ್ನ ಆಲ್ಮೋಸ್ಟ್ ಅಲ್ಲಿ ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಬೇರೆ ಅಲ್ಲಿರೋ ವಟಾರದಲ್ಲಿ ಹೆಂಗಸರ್ನ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಜೊತೆ ಓಡಾಡ್ಕೊಂಡು ಅವ್ರ ಜೊತೆ ಇರ್ತಾ ಇದ್ದೆ. ಅಂದ್ರೆ ನನ್ಗೆ ಹೆಂಗ್ ಸ್ಟ್ರಾಂಗ್ ಬಿಲೀವ್ ಇತ್ತು ಅಂದ್ರೆ, ಅಕಸ್ಮಾತ್ ಇವ್ನ ಏನಾರು ಬಿಟ್ಟು ಹೋದ್ರು ಕೂಡ ನಾನು ಈ ಒಟ್ಟಾರದಲ್ಲಿ ಸೇಫ್ ಆಗಿ ಬದುಕ್ಬೋದು ನನ್ ಮಗಳ ಜೊತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನಾನು ಬದುಕ್ತಾ ಇದ್ದೆ. ಅಂದ್ರೆ ಅಂತದ್ದೇನೋ ಒಂದು ಮುನ್ಸೂಚನೆ ಇತ್ತು ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಸ್ನೇಹ ಆಯ್ತಾ, ಅಥವಾ ಸಹಜವಾಗಿ ಸ್ನೇಹ ಮಾಡ್ಕೊಳ್ಳೋ ವ್ಯಕ್ತಿತ್ವನ ನಿಂದು? ಅರ್ಥ ಆಗಿಲ್ಲ. ಅಲ್ಲ, ಅಂತದ್ ಯಾರೋ ಭವಿಷ್ಯ ನುಡಿದಿದ್ರು ಅನ್ನೋ ಕಾರಣಕ್ಕೆ ಸ್ನೇಹ ಮಾಡ್ಕೊಂಡಲ್ಲವಾ? ಹಾ, ಅವ್ರು ಅದನ್ನ ಹೇಳಿದ್ರು. ಮತ್ತೆ ಇದು ನನಗೂ ಇವ್ರು ಕೊಡೋ ಟಾರ್ಚರ್ ಇಂದ ನನಗೆ ಅನಿಸ್ತಾ ಇತ್ತು ಒಂದ್ ಜಾಸ್ತಿ ದಿವಸ ಇರಲ್ಲ ಅಂತ ಅಂದ್ಬಿಟ್ಟು. ಓಕೆ, ಅದ್ರ ಹೊರತಾಗಿ ಎಲ್ಲರ ಜೊತೆ ಸ್ನೇಹ ಮಾಡ್ಕೊಳ್ಲಿಕ್ಕೆ ಬೇರೆ ಏನು ಕಾರಣ ಇರ್ಲಿಲ್ಲ, ಅಥವಾ ಅಂತ ಎಲ್ಲರ ಜೊತೆ ಬೆರೆಯೋ ವ್ಯಕ್ತಿತ್ವನು ನಿಂದಾಗಿರ್ಲಿಲ್ಲ? ನಂದು ಎಲ್ಲರ ಜೊತೆ ಬೆರೆಯೋ ವ್ಯಕ್ತಿತ್ವನೇ ಆಗಿತ್ತು. ಮತ್ತೆ ನನಗೂ ಇತ್ತು, ನನ್ಗೊಂದು ಸೆಕ್ಯೂರಿಟಿ ಬೇಕು, ಮತ್ತೆ ನನ್ ಮುಂದೆ ಲೈಫ್ ಲೀಡ್ ಮಾಡಕ್ಕೆ ಸಪೋರ್ಟ್ ಬೇಕು. ಫ್ಯಾಮಿಲಿ ಸಪೋರ್ಟ್ ಅಂತೂ 100% ಇರ್ಲಿಲ್ಲ, ಎಲ್ಲಾರು ಇರ್ತಲ್ಲ, ಅಮ್ಮ ಒಬ್ರೇ ಇರ್ತಾ ಇದ್ದಿತ್ತು. ಸೊ ಅಟ್ಲೀಸ್ಟ್ ಆ ವಟಾರದಲ್ಲಿ ಎಲ್ಲ ಸಪೋರ್ಟ್ ಇದ್ರು ನಾವ್ ನನ್ ಮಗಳನ್ನ ಸೇಫ್ ಆಗಿ ಬೆಳೆಸ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ನನ್ಗೆ. ಸೊ ಹಂಗೆ ನಾನು ಅಜ್ಜಿ ಮನೆ ಖಾಲಿ ಮಾಡೋದ್ ಬಂತು ನನ್ಗೆ, ಯಾಕಂದ್ರೆ ಅವ್ರೇನೋ ಸೇಲ್ಗೇನೋ ಇಟ್ಟಿದ್ರು ಬಿಲ್ಡಿಂಗ್ ನ. ಸೊ ನಮ್ ಪಕ್ಕದ ಮನೆ ಆಂಟಿ ಏನ್ ಹೇಳಿದ್ರು, ನಮ್ಮ ಮನೆ ಅವ್ರ ಮನೆ ಮೇಲ್ಗಡೆ ಅವ್ರದ್ದು 3 FT ಬಿಲ್ಡಿಂಗ್, ಕೆಳಗಡೆ ಬಂದು ಡಬಲ್ ಬೆಡ್ರೂಮ್ ಹೌಸ್ ಅಂದು, ಅವ್ರು ಮಿಡಲ್ ಅಲ್ಲಿ ಇದ್ರು, ನಾವು ಮೇಲ್ಗಡೆ ಒಂದ್ ಮನೆ ಖಾಲಿ ಇತ್ತು. ಸೊ ಅಲ್ಲಿಗೆ ನಾವು ಶಿಫ್ಟ್ ಆದ್ವಿ. ಶಿಫ್ಟ್ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲ ಅವರೇ ನೋಡ್ಕೊಂತ ಇದ್ರು, ತುಂಬಾ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ನಾನು ಇಲ್ಲಿ ನನ್ಗೆ ಹೊಡಿಯೋದಾಗ್ಲಿ, ನನ್ ಗಲಾಟೆಗಳ ವಿಷಯ ಆಗ್ಲಿ, ನಾನು ಇಡೀ ಒಟ್ಟಾರದಲ್ಲಿ ಯಾರ ಜೊತೆ ಶೇರ್ ಮಾಡ್ಕೊಂತ ಇರ್ಲಿಲ್ಲ. ಸೊ ನಾನ್ ಪಡ ಕಷ್ಟ ನನಗ್ ಮಾತ್ರ ಇರ್ಲಿ, ಈ ಜಗಳ ವಿಷಯ ಎಲ್ಲ ರೋಡ್ ತರದ್ ಬೇಡ ಅಂತ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಸೊ ನಮ್ ಓನರ್ ಆಂಟಿ ಇಲ್ಲ, ಯಾರಿಗೂ ಹೇಳಿರ್ಲಿಲ್ಲ. ಯಾರು ಬಂದ್ರೂ ನಾನು ಅದನ್ನೆಲ್ಲ ತೋರ್ಸ್ಕೊಂತ ಇರ್ಲಿಲ್ಲ.
ಬಿಕಾಸ್ ನನ್ನ ಲೈಫ್ ಇಷ್ಟ, ನಾನು ಇದನ್ನ ತಗೊಬೇಕು ಅನ್ನೋ ಫಿಕ್ಸ್ ಆಗ್ಬಿಟ್ಟಿತ್ತು ನನ್ನ ಮೈಂಡಲ್ಲಿ. ಸೊ ಮತ್ತೆ ಕೆಳಗಡೆ ಒಂದು ಆಫೀಸ್ ಸ್ಟಾರ್ಟ್ ಆಯ್ತು, ಒಂದು NGO ಸ್ಟಾರ್ಟ್ ಆಯ್ತು. ಸರಿ ಮನೇಲೆ ಕುತ್ಕೊಂಡಿದ್ರೆ ಹೆಂಗೆ ಅಂತ ನಮ್ಮ ಓನರ್ ಆಂಟಿ ಏನ್ ಹೇಳಿದ್ರು, ಕೆಲ್ಸಕ್ಕೆ ಜಾಯ್ನ್ ಆಗು ಅಂತ. ಸೊ ಅಲ್ಲಿ ನಾನೇನ್ ಮಾಡ್ತಾ ಇದ್ದೆ, ಫಸ್ಟ್ ಈ NGO ಅಂದ್ರೆ ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಹೋಗಿ ಪಾಠ ಹೇಳ್ಕೊಡೋದು. ಸೊ ನಾನ್ ಜಾಯ್ನ್ ಆದೆ. ಪ್ರೈಮರಿ ಸ್ಕೂಲ್ಸ್ ಅಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಮಿಡಲ್ ಕ್ಲಾಸ್ ಮತ್ತೆ ಹೈಯರ್ ಕ್ಲಾಸ್ ಅಂತ ಪ್ರಮೋಷನ್ ಆಗ್ತಾನೆ ಇತ್ತು ನನಗೆ. ಫೈನಲಿ ಒಂದು ಮ್ಯಾನೇಜರ್ ಅಂತ ಒಂದು ಪೋಸ್ಟ್ ಕೊಟ್ರು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಸೊ ಹಂಗೆ ಹೋಗ್ತಾ ಹೋಗ್ತಾ ಓನರ್ ದೊಡ್ಡ ಮಗ ಅಂತ ಒಬ್ರಿದ್ದಾರೆ. ಅವರು ಪರಿಚಯ ಆಗಿತ್ತು ನಂಗೆ, ಆಲ್ರೆಡಿ ಅವ್ರ ಪರಿಚಯ ಇತ್ತು, ಬಟ್ ನಾನು ಯಾರನ್ನೂ ಜಾಸ್ತಿ ಮಾತಾಡ್ತಾ ಕೆಲಸ ಕೊಟ್ರು ಓನರು, ಮನೆ ಓನರು? ಓನರ್ ಅಲ್ಲ, ಅಲ್ಲಿ ಓನರ್ ಮಾಡಮ್ಮ ಅಂತ ನಂಗೆ ಸಜೆಸ್ಟ್ ಮಾಡಿದ್ದು. ಸೊ ಕೆಳಗಡೆ ಕಂಪನಿ ಇಟ್ಟವರು ಗೊತ್ತಿರೋರಾಗ ಓನರ್ ಪರಿಚಯ ಅಲ್ವಾ. ಸೊ ಹಂಗಾಗಿ ನಾನ್ ಬೇಕಾದ್ರೆ ಮಾತಾಡ್ತೀನಿ ಅಂತ ಹೇಳಿದ್ರು. ಹಂಗೆ ಕೆಲ್ಸಕ್ಕೆ ಜಾಯ್ನ್ ಆದೆ ಅಲ್ಲಿ. ಹಂಗೆ ಅವರು ಓನರ್ ಮಗ ಬಂದು ನನ್ಗೆ ಪರಿಚಯ ಆಗಿದ್ರು. ಪರಿಚಯ ಅಂದ್ರೆ ಸೇರ್ಸಿದ್ರಲ್ಲ ಅವ್ರ ಮಗ, ಹೌದು. ನಾನು ಆಕ್ಚುಲಿ ಅವ್ರನ್ನ ಅಣ್ಣ ಅಂತ ಕರಿತಾ ಇದ್ದೆ. ನಾನು ಆಲ್ಮೋಸ್ಟ್ ಅಲ್ಲ ವಟಾರದಲ್ಲಿ ಯಾರ್ಯಾರು ಇದಾರೋ ಅವ್ರನ್ನೆಲ್ಲ ನನ್ಕಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ನಾನು ಅಣ್ಣ ಅಂತಾನೆ ಗ್ರೀಟ್ ಮಾಡ್ತಾ ಇದ್ದಿದ್ದು. ಸೊ ಹಂಗೆ ನಾರ್ಮಲ್ ಆಗಿ ಮಾತುಕತೆ ಇರ್ತಾ ಇತ್ತು. ನಾನು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಜಾಸ್ತಿ ನಾರ್ಮಲ್ ಆಗಿ ಏನು ಹೋಗಿ ಬನ್ನಿ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಸೊ ಒಂದ್ ದಿವಸ ನಂಗೆ ಫುಲ್ ಜ್ವರ ಬಂದಿತ್ತು. ನಂಗೆ ಜ್ವರ ಬಂದಾಗ ಅವ್ರಿಗೇನೋ ಜೆರಾಕ್ಸ್ ಬೇಕಾಗಿತ್ತಂತೆ. ಸೊ ಮೇಡಮ್ ಅವ್ರಿಗೆ ಸ್ವಲ್ಪ ಜೆರಾಕ್ಸ್ ಬರಕ್ಕಾಗುತ್ತಾ ಕೆಳಗಡೆ ಅಂತ ನನ್ಗೆ ಕಾಲ್ ಮಾಡಿದ್ರು. ಯಾರು? ಓನರ್ ಮಗ. ಅಂದ್ರೆ ಅವರು NGOದಲ್ಲೇ ಇದ್ರ? ಇಲ್ಲ, ಅವ್ರು NGOದಲ್ಲಿ ಇರ್ಲಿಲ್ಲ, ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೇನೋ ಇಂಟರ್ವ್ಯೂಗೆ ಹೋಗೋಕೋ ಎಲ್ಲ ಹೋಗೋದಕ್ಕೋ ಏನೋ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಬೇಕಾಗಿತ್ತಂತೆ. ಸೊ ಹಂಗಾಗಿ ನನಗ್ ಫೋನ್ ಮಾಡಿದ್ರು. ನಾನಂದೆ ಇಲ್ಲ, ನನ್ನ ಕೈಲಿ ಬರಕ್ಕಾಗಲ್ಲ ಅಂತಂದೆ. ಇಲ್ಲ ಮೇಡಮ್ ಸ್ವಲ್ಪ ಅರ್ಜೆಂಟ್ ಆಗಿತ್ತು, ಅವ್ರ ಮೇಡಮ್ ಅಂತ ಕರೀತಿದ್ರು ನನ್ನ. ಇಲ್ಲ ಮೇಡಮ್ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ. ನನ್ಗೆ ಫುಲ್ ಹೈ ಫೀವರ್ ಇತ್ತು, ನನ್ ಕೈ ಮೆಟ್ಲು ಇಳಿಯಕ್ಕೂ ಆಗ್ತಿರ್ಲಿಲ್ಲ. ಒಂದು ಅರ್ಧ ಇಳಿದ್ಮೇಲೆ ಅವ್ರೇನ್ ಹೇಳಿದ್ರು, ಅಯ್ಯೋ ನಿಮ್ ಕಷ್ಟ ನನ್ ಕೈ ನೋಡಕ್ ಆಗ್ತಾರ, ನೀವು ಹೋಗಿ ನಾನು ಬೇರೆ ಕಡೆ ಜೆರಾಕ್ಸ್ ತಗೊಂತೀನಿ ಅಂತ ಹೇಳಿದ್ರು. ನಾನೇನಂದೆ ಇಲ್ಲ ಪರವಾಗಿಲ್ಲ ಅಂತ ಕೆಳಗಡೆ ಬಂದು ನಾನು ಜೆರಾಕ್ಸ್ ಮಾಡಿ ಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ. ಹೋಗಿ ಮಲ್ಕೊಂಡೆ. ಅವರು ಅವ್ರ ಅಮ್ಮ ಮೊಬೈಲ್ ಇಂದ ನನ್ನ ನಂಬರ್ ತಗೊಂಡು ನನಗ್ ಮೆಸೇಜ್ ಮಾಡಿದ್ರು. ಏನಂತ, ಇದು ಮೇ ಬಿ ನಂಬರ್ ಎಕ್ಸ್ಚೇಂಜ್ ಆಗಿತ್ತು, ನಾವು ಕೆಲ್ಸದ ವಿಷಯವಾಗಿ ಮಾತಾಡ್ತಾ ಇದ್ರು. ಸೊ ನಂಬರ್ ಎಕ್ಸ್ಚೇಂಜ್ ಆಗಿತ್ತು. ಮೆಸೇಜ್ ಮಾಡಿದ್ರು, ನಿಮ್ದು ಕಷ್ಟ ನೋಡಕ್ ಆಗಿಲ್ಲ ಹಂಗೆ ಹೆಂಗೆ ಅಂತ. ಅವಾಗಿಂದ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿಸ್ತಿದ್ರು ನನ್ನ. ಓಕೆ. ಆಮೇಲೆ ಒಂದ್ ದಿವಸ ನೈಟ್ ಬಂದ್ಬಿಟ್ಟು ನಮ್ ಮನೆದು ಕಿಟಕಿ ವಿಂಡೋಸ್ ಹೆಂಗಿತ್ತು ಅಂತಂದ್ರೆ, ನೈಟ್ ಟೈಮ್ ಅಲ್ಲಿ ಒಳಗಡೆ ಏನಾಗುತ್ತೆ ಅಂತ ಕಾಣಿಸುತ್ತೆ, ಡೇ ಟೈಮ್ ಅಲ್ಲಿ ಒಳಗಡೆಯಿಂದ ಈಚೆ ಕಾಣುತ್ತೆ, ನೈಟ್ ಟೈಮ್ ಅಲ್ಲಿ ಈಚೆಯಿಂದ ಒಳಗಡೆ ಕಾಣುತ್ತೆ. ಸೊ ಹಂಗಿತ್ತು. ಸೊ ಒನ್ ಡೇ ಬಂದ್ಬಿಟ್ಟು ಇವ್ರು ಹೊಡಿತಾರದ್ನ ಅವ್ರು ನೋಡಿದಾರೆ, ಈಚೆ ನಿಂತ್ಕೊಂಡು ನೋಡಿದಾರೆ. ಆಮೇಲೆ ಒಂದ್ 2-3 ದಿವಸ ಅಬ್ಸರ್ವ್ ಮಾಡಿದಾರೆ ಅವ್ರು ನನ್ನ ಹೊಡಿಯೋದನ್ನ. ಆಮೇಲೆ ನಮ್ಮಮ್ಮ ಒಂದ್ ದಿವಸ ನಮ್ಮ ಮನೆಗ್ ಬಂದಿದ್ರು, ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ಹುಷಾರಿಲ್ಲ ಅಂತ ಬಂದಿದ್ರು. ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಎಲ್ಲ ನೋಡ್ಕೊಂಡ್ ಮನೆಗೆ ಕರ್ಕೊಂಡ್ ಬಂದಾಗ ನಾನು ಇಲ್ಲದೆ ಇರೋ ಟೈಮ್ ನೋಡಿ ನಮ್ಮಮ್ಮ ಹತ್ರ ಎಲ್ಲ ಹೇಳಿದಾರೆ, ಈ ತರ ನಿಮ್ ಅಳಿಯ ಹೊಡಿತಾನೆ ಚೆನ್ನಾಗಿ ಹಿಡ್ಕೊಂಡು, ಹಂಗೆ ಹಿಂಗೆ ಜಗಳ ಆಗುತ್ತೆ ಹೊತ್ತು ತುಂಬಾ ಅಂತೆಲ್ಲ ಇವ್ರು ಹೇಳ್ಬಿಟ್ಟಿದ್ದಾರೆ. ಸೊ ನಮ್ಮಮ್ಮ ಬಂದು ಅವ್ರನ್ನ ಕ್ವೆಶ್ಚನ್ ಮಾಡಿದಾಗ ಅವ್ರ ಎದುರುಗಡೆನೆ ತುಂಬಾ ದೊಡ್ಡ ಜಗಳ ಆಯ್ತು. ನಮ್ಮಮ್ಮ ಮುಂದೆನೆ ತುಂಬಾ ದೊಡ್ಡ ಜಗಳ ಆಯ್ತು. ನಮ್ಮಮ್ಮ ಮುಂದೆನೆ ಅವ್ನು ನನ್ಗೆ ಮಚ್ ತಗೊಂಡು ಹೊಡಿಯಕ್ ಬಂದಿದ್ದ. ಯಾರು? ನನ್ ಮದ್ವೆ ಮಾಡ್ಕೊಂಡಿರೋರು ಗಂಡ. ಹೌದು. ಸೊ ಮಚ್ ತಗೊಂಡೆ ಹೊಡಿಯಕ್ ಬಂದ್ರು. ಹೊಡೆದು ತುಂಬಾ ಕೂದಲೆಲ್ಲ ಉದ್ರೋಗ್ಬಿಟ್ಟಿತ್ತು, ನಂದು ಕೂದಲೆಲ್ಲ ಹಿಡ್ಕೊಂಡು ಎಳ್ದು ಚೆನ್ನಾಗಿ ತುಂಬಾ ದೊಡ್ಡ ಜಗಳ ಆಗಿತ್ತು. ಸರಿ ಅಂತ ಅನ್ಬಿಟ್ಟು ನಮ್ಮಮ್ಮ ಅವ್ರನ್ನ ಎಲ್ಲ ಹೋದ್ಮೇಲೆ ನಮ್ಮ ಆಂಟಿನೂ ಮೇಲ್ಗಡೆ ಬಂದ್ರು, ಅವ್ರ ಮಗನೂ ಮೇಲ್ಗಡೆ ಬಂದ್ರು. ನಮ್ಮಮ್ಮ ಹತ್ಕೊಂಡು ಹೇಳ್ತಾ ಇತ್ತು, ನೋಡಿ ಹೆಂಗ್ ಹೊಡೆದಿದ್ದಾನೆ, ತಲೆಗಿರೋ ಕೂದಲೆಲ್ಲ ಉದುರು ಹೋಗ್ತಾ ಇದೆ ಅವಳ್ದು ಅಂತ. ಅಮ್ಮ ತುಂಬಾ ಅಳ್ತಾ ಇದ್ರು ಅವ್ರ ಹತ್ರ ಎಲ್ಲ ಹೇಳ್ಕೊಂಡು. ಸೊ ನಮ್ಮ ಆಂಟಿ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಯಾಕೆ ನೀನ್ ಇಷ್ಟ ದಿವಸ ಇದನ್ನೆಲ್ಲ ಹೇಳ್ಕೊಂಡಿರ್ಲಿಲ್ಲ ನಮ್ಮ ಹತ್ರ ಅಂತ ಅನ್ಬಿಟ್ಟು. ಇಲ್ಲ ಇದನ್ನೆಲ್ಲ ರೋಡ್ ತರ ವಿಷಯ ಅಲ್ಲ ಅಂತ ಅನ್ಬಿಟ್ಟು ನಾನು ಸುಮ್ನೆ ಫೇಸ್ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡು ಸುಮ್ನೆ ಅದೇ. ಸೊ ಇವ್ರ ಮಗ ಇದಾರಲ್ವಾ, ಅವರು ಇಲ್ಲ ನಿನ್ಗೆ ಈ ಜೀವನ ಅಲ್ಲ, ನಿನ್ನ ಕ್ಯಾರೆಕ್ಟರ್ಗೆ ನೀನ್ ನೋಡಿದ್ರೆ ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಂಡ್ ತಿರ್ಗಾಡ್ತಾ ಇದ್ಯಾ, ನಿನ್ ಲೈಫ್ ನೋಡಿದ್ರೆ ಹಿಂಗಿದೆ, ಅದು ಓದಿದ್ಯಾ. ನಾನು ಆಕ್ಚುಲಿ ಫಸ್ಟ್ PU ಮುಗಿಸಿದ್ದೆ, ಸ್ವಲ್ಪ ನಾಲೆಜು ಇತ್ತು ನನ್ಗೆ. ಸೊ ನೀನ್ ಇಷ್ಟೆಲ್ಲ ಹಿಂಗೆಲ್ಲ ಇದ್ಯಾ, ಬ್ರಿಲಿಯಂಟ್ ಆಗಿದ್ಯಾ, ಮತ್ತೆ ನಿನ್ಗಿರೋ ನಾಲೆಜು ನನ್ಗಿಲ್ಲ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ. ಸೊ ಇದೆಲ್ಲ ನಿನ್ ಲೈಫ್, ನೀನ್ ಬೇರೆ ತರ ಇರ್ಬೇಕು ಅಂತ
ಚಿಕ್ಕದಾಗಿ ನನ್ ಬ್ರೈನ್ ವಾಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತ ಅನ್ಕೊಂತ ಇದ್ದೆ. ಸೊ ಆಮೇಲೆ ಹೋಗ್ತಾ 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 ನಮ್ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಳಿದ್ಲು, ಅವಳು ನಮ್ಮನೇಲಿ ಇನ್ನ ಜಾಸ್ತಿ ಜಗಳ ಆಗಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ. ಸೊ ನನ್ ಫ್ರೆಂಡ್ ಒಬ್ಳಿದ್ಲು, ಅವಳು ಹೋಗ್ಬಿಟ್ಟು ನಮ್ಮ ಆಂಟಿ ಹತ್ರ ಹೇಳಿ, ಆಕ್ಚುಲಿ ಅವರು ಪ್ರಪೋಸಲ್ ಇಟ್ಟಿದ್ರು ನನ್ನ ಹತ್ರ, ನಿನ್ ಮನೆ ಬಿಟ್ಟು ಬಂದ್ಬಿಡು, ನಾನು ನೀನ್ ನೋಡ್ಕೊಂತೀನಿ, ನಾನು ನಿನ್ನ ಸಾಕ್ತೀನಿ, ನಾನು ನಿನ್ ಚೆನ್ನಾಗಿ ನೋಡ್ಕೊಂತೀನಿ. ಓನರ್ ಮಗ. ನಿಮಗಿಂತ ಎಷ್ಟು ವರ್ಷ ದೊಡ್ಡವನು? ಸಾರಿ, ನಿಮಗಿಂತ ಎಷ್ಟು ವರ್ಷ ದೊಡ್ಡವರವ? ಅವರು 1 ವರ್ಷ ದೊಡ್ಡವರು. ನಾನು 92, ಅವ್ರು 91. ಓಕೆ, ಅಂದ್ರೆ ನಿಮ್ಮ ಸಂಭಾಷಣೆ ಫೋನಲ್ಲಿ ಮಾತ್ರ ನಡೀತಾ ಇತ್ತು? ಹಾ, ಫೋನಲ್ಲೂ ಮಾತಾಡಿಸ್ತಾ ಇದ್ರು, ಮನೆ ಹತ್ರನೂ ಬಂದು ಮಾತಾಡಿಸ್ತಾ ಇದ್ರು, ಮೇಲ್ಗಡೆನೆ ಅಲ್ವಾ ಇದ್ದಿದ್ ನಾವು. ಬಟ್ ಗಂಡ ಇಲ್ಲೇ ಇರೋ ಸಮಯದಲ್ಲಿ ಬರ್ತಿದ್ರು? ಇದ್ದಾಗ್ಲೂ ಬರ್ತಿದ್ರು, ಇಲ್ಲೇ ಇದ್ದಾಗ್ಲೂ ಬರ್ತಿದ್ರು. ಅವ್ರ ಅಮ್ಮನೂ ಬರ್ತಿದ್ರು, ಜೊತೆನೆ ಕುತ್ಕೊಂಡ್ ಮಾತಾಡ್ತಾ ಇದ್ದೆ ಎಲ್ಲರೂ. ಬಟ್ ಗಂಡ ಅವರೆಲ್ಲ ಬಂದಾಗ ಧೈರ್ಯವಾಗಿರೋರ ಅಥವಾ ಅವ್ರ ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡೋರ? ಅವ್ರು ಇದ್ದಾಗೂ ಬರ್ತಾ ಇದ್ರು, ಇಲ್ಲೇ ಇದ್ದಾಗೂ, ಅಂದ್ರೆ ಯಾವಾಗೂ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡೋರು. ಸೊ ಆಮೇಲೆ ಅವ್ರ ಪ್ರಪೋಸಲ್ ಇಟ್ಟಿದ್ನ ನನ್ನ ಫ್ರೆಂಡ್ ಹೋಗಿ ಅವ್ರ ಅಮ್ಮ ಹತ್ರ ಹೇಳಿದ್ರು. ಈ ತರ ಯಾರಮ್ಮ ಹತ್ರ? ಓನರ್ ಹತ್ರ. ಓಕೆ. ಅವ್ರ ಮನೇಲಿ ಯಾಕೆ ಇಷ್ಟು ಜಗಳ ಆಗ್ತಾ ಇದೆ ಅಂದ್ರೆ, ನಿಮ್ ಮಗದಿಂದಾನೇ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು, ನಿಮ್ ಮಗ ಈ ತರ ಎಲ್ಲ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಮತ್ತೆ ಈ ತರ ಮದುವೆ ಮಾಡ್ಕೊಂಡದೊಂದು ಇದು ಇಟ್ಟಿದ್ದಾರೆ, ಹಂಗೆ ನಿಮ್ ಮಗನಿಂದಾನೇ ಅಲ್ಲಿ ಜಗಳ ಆಗ್ತಾ ಇರೋದು ಅಂತ ನನ್ನ ಫ್ರೆಂಡ್ ಡೈರೆಕ್ಟ್ ಆಗಿ ಹೋಗಿ ಅವ್ರ ಅಮ್ಮ ಹತ್ರ ಹೇಳಿದ್ರು. ನೀವು ಹೇಳಿ ಕೇಳಿದ್ರೆ ಅಥವಾ ನಿಮ್ ಫ್ರೆಂಡ್ ನಿರ್ಧಾರನ ಅದು? ನನ್ನ ಫ್ರೆಂಡ್ ನಿರ್ಧಾರನೇ. ಓಕೆ, ನಿಮ್ದೇನು ಅಥವಾ ಅದರಿಂದ ತೊಂದರೆ ಆಗ್ತಿದೆ ಅಂತ ನೀವೇನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ? ಇಲ್ಲ, ನಮ್ಮ ಆಂಟಿ ಬಂದು ನನ್ನ ಹತ್ರ ಕೇಳಿದ್ರು, ಯಾಕಮ್ಮ ನೀನ್ ನನ್ನ ಹತ್ರ ಏನು ಹೇಳಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು, ಚಪ್ಪಲಿ ತಗೊಂಡ್ ಹೊಡಿ ಅವನ್ಗೆ, ಅವಾಗ ಮತ್ತೆ ಅವ್ನ ನಿನ್ ತಂಟೆಗ್ ಬರಕ್ ಹೋಗಲ್ಲ ಅಂತ ಹೇಳಿದ್ರು. ಬಟ್ ಅವರು ಏನು ಅದಕ್ಕೆ ಅವ್ರ ಮಗನ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಅವರು. ಬೇರೆ ನನ್ನ ಹತ್ರ ಬಂದ್ಬಿಟ್ಟು ನಿನ್ ಮಗ ಹಿಂಗ್ ಮಾಡಮ್ಮ ಹಂಗ್ ಮಾಡಮ್ಮ ಅಂತ. ಸರಿ ಆಯ್ತು ಅಂತ ಅವ್ರಿಗೆ ನಾನು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನೋಡಿ, ನಿಮ್ದು ಫ್ಯಾಮಿಲಿ ದೊಡ್ಡದು, ನನ್ ಫ್ಯಾಮಿಲಿ ಇಷ್ಟು, ನನ್ನ ಹಣೆಲ್ ಬರ್ದಿರೋ ಇಷ್ಟು, ಹಿಂಗೆ ಅನ್ಭವಿಸ್ಬೇಕು ಅಂತ ನಾನು ಹಣೆಲ್ ಬರ್ದಿರೋದು. ಅವ್ರು ಹೋಗ್ತಾರೆ, ಹೋದ್ಮೇಲೆ ನನ್ ಇಲ್ಲಿ ಆರಾಮಾಗಿದೆ, ನನ್ಗೆ ಎಲ್ಲರೂ ಇಲ್ಲಿರೋರೆಲ್ಲ ಚೆನ್ನಾಗಿದ್ದಾರೆ, ನಾನು ಇಲ್ಲಿ ಆರಾಮಾಗಿರ್ತೀನಿ, ನಾನು ಇಲ್ಲೇ ಇರಕ್ ಬಿಟ್ಬಿಡಿ. ನಿಮ್ ಫ್ಯಾಮಿಲಿ ದೊಡ್ಡದಾಗಿದೆ, ನೀವು ಮದ್ವೆ ಮಾಡ್ಕೊಂಡು ನೀವು ಲೈಫಲ್ಲಿ ಸೆಟ್ಲ್ ಆಗಿ ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ ಅಂತ ಹೇಳ್ದೆ. ಅವರು ಫುಲ್ಲು ಹೆಂಗೆ ಅಂದ್ರೆ, ಇಲ್ಲ ನೀನ್ ಬೇಕೇ ಬೇಕು ನನ್ಗೆ, ನೀನ್ ಬಿಟ್ಟಿರಕ್ಕಾಗಲ್ಲ ಅಂತ ಫುಲ್ ದೊಡ್ಡ ಅಳೋದು, ನಾನು ಸತ್ತೋಗ್ತೀನಿ ಅಂತ ಹೇಳೋದು. ಮತ್ತೆ ನಮ್ಮಮ್ಮನ್ನು ಒಪ್ಪಿಸ್ಬಿಟ್ಟಿದ್ರು. ನಮ್ಮಮ್ಮ ಹತ್ರ ಮಾತಾಡಿ, ಇಲ್ಲ ಅಕ್ಕ ನನ್ಗೆ ಅವಳು ಬೇಕೇ ಬೇಕು, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಬೇಕಾ ಅಥವಾ ಎಲ್ಲಿ ನಿಂತ್ಕೊಬೇಕು ಅಂತ ಹೇಳಿ ನಾನು ನಿಂತ್ಕೊಂತೀನಿ, ಬಟ್ ಅವಳು ಬೇಕೇ ಬೇಕು ನನ್ಗೆ ಅಂತ ಫುಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಟ್ರು. ಸರಿ, ನಾನೇನ್ ಅನ್ಕೊಂಡೆ, ಸರಿ ಬಿಡು, ನಂದು ಲೈಫ್ ಚೇಂಜ್ ಆಗುತ್ತಲ್ವಾ, ಹೋಗ್ಲಿ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಅಂದ್ರೆ ಗಂಡ ಇದ್ರು? ಹಾ, ಅಲ್ಲಿವರೆಗೂ ಗಂಡ ಇದ್ರು ಅಕ್ಸೆಪ್ಟ್ ಮಾಡ್ಕೊಂಡಾಗ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಒಂದ್ ದಿವಸ ಹಿಂಗೆ ಜಗಳ ಗೊತ್ತಾಯ್ತು, ಅವ್ರಿಗೆ ವಿಷಯ ಗೊತ್ತಾಯ್ತು. ಅವ್ರ ಫೋನ್ ಎಲ್ಲ ಫೋನ್ ಎಲ್ಲ ಕಿತ್ಕೊಂಡು ಅವ್ರಲ್ಲಿ ಚೆಕ್ ಮಾಡಿ ವಾರ್ನ್ ಮಾಡಿದ್ರು, ಇದೆಲ್ಲ ಮಾಡ್ಬೇಡಪ್ಪ, ನಿನ್ ಪಡಗ್ ನೀನ್ ನೋಡ್ಕೊ, ನಮ್ ಪಡಗ್ ನಾವ್ ಇರ್ತೀವಿ ಅಂತ ವಾರ್ನ್ ಮಾಡಿದ್ರು. ಸರಿ ಅಂತ ನಮ್ದು ದೊಡ್ಡ ಜಗಳ ಆಯ್ತು. ನಾನೇನ್ ಮಾಡ್ದೆ, ನನ್ ಮಗಳನ್ನ ಕರ್ಕೊಂಡು ನಮ್ಮ ಅಮ್ಮ ಮನೆಗೆ ಹೊರಟೋದೆ. ನಾನು ಬೇಡ ಅಂತ ಅಂದ್ಬಿಟ್ಟು, ಯಾವ್ದು ಬೇಡ ನನ್ಗೆ ಅಂತ ಅನ್ಬಿಟ್ಟು ನನ್ ಮಗಳನ್ನ ಕರ್ಕೊಂಡು ನಮ್ಮ ಅಮ್ಮ ಮನೆಗೆ ಹೊರಟೋದೆ. ಅವಳು ತಿಪ್ಸಂದ್ರದಲ್ಲಿದ್ರು ನಮ್ಮಮ್ಮ ಅವರು. ಅಲ್ಲಿಗೆ ಹೋದೆ, ಅವಾಗ್ಲೂ ಇವ್ರು ಅನ್ನೋರು ನನ್ನ ಮಾಡಿಲ್ಲ, ಕಾಲ್ ಮಾಡಿ ಇಲ್ಲ ನನ್ ಬೇಕೇ ಬೇಕು ಅಂದ್ರೆ, ನಾನು ಅವಾಗೂ ತುಂಬಾ ಹೇಳಿದೀನಿ, ಇಲ್ಲ ನಿಮ್ ಲೈಫ್ ನೀವ್ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು. ಅವ್ರು ನನ್ನ ಪಿಕ್ ಮಾಡ್ಕೊಳಕ್ ಬರೋರು, ಡ್ರಾಪ್ ಮಾಡಕ್ ಬರೋರು, ಮಾತಾಡ್ಸೋರು. ನಾನು ಫ್ರೆಂಡ್ಶಿಪ್ ಅಲ್ಲಿ ಇದ್ದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಬಟ್ ಅದೇ ಮದ್ವೆ ಮಾಡ್ಕೊಳಕ್ಕೆಲ್ಲ ಒಪ್ಕೊಂಡಿರ್ಲಿಲ್ಲ ಅವಾಗ ನಾನು. ಬಟ್ ಅಲ್ಲೆಲ್ಲ ಒಂದು ಕಡೆ ಓಕೆ ಫೈನ್, ನಾನು ಆಗೋಣ ರಿಜಿಸ್ಟರ್ ಮ್ಯಾರೇಜ್ ಅಂತ ಅಂದಿದ್ದು ಹೌದು, ಅಂದ್ರೆ ಗಂಡನಿಗೆ ಗೊತ್ತಾಗಿಂದ ಮುಂಚೆ. ಹಾ, ಅವಾಗೆಲ್ಲ ಹೇಳಿದ್ರು. ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೂ ನನ್ನ ಪ್ರೊವೋಕ್ ಮಾಡಿದ್ದು ಅವರೇ. ಯಾರು? ಅನ್ನೋರು. ಓಕೆ, ನಿನ್ನ ಗಂಡನ ಮೇಲೆ? ಹೌದು, ಕರ್ಕೊಂಡೋಗಿ. ಹಾ ಹೌದು, ನಾನು ಕಂಪ್ಲೇಂಟ್ ತುಂಬಾ ಹೊಡೆದಿದ್ದು, ಮೈ ಎಲ್ಲ ಗಾಯ ಆಗಿತ್ತು ಅವ್ರು ಹೊಡೆದಿದ್ದು ನನ್ಗೆ. ಅಂದ್ರೆ ಏನು, ಡೈವರ್ಸ್ ಕಂಪ್ಲೇಂಟ್ ಅಥವಾ ಏನದು? ಇಲ್ಲ, ಈ ತರ ಹಿಂಸೆ ಕೊಡ್ತಾ ಇದಾರೆ ಅಂತ ಅನ್ಬಿಟ್ಟು. ಓಕೆ, ಹಿಂಸೆ ಕೊಡ್ತಾ ಇದಾರೆ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ ಸ್ಟೇಷನ್ ಅವ್ರನ್ನ ಬೈಕ್ ಕಳ್ಸಿದ್ರು. ಬೈಕ್ ಕಳ್ಸಿದ್ಮೇಲೆ ನಾನು ನಾನು ತಿಪ್ಸಂದ್ರದಲ್ಲಿ ಕೆಲಸ ಹುಡುಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಆಮೇಲೆ ಒಂದ್ ದಿವಸ ಇವ್ರು ನಾನು ನೋಡಕ್ಕೆ ಅಂತ ಬಂದಿದ್ರು ತಿಪ್ಸಂದ್ರಕ್ಕೆ. ಯಾರು? ಅನ್ನೋರು. ಅವಾಗ ಬಂದಾಗ ರಿಟರ್ನ್ ಹೋಗ್ಬೇಕಾದ್ರೆ
ನಮ್ಮ ಅಣ್ಣ ಇಟ್ಕೊಂಡಿದ್ದಾನೆ ಅವ್ರನ್ನ. ಹ್ಮ್ ನಮ್ಮ ಅಣ್ಣ ಇಟ್ಕೊಂಡು ನಿನ್ಗೆ ನನ್ ತಂಗಿ ಹತ್ರ ಮಾತಾಡೋ ಕೆಲ್ಸ ಅಂತ ಚೆನ್ನಾಗಿ ಹೊಡೆದಿದ್ದಾರೆ. ಹ್ಮ್ ಚೆನ್ನಾಗಿ ಹೊಡೆದು ಅವರು ಅಪ್ಪ ಅಮ್ಮನಿಗೆಲ್ಲ ಫೋನ್ ಮಾಡಿ ನೀವ್ ಬಂದ್ರೆ ನಿಮ್ ಮಗನ ಕಳಿಸ್ತೀವಿ ಇಲ್ಲಾಂದ್ರೆ ಕಳ್ಸಲ್ಲ ಅಂತ ಹೇಳಿದ್ದಾರೆ. ಹ್ಮ್ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದ್ರು. ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಅವ್ರನ್ನ ಚೆನ್ನಾಗಿ ಅವ್ರ ಮಗನ್ನೇ ಹೊಡೆದ್ಬಿಟ್ಟು ಬರ್ದು ಪೇಪರ್ ಎಲ್ಲ ಬರ್ದು ಇನ್ಮೇಲೆ ಇವ್ರ ವಿಷಯ ತಂಟೆಗ್ ನಾವ್ ಬರಲ್ಲ ಅಂತೆಲ್ಲ ಬರ್ದು ಸೈನ್ ಮಾಡ್ಕೊಟ್ಟು ಹೋದ್ರು. ಹ್ಮ್ ಸರಿ ಆಯ್ತು ಅಂತ ನಾನ್ ಮನೇಲೇ ಇದ್ದೆ. ಮನೇಲೆ ಇದು ಏನು ನಿಮ್ಮ ಅಣ್ಣಂಗೆ ಹೆಂಗ್ ಗೊತ್ತಾಗಿತ್ತು? ಇವ್ರು ಹೇಳಿದ್ರು. ನಿಮ್ಮ ಯಜಮಾನ್ರು? ಹೌದು, ಅವ್ರು ಹೇಳಿದ್ರು. ಕೂಡ ನಿಮ್ಮ ಯಜಮಾನ್ರ ಜೊತೆಲಿ ನೀನಿರ್ಬೇಕು ಅಂತ ಇಚ್ಛೆ ಇತ್ತಾ? ಏನ್ ಹೇಳಿ? ನಿಮ್ಮ ಅಣ್ಣನಿಗೆ ನೀವು ಗಂಡನ ಜೊತೆ ಇರಬೇಕು ಅಂತ ಆಸೆ ಇತ್ತು? ಇಲ್ಲ, ಆಸೆ ಅಂತ ಏನಿಲ್ಲ. ಅವನ್ಗ ಅದೆಲ್ಲ ನಾವ್ ಒಡೆಯೋ ವಿಷಯ ಜಗಳ ವಿಷಯ ಎಲ್ಲ ಅವ್ನಿಗೆ ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ಅದೆಲ್ಲ ಗೊತ್ತಿದ್ರೆ ಅವನೇ ಇವ್ರನ್ನ ಹೊಡೆದಿರೋನ್ ಆಕ್ಚುಲಿ. ನಾನು ಯಾವ್ದು ಹೇಳ್ಕೊಂಡಿರ್ಲಿಲ್ಲ. ಸೊ ಆಮೇಲೆ ಅವ್ರ ಅಮ್ಮ ಎಲ್ಲ ಬಂದ್ ಬರ್ಕೊಟ್ಬಿಟ್ಟು ಕರ್ಕೊಂಡ್ ಹೋದ್ರು. ಕರ್ಕೊಂಡ್ ಹೋದ್ಮೇಲೆ ನಾನು ನನ್ ಪಾಡಿಗಿದ್ದೆ. ಇದ್ದೆ. ಆಮೇಲೆ ಇವ್ರೇನ್ ಮಾಡಿದ್ರು, ಇಲ್ಲ ನನ್ಗೂ ತುಂಬಾ ಕೋಪ ಬಂತು. ಯಾಕಂದ್ರೆ ತುಂಬಾ ಏನೋ ನೀನ್ ಮದ್ವೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಎಲ್ಲ ಅಂತ ನಮ್ಸಿ ಇನ್ನು ಅವ್ರೇನ್ ಅಂದ್ಬಿಟ್ರು ಇನ್ಮೇಲೆ ಬರೋದೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಒಂದ್ಸರಿ ಏನಾಯ್ತು, ಹಿಂಗೆ ಹೋಗಿ ಜಗಳ ಆಯ್ತು. ನನ್ಗೂ ಅವ್ರ ಮನೆಯವ್ರಿಗೂ ಜಗಳ ಆಯ್ತು. ಯಾರ ಮನೆಯವ್ರಿಗೆ? ನಮ್ಮ ಓನರ್ ಆಂಟಿ ಅವ್ರ ಮನೆಯವ್ರಿಗೆ. ಅದು ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು. ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಇದು ಏನಂದ್ರು, ಇಲ್ಲ ಅಮ್ಮ ಏನ್ ಪ್ರೂಫ್ ಇದೆ ನಿನ್ನ ಹತ್ರ ಅಂತ ಕೇಳಿದ್ರು. ನಾನು ಅವ್ರು ನನ್ನ ಮೆಸೇಜ್ ಮಾಡಿರೋದನ್ನೆಲ್ಲ ತಗೊಂಡೋಗಿಟ್ಟೆ, ಇದೇಪ್ಪ ಪ್ರೂಫ್ ಅಂತ ಅನ್ಬಿಟ್ಟು. ಸೊ ಪೊಲೀಸ್ ಅವರು ಸರಿ ಆಯ್ತು ಅಂತ ನನ್ನ ಈಚೆ ಇದ್ವಿ, ನಾವೆಲ್ಲ ಈಚೆ ಇದ್ವಿ. ಈಚೆ ಇದ್ದಾಗ ಒಂದಷ್ಟು ಜನ ಬಂದು ನಿನ್ಗೆ ಇಷ್ಟು ಲಕ್ಷ ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ, ಕೇಸ್ ವಾಪಸ್ ತಗೊಂಡು ಹೊರಟೋಗಮ್ಮ ಅಂತ ಅನ್ಬಿಟ್ಟು. ಸೊ ಅರೌಂಡ್ ಆ ಟೈಮ್ಗೆ 2011 ಅನ್ಕೊಂತೀನಿ, ಅವಾಗೆ 30 ಲಕ್ಷ 40 ಲಕ್ಷ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ನಾನೆಂದ ಇಲ್ಲ ನಾನು ಇದು ಅಮೌಂಟ್ಗೋಸ್ಕರ ನಾನು ಇಲ್ಲಿ ಬಂದು ನಿಂತ್ಕೊಂಡಿಲ್ಲ. ನನ್ ಲೈಫ್ ನ ಬಂದು ಹಾಳು ಮಾಡ್ಬಿಟ್ಟು ನನ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಬಿಟ್ಬಿಡು ಅಂತಂದ್ರೆ ಅದ್ ಹೆಂಗ್ ಸಾಧ್ಯ ಅಂತ ಹೇಳ್ದೆ. ಮತ್ತೆ ಅವರು ದುಡ್ಡಿರೋರು, ಸಿಕ್ಕಾಪಟ್ಟೆ ದುಡ್ಡಿರೋರು, ನಾವೇನು ಇಲ್ದೇ ಇರೋರು. ಸೊ ಹಂಗಾಗಿ ಸರಿ ಇಲ್ಲಿ ಎಷ್ಟೇ ಫೈಟ್ ಮಾಡಿದ್ರು ಅಷ್ಟೇ ಅಂತ ಅವ್ರು ಪೊಲೀಸರು ಒಂದು ಡಿಸಿಷನ್ ಬಂದ್ರು. ಸರಿ ಆಯ್ತಮ್ಮ ನೀನ್ ಡಿವೋರ್ಸ್ ತಗೊಂಡ್ ಬಾ, ನಮ್ಮ ಮದ್ವೆ ಮಾಡಿಕ್ತೀವಿ ಅಂತ ಹೇಳಿದ್ರು ಪೊಲೀಸರು. ಸರಿ ಆಯ್ತು ಅಂತ ಅಲ್ಲಿಂದ ನನ್ನ ಮನೆಗೆ ಹೋದೆ, ಅವ್ರ ಮನೆಗೆ ಹೋದ್ರು. ಆಮೇಲೆ ನನ್ಗೊಂದು ಅರ್ಥ ಆಯ್ತು, ದುಡ್ಡಿರೋರ ಹತ್ರ ಫೈಟ್ ಮಾಡಿ ವೇಸ್ಟ್, ಇನ್ಮೇಲೆ ನಮ್ ಲೈಫ್ ನ ನೋಡ್ಕೊಳ್ಳೋಣ ಅಂತ ನಾನು ಟೆಲಿಕಾಲಿಂಗ್ ಅಂತ ಕೆಲಸ ಹುಡುಕೊಂಡು ನನ್ನ ಮಗಳನ್ನ ಅಲ್ಲೇ ಪ್ಲೇ ಹೋಮ್ಗೆ ಜಾಯಿನ್ ಮಾಡ್ಬಿಟ್ಟು, ನಾನು ಕೆಲಸ ಮಾಡೋ ಎದುರುಗಡೆನೆ ಪ್ಲೇ ಹೋಮ್ಗೆ ಜಾಯಿನ್ ಮಾಡ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಕಾಲ್ ಬಂತು ಅವ್ರ ಕಡೆಯಿಂದ. ನನ್ನ ಲೈಫ್ ನಾನು ನೋಡ್ಕೊಂತಾ ಇದ್ದೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು. 15 ಡೇಸ್ ಇಂದ ನಾನು ಕೆಲಸ ಹುಡುಕೋದ್ರಲ್ಲಿ ತುಂಬಾ ಬಿಸಿ ಇದ್ದೆ. ಕೆಲಸ ಹುಡುಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಅವ್ರು ಮತ್ತೆ ಕಾಲ್ ಮಾಡಿದ್ರು. ಮತ್ತೆ ಕಾಲ್ ಮಾಡಿ ಇಲ್ಲ ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ, ನೀನ್ ಬಿಟ್ಟಿರಕ್ಕಾಗಲ್ಲ, ನೀನ್ ಬಂದ್ಬಿಡ್ತೀನಿ, ನನ್ ಜೊತೆ ಬಂದ್ಬಿಡು ನೀನು, ಇದೊಂದ್ಸರಿ ನಾನು ಅಕ್ಸೆಪ್ಟ್ ಮಾಡ್ಕೊ, ಇನ್ಮೇಲೆ ಈ ತರ ತಪ್ಪಾಗಲ್ಲ ಅಂತ. ನಾನು ಅಂದೆ ನೋಡಪ್ಪ. ಅಷ್ಟೊಳಗೆ ಅವ್ರಿಗೆ ಒಂದು ಹುಡುಗಿ ನೋಡಿದ್ರು. ಹುಡುಗಿ ಫೋಟೋ ಕೂಡ ನನಗೆ ಕಳ್ಸಿದ್ರು. ನಾನು ಅಂದೆ ಹುಡುಗಿ ಕೈ ತೊಳ್ಗಿ ಮುಟ್ಟಂಗಿದೆ, ಚೆನ್ನಾಗಿದೆ ಹುಡುಗಿ, ಮಾಡ್ಕೊಂಬಿಡಿ, ಸುಮ್ನೆ ಮಾಡ್ಕೊಂಡು ನಿಮ್ ಲೈಫ್ ನೀವ್ ನೋಡ್ಕೊಳ್ಳಿ, ನನ್ ಲೈಫ್ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳ್ದೆ ಅವ್ರಿಗೆ. ಸೊ ತುಂಬಾನೇ ಅಂದ್ರೆ ನಾನು ಆಕ್ಚುಲಿ ನಾನು ದೇವ್ರನ್ನ ತುಂಬಾ ನಂಬ್ತೀನಿ. ನಾನು ಚಿಕ್ಕ ವಯಸ್ಸಿಂದ ನಾನು ದೇವ್ರ ಸೇವೆ ಮಾಡ್ಕೊಂಡು ಬಂದಿರೋಳು. ಆ ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಅವ್ರನ್ನ ನನ್ನ ಜೊತೆ ಬಂದ್ಬಿಡಿ ಅಂತ ಕಂಪಲ್ ಮಾಡೇ ಇಲ್ಲ. ನಿಮ್ ಲೈಫ್ ನೀವು ನೋಡ್ಕೊಳ್ಳಿ, ನಿಮ್ಗೊಂದ್ ದೊಡ್ಡ ಫ್ಯಾಮಿಲಿ ಇದೆ. ನನಗೆ ಆಕ್ಚುಲಿ ಫ್ಯಾಮಿಲಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಆ ಫ್ಯಾಮಿಲಿ ಸಿಕ್ಕಿದೆ. ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದವು? ಮತ್ತೆ ಅವಾಗ ಅವ್ರ ಅಮ್ಮವರು ಜಗಳ ಆಗಿತ್ತು ಅವಾಗ. ಅಲ್ಲ, ನೀನಲ್ಲಿ ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಬಂದಾಗ ಏನು ಹೇಳಿದೆ? ನನಗೆ ಹಣ ಬೇಡ, ನನಗೆ ಹಿಂಗೆ ಮಾತು ಕೊಟ್ಟು ಭರವಸೆ ತುಂಬಿ ಈಗ ಬೇಡ ಅಂದ್ಬಿಟ್ರೆ ನಾನು ಏನು ಮಾಡಲಿ ಎಂದಲ್ಲವ? ಮತ್ತೆ ಆ ಮಾತಿನ ಅರ್ಥ ಏನು? ಅವಾಗ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಅಂದ್ರೆ ನಾವು ಪೊಲೀಸರ ಹತ್ರ ಹೋಗಿರ್ಲಿಲ್ಲ, ಅವ್ರ ಅಪ್ಪ ಅಮ್ಮನೇ ಪೊಲೀಸರನ್ನ ಕರ್ಸಿದ್ದು. ಬಟ್ ಅವತ್ತಿಗೆ ಆ ಮಾತು ಹೇಳಿದ್ ಸತ್ಯ ಅಲ್ವಾ? ಹಾ ಹೌದು. ಬಟ್ ಆ ನಂತರ ನಿಮ್ಮ ಮನಸ್ಥಿತಿ ಕೂಡ ಬದಲಾಯಿತು, ಹಣ ಇರೋರ ಜೊತೆ ಅಥವಾ ನಮ್ಮ ಬಡವ್ರ ಕೋಪ ದೌಡೆಗೆ ಮೂಲ ಅಂತ. ಹೌದು. ಆನಂತರ ಅದನ್ನು ಬಿಟ್ಟು ನೀನು ಬದುಕ್ತಾ ಇದ್ದೆ. ಬಟ್ ಅದಾದ್ಮೇಲೂ ಮತ್ತೆ ಈತನಿಗೆ ಹೆಣ್ಣು ನೋಡಿದ್ರು ಕೂಡ ನಿನ್ನ ಕಡೆ ಈತನಿಗೆ ಒಲವು. ಹೌದು. ಆಮೇಲೆ ಏನಾಯ್ತು?
ಆಮೇಲೆ ಸರಿ ಅಂತ ಇವರು ನಮ್ಮ ಅಮ್ಮನ್ನೆಲ್ಲ ಮಾತಾಡಿ, ಇಲ್ಲ ಅಕ್ಕ ಇದೊಂದ್ಸರಿ ಕ್ಷಮಿಸ್ಬಿಡಿ, ನಾನು ಏನೋ ತಪ್ಪಾಯ್ತು, ಈ ಸರಿ ನಾನು ಅವ್ರು ಮದ್ವೆ ಮಾಡ್ಕೊಂತೀವಿ, ಎಲ್ಲಿ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಅದೇ ಸೇಮ್ ಅದೇನೆ ತುಂಬಾ ಅಳದು, ನನ್ ಇರಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಸರಿ ಅಂತ ಆಯ್ತು. ನಾವು ಹೈದರಾಬಾದ್ ಅಲ್ಲಿ ಹೋಗಿ 1 ತಿಂಗಳಿದ್ವಿ. ಯಾರು? ನಾನು ಮತ್ತೆ ಯದು ಅನ್ನೋರು. ತಿಂಗಳಿದ್ವಿ ಅಂದ್ರೆ ಏನ್ ಅರ್ಥದಲ್ಲಿ ಇದ್ರಿ? ಸಾರಿ, ಇದ್ವಿ ಅಂದ್ರೆ ಮದ್ವೆ ಆಗಿದ್ರು ಅಥವಾ ಮದ್ವೆ ಅವಾಗ ಆಗಿರ್ಲಿಲ್ಲ, ಅವಾಗ ಮದ್ವೆ ಬಗ್ಗೆ ಏನು ಮಾತಾಡಿರ್ಲಿಲ್ಲ. ಸುಮ್ನೆ ಮದ್ವೆ ಏನ್ ಕಾರಣ? ಮದ್ವೆ ಆಗಿರ್ಲಿಲ್ಲ, ಮದ್ವೆ ಆಗೋಣ ಅನ್ನೋದಿತ್ತು. ಅದಕ್ಕೆ ಸ್ವಲ್ಪ ಅವ್ರ ಅಮ್ಮನಿಗೆ ಗೊತ್ತಿತ್ತನವ ಅಂದೆ. ಅವ್ರ ಅಮ್ಮನಿಗೆಲ್ಲ ಗೊತ್ತಿಲ್ಲ, ಅವ್ರ ಮನೆ ಬಿಟ್ಟು ಬಂದಿದ್ದು. ನೀವು ಕೂಡ ಆಮೇಲೆ ನಿಮ್ ಕೋಪ ಕಡಿಮೆ ಆಗಿ ಒಪ್ಕೊಂಡ್ರಿ? ಹಾ ಹೌದು, ಒಪ್ಕೊಂಡೆ. ಸೊ ಆಮೇಲೆ ಅಲ್ಲಿದ್ವಿ, ನಮ್ಗೆ ಯಾವ್ದು ಕೆಲ್ಸ ಸೆಟ್ ಆಗಿಲ್ಲ ಹೈದರಾಬಾದ್ ಅಲ್ಲಿ. ಸರಿ ಆಯ್ತು, ಇಲ್ಲಿದ್ರೆ ನಾವು ಬದುಕಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮತ್ತಿಕೆರೆಗೆ ಶಿಫ್ಟ್ ಆದ್ವಿ. ಮತ್ತಿಕೆರೆಗೆ ಶಿಫ್ಟ್ ಆದ್ವಿ. ಇವ್ರಿಗೆ ಯಾವ್ದು ಕೆಲ್ಸ ಸಿಗ್ಲೇ ಇಲ್ಲ. ಇವ್ರು ಡಬಲ್ ಡಿಗ್ರಿ ಮಾಡಿದ್ರು, ಯಾವ್ದು ಕೆಲ್ಸ ಸಿಕ್ಕಿರ್ಲಿಲ್ಲ, ಮನೆಯಲ್ಲೇ ಇದ್ರು. ನಾನು ಆಕ್ಚುಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಬೆಂಗಳೂರಿನಲ್ಲಿ. ನನ್ಗೆ ಡಬಲ್ ಶಿಫ್ಟ್ ಮಾಡಿದ್ರೆ 6,000 ಕೊಡೋರು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆಗೆ ಮನೆಗೆ ಬರ್ಬೇಕಾಗಿತ್ತು. ಸೊ ಆ ಡಬಲ್ ಶಿಫ್ಟ್ ಮಾಡಿದ್ರೆ ನನಗೆ 6,000 ಸಿಗ್ತಾ ಇತ್ತು. ಸೊ 6,000ದಲ್ಲಿ ಇವ್ರನ್ನ ನಾನು ಸಾಕ್ತಾ ಇದ್ದೆ. ಹೆಂಗ್ ಸಾಕ್ತಾ ಇದ್ದೆ ಅಂತಂದ್ರೆ, ಇವ್ರಿಗೆ ದೊಡ್ಡ ಫ್ಯಾಮಿಲಿ ಇವ್ರು. ಸೊ ಅವ್ರಿಗೆ ಕುಡಿಯೋ ಅಭ್ಯಾಸ ಇರ್ಲಿಲ್ಲ, ಸಿಗರೇಟ್ ಸೇದೋ ಅಭ್ಯಾಸ ಇರ್ಲಿಲ್ಲ, ಏನು ಇಲ್ಲ. ಬಟ್ ಸ್ನಾಕ್ಸು ಸ್ವಲ್ಪ ಕುರಿಕ್ ತಿಂಡಿ ಮೇಲೆ ಜಾಸ್ತಿ ಇತ್ತು. ಸೊ ನಾನು 10 ರೂಪಾಯಿ ದುಡಿದ್ರು 10 ರೂಪಾಯಿ ಅವ್ರಿಗೇನೋ ತಗೊಂಡೋಗ್ ಕೊಡೋದು. 100 ರೂಪಾಯಿ ಅವ್ರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅವಾಗ? ಕೆಲ್ಸಕ್ಕೆ ಅವ್ರು ಹೋಗ್ತಿರ್ಲಿಲ್ವಾ ಅವಾಗ? ಹೋಗ್ತಿರ್ಲಿಲ್ಲ. ಅವ್ರೇನಂದ್ರೆ ನನ್ನ ಸ್ಟೇಟಸ್ ತಕ್ಕಂಗ್ ಕೆಲ್ಸ ಸಿಕ್ಕರೆ ಮಾತ್ರ ನಾನು ಹೋಗೋದು ಅಂತ ಹೇಳಿದ್ರು. ಅಂದ್ರೆ ಅವತ್ತು ಏರ್ಪೋರ್ಟ್ ಅಲ್ಲಿ ಮಾಡ್ತಿದ್ರು ಏರ್ಪೋರ್ಟ್ ಕೆಲಸ, ಅದು ಬಿಟ್ಬಿಟ್ಟಿದ್ರಲ್ವಾ. ನೆನ್ ಸಲುವಾಗಿ ಈ ಸಂಘರ್ಷದಲ್ಲಿ ಅದನ್ನ ಬಿಟ್ಟಿದ್ರು. ಹಾ ಹೌದು, ಅದನ್ನ ಬಿಟ್ಟಿದ್ರು. ಸೊ ನನ್ ಸ್ಟೇಟಸ್ ತಕ್ಕಂಗ್ ನಾನು ಕೆಲ್ಸ ಸಿಗೋವರೆಗೂ ಇಂಥ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ 1.5 ವರ್ಷ ನಾನು ಒಬ್ಳೆ ದುಡ್ದು ಸಾಕಿದೀನಿ. ಆ 1.5 ವರ್ಷ ಅವ್ರ ತಾಯಿ ಮನೆಗೆ ಹೋಗ್ಲಿಲ್ವಾ? ಅವರು ಹೋಗಿಲ್ಲ. ಅವರು ಹುಡುಕ್ಲಿಲ್ವಾ? ಅವರು ಹುಡುಕಿಲ್ಲ, ಇವರು ಹೋಗಿಲ್ಲ. ಅವ್ರು ಸುಮ್ನೆ ಆದ್ರು, ಇವರು ಸುಮ್ನೆ ಆದ್ರು. ಸರಿ ಅಂತ ಅನ್ಬಿಟ್ಟು ನಾನು ಒಂದ್ ಕಡೆ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಒಂದ್ ಕಡೆ ಇಂಟರ್ವ್ಯೂಗೆ ಹೋಗಿದ್ದೆ. ಅಲ್ಲಿ ನೈಟ್ ಶಿಫ್ಟ್ ಮಾತ್ರ ಅಂತ ಹೇಳಿದ್ರು. ಸೊ ನೀನ್ ನೈಟ್ ಶಿಫ್ಟ್ ಎಲ್ಲ ಹೋಗ್ಬೇಡ ಅಂದ್ರು. ಸರಿ ನೀವ್ ಹೋಗಿ ಟ್ರೈ ಮಾಡಿ ಅಂತ ಹೇಳ್ದೆ ನಾನು. ಅವ್ರು ಹೋಗಿ ಟ್ರೈ ಮಾಡಿದ್ರು, ಕೆಲ್ಸನೂ ಸಿಕ್ತು. ಆದ್ರೆ 1 ತಿಂಗಳಲ್ಲಿ ಕೆಲ್ಸ ಮಾಡಿದ್ದು. ಅವ್ರೇನೋ ಫೋಟೋ ತೆಗ್ದು ಗ್ರೂಪ್ ಅಲ್ಲಿ ಹಾಕಿದ್ರು, ನಿದ್ದೆ ಮಾಡ್ತಾರೆ ಫೋಟೋ ತೆಗೆದು ಗ್ರೂಪ್ ಅಲ್ಲಿ ಹಾಕಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಸೊ ಮತ್ತೆ ಮನೇಲೆ ಹತ್ಕೊಂಡ್ ಮನೆಗ್ ಬಂದ್ರು. ಈ ತರ ನೀನ್ ನೋಡಿದ ಕೆಲ್ಸದಲ್ಲೂ ನಾನು ಸರ್ವೈವ್ ಆಗಕ್ ಆಗಿಲ್ಲ ಅಂತ ಹತ್ಕೊಂಡ್ ಮನೆಗ್ ಬಂದ್ರು. ಅದ್ರಲ್ಲಿ ಏನಿದೆ ಬಿಡಿ, ಹೋಗ್ಲಿ ನೋಡ್ಕೊಳ್ಳೋಣ ಅನ್ನೋ ತರ. ನಾನೇನ್ ಮಾಡ್ದೆ, ಬಿಡಿ ನಾನು ಇದೀನಲ್ಲ, ನಾನು ದುಡಿತಾ ಇದೀನಲ್ಲ, ನೋಡ್ಕೊಳ್ಳೋಣ ಬಿಡಿ ಅಂತ ಅಂದ್ಬಿಟ್ಟು ಸುಮ್ನೆ ಅದೇ. ಮತ್ತೆ ಮನೇಲಿ ಇರಕ್ ಸ್ಟಾರ್ಟ್ ಮಾಡಿದ್ರು. ಸರಿ ಅಂತ ಈ ಸೈಬರ್ ಸೆಂಟರ್ ಅಲ್ಲಿ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಸುಮ್ನೆ ಪಾರ್ಟ್ ಟೈಮ್ ಆಗಿ ಹೋಗೋದು ಬರೋದು ಅಷ್ಟೇ, ಸಂಬಳ ಇಲ್ಲ ಏನಿಲ್ಲ. ಸುಮ್ನೆ ಹೋಗೋದು. ಮತ್ತೆ ಅಲ್ಲೊಂದು ಹುಡುಗಿ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ, ಈ ತರ ನಮ್ ವಿಷಯಗಳು ಅಂತ. ಆ ಹುಡುಗಿ ಫೋನ್ ಮಾಡ್ಬಿಟ್ಟು ನನ್ ಮೇಲೆ ಫೋನ್ ನಾನ್ ಪಿಕ್ ಮಾಡ್ದೆ. ಎದುಕಲ್ಲಿ ಫೋನ್ ಕೊಡಿ ಅಂತ ಹೇಳಿದ್ರು. ನಾನಂದೆ, ನೀವ್ ಯಾರು ಮಾತಾಡ್ತಾರ, ನಿನ್ಗೆ ಯಾಕೆ ಅದೆಲ್ಲ, ನೀನು ಹಂಗೆ ಹಿಂಗೆ ಅಂತ ಅವ್ಳು ನನ್ನ ಬೈಯಕ್ ಸ್ಟಾರ್ಟ್ ಮಾಡಿದ್ಲು. ಸೊ ನಾನು ಇವ್ರನ್ನ ಕೇಳ್ದೆ, ಏನಿದೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂದ್ರೆ, ಇವ್ರು ಏನು ಮಾತಾಡ್ತಾನೆ ಇಲ್ಲ. ಸರಿ ಆಯ್ತು ಅಂತ ಸುಮ್ನೆ ಅದೇ. ಅವಾಗ ಏನ್ ಮಾಡಿದಾರೆ, ಅಲ್ಲಿ ಇತ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನ್ ಮಾಡಿದಾರೆ, ಇಲ್ಲ ಬಂದ್ಬಿಡು, ನಿಮ್ಮ ಅಮ್ಮ ಹತ್ರ ಎಲ್ಲ ನಾವು ಮಾತಾಡ್ತೀವಿ, ನೀನ್ ಬಂದ್ಬಿಡು ಅಂತ ಅವ್ರ ಅಮ್ಮ ಅವ್ರ ಹತ್ರ ಎಲ್ಲ ಮಾತಾಡಿ ಪ್ಲಾನ್ ಮಾಡಿ ಇವ್ರೇನ್ ಮಾಡಿದ್ರು, ಒಂದು ಲೆಟರ್ ಬರ್ದಿಕ್ಬಿಟ್ಟು ಹೊರಟೋದ್ರು. ನಾನು ಹೋಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಲೆಟರ್ ಬರ್ದಿಕ್ಬಿಟ್ಟು ಹೊರಟೋದ್ರು. ನಾನು ಹೋದ್ರಲ್ಲ ಅಂತ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ನಾನು ಆಕ್ಚುಲಿ ಅವಾಗ್ಲೂ ಡಿಪ್ರೆಷನ್ಗೆ ಹೋಗಿದ್ದೆ. ನನ್ ಮಗಳು ನನ್ ಜೊತೆ ಇದ್ಲು. ನನ್ ಮಗಳನ್ನ ನಮ್ಮ ಅಮ್ಮ ಮನೇಲಿ ಬಿಟ್ಬಿಟ್ಟು, ಇನ್ನ ನಾನು ಡಿಪ್ರೆಷನ್ ಇದ್ದಾಗ ನನ್ ಮಗಳನ್ನ ನೋಡ್ಕೊಳಕ್ ಆಗಲ್ಲ ಅಂತ ಅನ್ಬಿಟ್ಟು ನನ್ ಮಗಳನ್ನ ನಮ್ಮ ಅಮ್ಮ ಮನೇಲಿ ಬಿಟ್ಬಿಟ್ಟು ನಾನೇನ್ ಮಾಡ್ದೆ, ಮತ್ತೆ ಬೇರೆ ಕಡೆ ಇಂಟರ್ವ್ಯೂಗೆ ಹೋಗಿ ಕೆಲ್ಸ ಮಾಡ್ಕೊಂಡು ಹತ್ಕೊಂಡ್ ಸುರ್ಕೊಂಡ್ ಯಾವಾಗೂ ಹಂಗೆ ಇರ್ತಾ ಇದ್ದೆ. ಒಂದ್ 15 ಡೇಸ್ ಆದ್ಮೇಲೆ ಮತ್ತೆ ಕಾಲ್ ಬಂತು ನನ್ಗೆ. ಹಿಂಗ್ ಕಾಲಿಗೆ ಬೀಳ್ತೀನಿ, ತಪ್ಪಾಯ್ತು, ನಾನ್ ಬರ್ಬಾರ್ದಾಗಿತ್ತು, ಬಂದ್ಬಿಟ್ಟೆ, ಹಿಂಗೆಲ್ಲ ಮಾಡ್ಬಾರ್ದಾಗಿತ್ತು, ನಾನು ನಿನ್ ಬಿಟ್ಟಿರಕ್ ಆಗ್ತಲ್ಲ ಅಂತ ಮತ್ತೆ ಸೇಮ್ ಅದೇ. ಸರಿ ಆಯ್ತು ಬನ್ನಿ ಅಂತ ಅವಾಗೂ ಒಪ್ಕೊಂಡೆ. ಸರಿ ಅಂತ ಅನ್ಬಿಟ್ಟು ಅವಾಗ ಏನ್ ಮಾಡಿದ್ರು, ಅವ್ರದ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಆ ಡಾಕ್ಯುಮೆಂಟ್ಸ್ ಏನೇನಿದೆಯೋ ಅವಾಗ್ಲೂ ಅವ್ರ ಅಮ್ಮವ್ರನ್ನೆಲ್ಲ ತುಂಬಾ ನಮ್ಸಿ ಒಂದ್ ಲೆವೆಲ್ ಬಂದ್ಮೇಲೆ ಇಂಟರ್ವ್ಯೂಗೆಲ್ಲ ಹೋಗ್ತೀನಿ ಅಂತ ಮಾರ್ಕ್ಸ್ ಕಾರ್ಡ್ ಎಲ್ಲ ಇಸ್ಕೊಂಡು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಂಡು ಬಂದ್ಬಿಟ್ರು. ಬಂದ್ಮೇಲೆ ಅವರು ದುಡಿಯಕ್ ಸ್ಟಾರ್ಟ್ ಮಾಡಿದ್ರು.
ನಾನು ದುಡಿಯಕ್ ಸ್ಟಾರ್ಟ್ ಮಾಡ್ದೆ. ಹೆಂಗೆ ಅಂದ್ರೆ ಲೈಫ್ ನ ಎಂಜಾಯ್ ಮಾಡಕ್ಕೆ ಅಂತ ನಾವ್ ಯಾವತ್ತೂ ಟೈಮ್ ಇಟ್ಟಿಲ್ಲ. ಬರೀ ದುಡಿಬೇಕು, ಚೆನ್ನಾಗಿರ್ಬೇಕು, ದುಡಿಬೇಕು ದುಡಿಬೇಕು ದುಡಿಬೇಕು. ಯಾಕಂದ್ರೆ ನಾವು ತುಂಬಾ 0 ಇಂದ ಬಂದಿದ್ ನಾವು. ಸೊ ನನ್ಗೂ ಒಂದ್ ಒಳ್ಳೆ ಕಡೆ ಕೆಲ್ಸ ಆಯ್ತು. ಕೆಲ್ಸ ಆದ್ಮೇಲೆ ನಾನು ಡಬಲ್ ಶಿಫ್ಟ್, ಓಟಿ, ಸ್ಯಾಟರ್ಡೆ ಸಂಡೇ ಎಲ್ಲ ಕೆಲ್ಸ ಮಾಡ್ತಾ ಇದ್ದೆ. ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಚೆನ್ನಾಗಿ ದುಡಿತಾ ಇದ್ವಿ, ಒಳ್ಳೆ ಇನ್ಕಮ್ ಇತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ಅವರು ಸೆಕೆಂಡ್ ಟೈಮ್ ಬಂದಾಗ ಬೇರೆ ತರ ಚೇಂಜ್ ಆಗಿ ಬಂದ್ರು. ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಫುಲ್ಲು ಅದೇನೇನ್ ಹೇಳಿದ್ರೋ ಗೊತ್ತಿಲ್ಲ. ಅವ್ರು ಹೆಂಗೆ ಅಂತಂದ್ರೆ ಇವ್ರು ನನಗ್ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸೆಕೆಂಡ್ ಟೈಮ್ ಬಂದಾಗಿಂದ. ಹೆಂಗೆ ಅಂದ್ರೆ ನಿನ್ ಮಗಳನ್ನ ನೀನು ಮುದ್ ಮಾಡ್ಬಾರ್ದು, ನಿನ್ ಮಗಳ ಜೊತೆ ನನಗ್ ನಮ್ಮ ಅಪ್ಪ ಅಮ್ಮ ಪ್ರೀತಿ ಸಿಗ್ತಾ ಇಲ್ಲ, ನಿನಗ್ ನಿನ್ ಮಗಳ ಪ್ರೀತಿ ಸಿಗ್ಬಾರ್ದು ಅನ್ನೋ ತರ. ಮತ್ತೆ ಒಂಥರ ಕ್ರೂವಲ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ ಮಗಳನ್ನ ಹೊಡಿಯಕ್ಕೆಲ್ಲ ಇದ್ ಮಾಡೋದು, ಮತ್ತೆ ಏನೋ ಒಂಥರ ಯಾವಾಗೂ ಜಗಳ ಮಾಡೋದು, ಏನಾದ್ರು ಅಡ್ಗೆ ಮಾಡಿಟ್ರೆ ಇದು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಟ್ಟು ಹೋಟ್ಲಿಂದ ತರ್ಸ್ಕೊಂಡ್ ತಿನ್ನೋದು, ಈ ತರ ಒಂಥರ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಸರಿ, ಇದೆಲ್ಲ ನಾನ್ ಸಹಿಸ್ಕೊಂಡ್ಲೇಬೇಕು ಅಂತ ಅನ್ಬಿಟ್ಟು ನನ್ಗ್ ಒಂದ್ ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಆಗಿತ್ತು ಅಂತಂದ್ರೆ, ಒಬ್ರು ನಮ್ ಲೈಫ್ ಅಲ್ಲಿ ಇದ್ರೇನೆ ನಾವು ಸರ್ವೈವ್ ಆಗಕ್ಕಾಗೋದು, ಗಂಡ ಅಂತ ಒಬ್ರು ಇರ್ಬೇಕು ಅಂತ, ಒಂದ್ ಲೈಫ್ ಅಲ್ಲಿ ಇರ್ಬೇಕು ಅನ್ನೋದೊಂದ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಏನೇ ಟಾರ್ಚರ್ ಕೊಟ್ರು ನಾನು ತಗೊಂಡು ನಾನು ಯಾರ ಹತ್ರನು ಹೇಳ್ಕೊಂತಿರ್ಲಿಲ್ಲ. ನಮ್ಮ ಅಮ್ಮನಿಗೂ ಇವತ್ತವರೆಗೂ ನಾನು ಹೇಳ್ಕೊಂಡೋಳಲ್ಲ, ಇವ್ರು ಈ ತರ ಎಲ್ಲ ಹೇಳಿದಾರೆ, ಈ ತರ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಕೊಂಡೋಳಲ್ಲ. ಬಟ್ ಈ ಮೊದಲನೇ ಸಂಬಂಧ, ಮೊದಲನೇ ಗಂಡ ಡೈವರ್ಸ್ ಆಗಿತ್ತಾ? ಡೈವರ್ಸ್ ಆಗಿರ್ಲಿಲ್ಲ, ಅವ್ರ ಪಳಗ್ ಅವ್ರು ಇದ್ರು, ನನ್ನ ಪಳಗ್ ನಾನಿದ್ದೆ. ಮತ್ತೆ ಬದುಕಿಗೊಂದು ಒಬ್ಬ ಗಂಡನ ಆಸರೆ ಅಥವಾ ಒಬ್ಬ ಪುರುಷನ ಆಸರೆ ಬೇಕು ಅಂದಾಗ ಆತನಿಗಿಂತ ಈತ ಬೆಟರ್ ಅಂತ ಅನಿಸ್ತು. ಹೌದು. ಆಮೇಲೆ ಒಂದ್ ಫೈನ್ ಡೇ ಬಂದ್ಬಿಟ್ಟು ಮದ್ವೆನೂ ಆಯ್ತು ನಮ್ಗೆ. ಅವ್ರ ಅಮ್ಮ ಎಲ್ಲ ಒಪ್ಕೊಂಡಿರ್ಲಿಲ್ಲ. ಅದು ಹೆಂಗೆ ಅಂತಂದ್ರೆ ಅವ್ರು ಅದಕ್ಕೂ ತಾಳಿ ಕಟ್ಟಿ ನನ್ಗೆ ಅಂತಂದ್ರೆ ಅದಕ್ಕೂ ಅವರು ಇಲ್ಲ ನಾನ್ ಮದ್ವೆ ಮಾಡ್ಕೊಳಲ್ಲ, ಲೈಫ್ ಲಾಂಗ್ ಹಿಂಗೆ ಇರ್ತೀನಿ, ನಿನ್ಗಿರಕ್ ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಬೇಡ ಅನ್ನೋ ತರ ಹೇಳ್ತಾ ಇದ್ರು. ನಾನು ಸರಿ ಆಯ್ತು, ನಿನ್ಗೆ ಯಾವಾಗ ತಾಳಿ ಕಟ್ಬೇಕು ಅಂತ ಅನ್ಸುತ್ತೋ ಅವಾಗ ಕಟ್ಟಪ್ಪ ಅಂದ್ಬಿಟ್ಟು ಸುಮ್ನೆ ಇರ್ತಾ ಇದ್ದೆ. ಸೊ ಯಾವಾಗೂ ಅಳ್ತಿದ್ದೆ. ಸೊ ಆಮೇಲೆ ಒಂದ್ ದಿವಸ ತಿರುಪತಿ ಕರ್ಕೊಂಡೋಗಿ, ಯಾರು ಇರ್ಲಿಲ್ಲ, ನಾನು ಅವ್ರು ಮಾತ್ರ, ತಿರುಪತಿ ಕರ್ಕೊಂಡೋಗಿ ತಾಳಿ ಕಟ್ಟಿದ್ರು ನನ್ಗೆ. ನಿಮ್ ಮಗಳಿಲ್ಲಿದ್ರ ಅವಾಗ? ಮಗಳನ್ನ ಹಾಸ್ಟೆಲ್ಗೆ ಹಾಕಿದ್ವಿ ನಾವು. ನಾವಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಅವಳ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ಸೊ ಹಂಗಾಗಿ ಅವಳನ್ನ ಹಾಸ್ಟೆಲ್ಗೆ ಹಾಕಿದ್ವಿ. ಮಗಳ ಕುರಿತು ಈತನಿಗೆ ಅಷ್ಟೊಂದೇನು ಪ್ರೇಮಯುತವಾದ ಭಾವನೆ ಇರ್ಲಿಲ್ಲ ಅಂದ್ರೆ ಅವರು ಅವಳ ಜೊತೆ ಚೆನ್ನಾಗಿರೋರು, ಬಟ್ ಅವಳ ಜೊತೆ ಚೆನ್ನಾಗಿರಂಗಿಲ್ಲ. ಮುಂದೆ ಚೆನ್ನಾಗಿರ್ತಾ ಇದ್ರು, ಹಿಂದೆಗಡೆ ನನ್ನ ಹತ್ರ ಬಂದು ನೀನ್ ಅವಳಿಗೆ ಪ್ರೀತಿ ತೋರ್ಸ್ಬಾರ್ದು, ನೀನ್ ಅವಳನ್ನ ಹತ್ರಕ್ ಕರ್ಕೊಂಬಾರ್ದು ಅನ್ನೋ ತರ ಎಲ್ಲ ನನಗೆ ಇದ್ ಮಾಡ್ತಾ ಇದ್ರು. ಈ ಅಂಕಲ್ ಯಾರು ಅಂತ ಕೇಳ್ತಿದ್ರ ಅಥವಾ ಏನ್ ಮಗ? ಇಲ್ಲ, ಅವಳಿಗೆ ತುಂಬಾ ಚಿಕ್ಕ ವಯಸ್ಸು ಅವಾಗ, ಅವಳು 2 years ಬೇಬಿ ಅವಾಗ. ಸೊ ಆಮೇಲೆ ಅವಳು ಹಾಸ್ಟೆಲ್ ಇದ್ಲು, ಅವಳು ಓದ್ತಾ ಇದ್ಲು. ಆಮೇಲೆ ನಮ್ಮಿಬ್ಬರಿಗೂ ಮದ್ವೆನೂ ಆಯ್ತು, ತಾಳಿ ಕಟ್ಟಿದ್ರು ನನ್ಗೆ. ಕಟ್ಟದ್ಮೇಲೆ ಏನಾಯ್ತು, ಮನೆ ತಗೊಳ್ಳೋಣ, ಮನೆ ಲೀಸ್ಗೆ ಹೋಗೋಣ ಅಂತ ಆಯ್ತು. ಮನೆ ನಾವ್ ಇದ್ದಿದ್ ತುಂಬಾ ಚಿಕ್ಕ ಮನೆ. ನಮ್ಮ ಅಮ್ಮನೂ ನಮ್ ಜೊತೆ ಇದ್ರು, ನಮ್ಮ ಅಣ್ಣನೂ ನಮ್ ಜೊತೆ ಇದ್ರು. ಮತ್ತೆ ಬಟ್ ನಿಮ್ಮಮ್ಮ ಈತನ ಬಂದು ಹೋಗೋದು ಅಥವಾ ಮನೇಲಿರೋದ್ರ ಬಗ್ಗೆ ಅವ್ರಿಗೆ ಒಪ್ಪಿಗೆ ಇತ್ತು? ಹಾ, ಒಪ್ಪಿಗೆ ಇತ್ತು. ನಿಮ್ಮ ಅಣ್ಣ ಏನು ಕೇಳಲಿಲ್ವಾ? ನಮ್ಮ ಅಣ್ಣಂಗ್ ಒಪ್ಪಿಗೆ ಇರ್ಲಿಲ್ಲ, ನಮ್ಮ ಅಮ್ಮ ಎಲ್ಲ ಒಪ್ಕೊಂಡಿದ್ರು. ಬಟ್ ನಿಮ್ಮ ಅಣ್ಣ ಅದೇ ಮನೇಲಿ ಬಂದಿರ್ತಿದ್ರು? ಅದು ತುಂಬಾ ಅಂದ್ರೆ ಒಂದು 4 ವರ್ಷ ಆದ್ಮೇಲೆ ನಮ್ಮ ಅಣ್ಣ ಒಪ್ಕೊಂಡಿದ್ದು. ಅಂದ್ರೆ ಯಾವ ಅಣ್ಣನ ಕೈಲಿ ಏಟು ತಿಂದಿದ್ನಲ್ಲ ಅದೇ ವ್ಯಕ್ತಿ ಇತ್ತು? ಹಾ, ಹೌದು. ಓಕೆ. ಅದು ಮಖ ಕೊಟ್ಟು ಮಾತಾಡಿಸ್ತಾ ಇರ್ಲಿಲ್ಲ, ಒಂದೇ ಮನೇಲಿ ಇದ್ರು ಮಖ ಕೊಟ್ಟು ಮಾತಾಡಿಸ್ತಾ ಇರ್ಲಿಲ್ಲ. ನಾನೇ ಸ್ವಲ್ಪ ಇಬ್ಬರನ್ನು ಒಟ್ಟಿಗೆ ಮಾಡಿದೆ. ಸೊ ಅದಾದ್ಮೇಲೆ ಮನೆ ಒಂದು ಲೀಸ್ ನೋಡ್ಕೊಂಡು ಹೋಗೋಣ ಅನ್ನಂಗಾಯ್ತು. ಆ ಲೀಸ್ ಬದಲು ಒಂದು ಮನೆ ಇಷ್ಟ ಆಯ್ತು ಅಬ್ಬಿಗೆರೆಯಲ್ಲಿ. ಸೊ ಆ ಮನೆನ ತಗೊಂಡ್ವಿ ನಾವು. ತುಂಬಾ ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ಇರಬರ ಆಲ್ಮೋಸ್ಟ್ ಸ್ವಲ್ಪ ಒಡವೆ ಇಟ್ಟಿದ್ವಿ. ಆ ಒಡವೆನೆಲ್ಲ ಅಡ ಇಟ್ಟು ಒಂದ್ ಸ್ವಲ್ಪ ಸಾಲ ಎಲ್ಲ ಮಾಡಿ ಆ ಮನೆ ತಗೊಂಡ್ವಿ. ಆ ಮನೆ ತಗೊಂಡು ಕೊರೋನಾ ಟೈಮ್, ಅವಾಗ ಫಸ್ಟ್ ಕೊರೋನಾ. ಗೃಹಪ್ರವೇಶ ಮಾಡಿದ್ವಿ ಮನೆದು. ಸೊ ಆ ಟೈಮಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ಕರೆದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಫ್ರೆಂಡ್ಶಿಪ್ ಅಲ್ಲಿ ಆಗಿದ್ರು. ಮತ್ತೆ ಫಸ್ಟ್ ಟೈಮ್ ಯಾರು ಕರ್ಕೊಂಡು ಹೋಗಿದ್ರು ಅದೇ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಶಿಪ್ ಆಗಿತ್ತು. ಸರಿ, ನಾನು ಹೋಗ್ಲಿ ಬಿಡು, ಇನ್ನು ಒಬ್ಬೊಬ್ರೆ ಅವರು ಫ್ಯಾಮಿಲಿ ಎಲ್ಲ ಅಟ್ಯಾಚ್ ಆಗ್ಬೇಕಲ್ವಾ ಅನ್ನೋ ಕಾರಣಕ್ಕೆ ಸುಮ್ನೆ ಇದ್ದೆ. ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಾನು ಕೇಳ್ತಾ ಇರ್ಲಿಲ್ಲ. ಇವ್ರು ಫೋನ್ ಚೆಕ್ ಮಾಡ್ತಾ ಇರ್ಲಿಲ್ಲ. ಮತ್ತೆ ನಾನು ದುಡಿದ್ರುವೆ ನಾನು ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾ ಇದ್ದೆ. ₹1 ನನ್ನ ಸೇವಿಂಗ್ಸ್ ಅಂತ ನಾನು ಇಟ್ಕೊಂಡಿರ್ಲಿಲ್ಲ. ಸೊ ಎಲ್ಲಾ ಜವಾಬ್ದಾರಿ ಅವ್ರಿಗೆ, ರೇಷನ್ ಇಂದ ಹಿಡಿದು ಮನೆ ನೋಡ್ಕೊಳ್ಳೋದು, ಖರ್ಚು ವೆರ್ಚು ಎಲ್ಲ ಅವ್ರಿಗೆ. ನನಗೇನಾದ್ರು ಹೊರಗಡೆ ಹೋಗ್ಬೇಕು, ₹100 ಬೇಕು ಅಂದ್ರು, ಈ ತರ ಹೊರಗಡೆ ಹೋಗ್ತಾ ಇದೀನಿ, ₹100 ಕೊಡಿ ಅಂತ ಈಸ್ಕೊಂಡ್ ಹೋಗ್ತಾ ಇದ್ದೆ. ಸೊ ನನ್ ಸ್ಯಾಲ್ರಿ ಅವಾಗಿಗೆ ಅರೌಂಡ್ ಏನಿಲ್ಲ ಅಂದ್ರು ಒಂದು 40 ತನಕ ಬರ್ತಾ ಇತ್ತು, ಅವ್ರಿಗೆ 25 ಬರ್ತಾ ಇತ್ತು.
ಸೊ ಮನೆ ತಗೊಂಡ್ವಿ, ಮನೆ ತಗೊಂಡು ಗೃಹಪ್ರವೇಶ ಎಲ್ಲ ಆಯ್ತು ಮೇ 2021 ನಲ್ಲಿ. ಮನೆ ಗೃಹಪ್ರವೇಶ ಆದಾಗಿಂದ ಅವ್ರ ಮನೆಯವ್ರ ಹತ್ರ ಅದಕ್ಕೂ ಮುಂಚೆ ಒಂದ್ ಇನ್ಸಿಡೆಂಟ್ ಆಯ್ತು. ಒಂದ್ ದಿವಸ ಅನ್ನೋನಿಗೆ ಅವ್ರ ಫೋನ್ ಎತ್ತಿ ಚೆಕ್ ಮಾಡಿದೆ ನಾನು. ಚೆಕ್ ಮಾಡಿದಾಗ ಒಂದು ರೆಕಾರ್ಡಿಂಗ್ ಸಿಕ್ತು ನನ್ಗೆ. ಆ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ಅವ್ರ ತಂಗಿ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದಾರೆ ಇವರು. ಅವ್ರ ತಂಗಿ ಹತ್ರ ಏನ್ ಹೇಳಿದಾರೆ ಅಂತಂದ್ರೆ, ಅವಳು ಪರವಾಗಿಲ್ಲ, ಅವಳು ಚೆನ್ನಾಗ್ ನೋಡ್ಕೊಂತಾಳೆ ನನ್ನ, ಹಂಗೆ ಹಿಂಗೆ ಅಂತ ಹೇಳಿದಾರೆ. ಅದಾದ್ಮೇಲೆ ಅವ್ರ ಅಣ್ಣನೂ ಅವ್ರ ಅಮ್ಮನೂ ನಮ್ ಜೊತೆನೆ ಇದ್ದಾರೆ ಅಂತ ಅಂದಿದ್ದಾರೆ. ಯಾಕೆ ಅವ್ರನ್ನೆಲ್ಲ ಜೊತೆ ಇಟ್ಕೊಂಡಿದ್ದಾರೆ? ಅಯ್ಯೋ ಬಿಡು, ನಮ್ಮನೇಲಿ ಆಕ್ಚುಲಿ 2 ನಾಯಿ ಇತ್ತು ಅವಾಗ. ಬಿಡು, ಆ 2 ನಾಯಿ ಜೊತೆ ಈ 2 ನಾಯಿಗೂ ಊಟ ಆಗ್ತಾ ಇದೀನಿ ಅಷ್ಟೇ, ಬೇರೆ ಡಿಫ್ರೆನ್ಸ್ ಏನಿಲ್ಲ ಅಂತ ನಮ್ಮ ಅಮ್ಮನ ತುಂಬಾ ಚೀಪಾಗಿ ಮಾತಾಡಿದ್ರು ಆ ಕಾಲಲ್ಲಿ. ಸೊ ಅದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೆ. ಬಟ್ ನಮ್ಮ ಅಮ್ಮನ್ ತುಂಬಾ ಯೂಸ್ ಮಾಡ್ಕೊಂಡಿದಾರೆ ಅವರು. ನಂಗೆ ಅಷ್ಟ್ ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ನನ್ಗೆ ಅದಕ್ ದುಡ್ಡು ಬೇಕು, ಇದಕ್ ದುಡ್ಡು ಬೇಕು, ಊಟ ಆರ್ಡರ್ ಮಾಡ್ಬೇಕು. ಊಟ ಆರ್ಡರ್ ಮಾಡಿದಾಗ 500 rupees ಆದ್ರೆ 1000 rupees ಅಂತ ಇಸ್ಕೊಳ್ಳೋರು ನಮ್ಮ ಅಮ್ಮ ಹತ್ರ. ಹಂಗೆ ತುಂಬಾ ಅಮ್ಮನ ಹತ್ರ ತುಂಬಾ ಫೈನಾನ್ಷಿಯಲಿ ಸಪೋರ್ಟ್ ತಗೊಂಡಿದ್ದಾರೆ. ಅಕ್ಕ ನನಗೆ ಇದ್ ದುಡ್ಡು ಬೇಕು, ಅದ್ ದುಡ್ಡು ಬೇಕು ಅಂತ. ನಮ್ಮ ಅಮ್ಮ ಏನು ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ಅವ್ರು ಕೇಳ್ದಂಗೆಲ್ಲ ದುಡ್ಡು ಕೊಡೋದು. ಮತ್ತೆ ಅವ್ರ ಫ್ರೆಂಡ್ಗೂ 1.5 ಲಕ್ಷ ದುಡ್ಡು ಇಸ್ಕೊಟ್ಟಿದ್ರು ನಮ್ಮ ಅಮ್ಮ ಹತ್ರದಿಂದ. ಸರಿ, ಇವ್ರು ದುಡ್ಡಿನ ವ್ಯವಹಾರಕ್ಕೆ ನನ್ ತಲೆ ಆಗ್ತಾ ಇರ್ಲಿಲ್ಲ. ನೀವಾಯ್ತು ಅವ್ರಾಯ್ತು, ದುಡ್ಡಿನ ವ್ಯವಹಾರಕ್ಕೆ ನಾನು ಹೇಳಿಬೇಡಿ, ಇಬ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ನಾನು ಇಂಟರ್ಫಿಯರ್ ಆಗ್ತಾ ಇರ್ಲಿಲ್ಲ. ಸರಿ ಅಂತ ಅನ್ಬಿಟ್ಟು ನಾನು ಅದು ರೆಕಾರ್ಡಿಂಗ್ ಕೇಳಿಸ್ಕೊಂಡು ನನ್ಗೆ ತುಂಬಾ ಬೇಜಾರಾಗೋಯ್ತು. ಇದೇನ್ ನಮ್ಮ ಅಮ್ಮನ ಯಂತ್ರ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿಸ್ಕೊಂಡು ನಮ್ಮ ಅಮ್ಮನ ಹಿಂಗ್ ಮಾತಾಡ್ಬಿಟ್ರಲ್ಲ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ಟೆರೆಸ್ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೆ. ತುಂಬಾ ಅಳ್ತಾ ಇದ್ದೆ. ಅವ್ರಿಗೆ ಗೊತ್ತಾಯ್ತು ನಾನು ರೆಕಾರ್ಡಿಂಗ್ ಕೇಳಿಸ್ಕೊಂಡಿದೀನಿ ಅಂತ ಅನ್ಬಿಟ್ಟು ಮೇಲ್ಗಡೆ ಬಂದ್ರು. ನಾನು ಒಂದೇ ಮಾತು ಅವ್ರಿಗೆ ಹೇಳ್ದೆ, ನೋಡಿ ನನ್ನ ಒಬ್ಳೆ ಲೈಫ್ ಲೀಡ್ ಮಾಡಕ್ಕೆ ನನ್ಗೆ ಇವಾಗೂ ಕೆಪಾಸಿಟಿ ಇದೆ, ನೀವ್ ಹೊರಟೋಗಿ. ನಮ್ಮ ಅಮ್ಮನ ನಮ್ಮ ಅಣ್ಣ ಚೀಪ್ ಮಾಡಿ ಮಾತಾಡದ್ಮೇಲೆ ನೀವ್ ನನಗ್ ಬೇಡ ಅಂತ ನಾನು ಹಿಂಗೆ ಡೈರೆಕ್ಟ್ ಆಗಿ ಹೇಳ್ದೆ. ಅವ್ರೇನ್ ಮಾಡಿದ್ರು, ನನ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು, ನಾನು ಹೆಂಗಾದ್ರೂ ಮಾಡಿ ನಮ್ಮ ಮನೆಯವರು ಜೊತೆ ಸೇರ್ಕೊಬೇಕು ಅಂತ ಹಿಂಗೆ ನಿಮ್ಮನ್ ಚೀಪ್ ಮಾಡಿ ಮಾತಾಡದೆ ಹೊರತು ಬೇರೆ ಏನು ಇಲ್ಲ, ನನ್ ತಪ್ಪಾಯ್ತು ಅಂತ ತುಂಬಾ ಕಾಲ್ ಹಿಡ್ಕೊಂಡು ಕೇಳ್ಕೊಂಡ್ರು. ಲಿಟ್ರಲಿ ಸಿಕ್ಕಾಪಟ್ಟೆ ಹತ್ರು. ಸರಿ ಆಯ್ತು ಅಂತ ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಅದೇ. ನಮ್ಮ ಅಮ್ಮ ಹತ್ರನೂ ಈ ವಿಷಯ ನಾನು ಹೇಳಿಲ್ಲ, ನಮ್ಮ ಅಣ್ಣ ಹತ್ರನೂ ಈ ವಿಷಯ ನಾನು ಹೇಳಿಲ್ಲ. ಅದನ್ನ ನನ್ ಮನ್ಸಲ್ಲೇ ಇಟ್ಕೊಂಡು ಸುಮ್ನೆ ಅದೇ. ಸರಿ ಅಂತ ಮನೆ ಗೃಹಪ್ರವೇಶ ಆಯ್ತು, ಹೊಸ ಮನೆಗ್ ಹೋದ್ವಿ, ಎಲ್ಲಾ ಚೆನ್ನಾಗಿತ್ತು. ಇವ್ರ ಕೆಲ್ಸ ಹೋಯ್ತು. ಮತ್ತೆ ಇದು ಕೆಲ್ಸ ಹೋಯ್ತು, ಅವರೇ ಬಿಟ್ಟು ನನಗ್ ಗೊತ್ತಿಲ್ಲ. ಅದು ಕೆಲ್ಸ ನಾವು ಮೇಲಿ ಮನೆ ತಗೊಂಡಿದ್ದು. ಮನೆ ತಗೊಂಡ್ರೆ ಒಂಥರ ಮೇ ಆದ್ಮೇಲೆ ನಮ್ ಲೈಫೇ ಫುಲ್ ನರಕ ಆಗಕ್ ಸ್ಟಾರ್ಟ್ ಆಯ್ತು. ಅವ್ರು ಸುಮ್ನೆ ಏನೇನೋ ಎಲ್ಲೋ ಹೋಗೋರು, ಎಲ್ಲೋ ಬರೋರು, ಯಾರ ಜೊತೆನೋ ಫೋನಲ್ಲಿ ಮಾತಾಡೋರು, ಸಪ್ರೇಟ್ ಆಗಿ ಡೋರ್ ಲಾಕ್ ಮಾಡ್ಕೊಂಡು ಫೋನಲ್ಲಿ ಮಾತಾಡೋರು ಎನಿ ಟೈಮು. ಸರಿ ಅಂತ ಅಂದ್ಬಿಟ್ಟು ಒಂದ್ ದಿವಸ ಏನ್ ಮಾಡ್ದೆ, ಮತ್ತೆ ನಾನು ಎಲ್ಲೋ ಟೆಂಪಲ್ಗೆ ಹೋಗಿ ಆಗಸ್ಟ್ 30 ಅಲ್ಲ ಜುಲೈ 31 ವರಲಕ್ಷ್ಮಿ ಹಬ್ಬ ಇತ್ತು. ಶುಕ್ರವಾರ ಹಬ್ಬ ಮುಗಿಸ್ಕೊಂಡ್ವಿ. ಶನಿವಾರ ಭಾನುವಾರ ಮನೇಲಿದ್ದೆ. ಸೋಮವಾರ ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಟೆಂಪಲ್ಗೆ ಹೊರಟೆ ನಾನು. ಟೆಂಪಲ್ಗೆ ಹೊರಟೆ. ಇವ್ರು ಇದ್ಕೊಂಡು ಯಾವತ್ತೂ ಇಲ್ದಿರಾ ಈಚೆ ಎಲ್ಲ ಬಂದು ಅವರೆಲ್ಲ ಹೆಂಗೆ ಅಂದ್ರೆ ಅವ್ರು ಒಂಥರ ಸೆಲ್ಫಿಶ್ ತರ ಬಿಹೇವ್ ಮಾಡೋರು. ಯಾವತ್ತು ಬಂದು ಕಳ್ಸ್ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಅವತ್ತೆಲ್ಲ ಬಂದು ಕಳ್ಸ್ಕೊಟ್ರು. ನನಗೆ ಹೋಗ್ಬೇಕಾದ್ರೆ ಯಾಕೋ ಮನ್ಸಿಗೆ ಸಮಾಧಾನ ಇರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಒಂದ್ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸಾರಿ ಅಂತ ತುಂಬಾ ಹತ್ರು. ಸಾರಿ ಅಂತ ಹತ್ಕೊಂಡು ಯಾಕೆ ಸಾರಿ ಕೇಳ್ತಾ ಇದೀರಾ, ಏನಾಯ್ತು ಅಂತ ಅಂದ್ಬಿಟ್ಟು ಕೇಳ್ದೆ. ಇಲ್ಲ ಸಾರಿ ಮಾ ಅಂತ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ರು ಫೋನ್ನ. ಕಟ್ ಮಾಡ್ಮೇಲೆ ಸ್ವಿಚ್ ಆಫ್ ಬಂತು ಫೋನ್. ನಾನ್ ಹಂಗೂ ಇಲ್ಲ, ನಾ ಫಸ್ಟ್ ಎಲ್ಲ ಹೆಂಗೆ ಅವ್ರನ್ನ ಕೇರ್ ಮಾಡ್ತಿದ್ದೆ ಅಂದ್ರೆ, ನಾನು ದೇವನಹಳ್ಳಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ನಮ್ಮ ಮನೆ ಇದ್ದಿದ್ದು ಮತ್ತಿಕೆರೆಯಲ್ಲಿ. ಅವ್ರು ತಲೆನೋವು ಅಂತ ಫೋನ್ ಮಾಡಿದ್ರೆ ನನ್ನ ಆಫೀಸಿಂದ ಮನೆಗೆ ಓಡೋಗ್ತಾ ಇದ್ದೆ. ಅವ್ರು ಏನಾದ್ರು ಒಂಚೂರು ಪ್ರಾಬ್ಲಮ್ ಅಂದ್ರೆ ಎಷ್ಟೋ ಸರಿ ನನ್ನ ಆಫೀಸಿಂದ ಓಡೋಡ್ ಬಂದಿದ್ದೀನಿ. ಭಯ ಇತ್ತು ನನ್ಗೆ, ಎಲ್ ಬಿಟ್ಟು ಹೋಗ್ಬಿಡ್ತಾರೋ ಅಂತ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದೀನಿ ಅವ್ರನ್ನ. ತುಂಬಾ ಕೇರ್ಫುಲ್ ಆಗಿ ಅಂದ್ರೆ ನನ್ನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದೀನಿ ಅವ್ರಿಗೋಸ್ಕರ. ನಾನು ಆಸೆ ಪಟ್ಟಿ ಒಂದ್ ಒಡವೆ ತಗೊಂಡೋಳಲ್ಲ, ಒಂದ್ ಬಟ್ಟೆ ತಗೊಂಡೋಳಲ್ಲ, ಬಟ್ ಅವ್ರಿಗೆ ಅಂತ ಬ್ರಾಂಡೆಡ್ ಬಟ್ಟೆನೇ ತೆಗಿತಾ ಇದ್ದೆ. ಅವ್ರ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೆ. ಫುಲ್ ನನ್ನ ಲೈಫ್ನೇ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದೆ. ಆಮೇಲೆ ನನ್ಗೊಂದ್ ಕಾಲ್ ಬಂದಾಗ ನನ್ಗೆ ಯಾಕೋ ಅವ್ರು ಹೊರಟೋಗ್ತಾರೆ ಅಂತ ನನ್ ಮನ್ಸಿಗೆ ಅನ್ಸಿತ್ತು. ಬಟ್ ಸ್ಟಿಲ್ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದೆ. ಗಾಡಿ ಇರ್ಲಿಲ್ಲ. ಸರಿ ನನ್ ರೂಮ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಡಾಕ್ಯುಮೆಂಟ್ಸ್ ಯಾವ್ದು ಇರ್ಲಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬಿಟ್ಟಿದ್ರು. ಮತ್ತೆ ನನ್ ಸಿಸ್ಟಮ್ ಆನ್ ಮಾಡಿದೆ, ಅದ್ರಲ್ಲಿ ಮೆಸೇಜ್ ಒಂದು ಟೈಪ್ ಮಾಡಿ ಇಟ್ಬಿಟ್ಟು ಹೋಗಿದ್ರು. ನಮ್ಮ ಅಮ್ಮಂಗೆ ತುಂಬಾ ಹುಷಾರಿಲ್ಲ, ನಾನು ಹೋಗ್ತಾ ಇದ್ದೀನಿ, ಆದ್ರೆ ಮತ್ತೆ ಸಿಗ್ತೀನಿ ಅಂತ ಒಂದ್ ಮೆಸೇಜ್ ಟೈಪ್ ಮಾಡಿಬಿಟ್ಟು ಹೋದ್ರು.
ಸೊ ಅದಕ್ಕೂ ಮುಂಚೆನೆ ಸುಮಾರು ಸರಿ ಕೇಳಿದ್ರು, ಈ ಸರಿ ನಾನು ಏನಾದ್ರು ಹೋದ್ರೆ ಹುಡ್ಕೊಂಡ್ ಬರ್ತೀಯಾ, ಜಗಳ ಮಾಡ್ತೀಯಾ, ಈ ತರ ಎಲ್ಲ ಕೇಳಿದ್ರು ನನ್ನ. ನಾನು ಇದಕ್ ಮೇಲೆ ಏನಕ್ ಬಂದ್ ಜಗಳ ಮಾಡ್ಲಿ, ನಾನು ಮಾಡಲ್ಲ ಅಂತ ಹೇಳ್ದೆ ನಾನು. ಸರಿ ಅಂತ ಅಂದ್ಬಿಟ್ಟು ಇವ್ರು ಲೆಟರ್ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟು ನನ್ಗೆ ಕೋಪ ತಡಿಯಕ್ ಆಗಿಲ್ಲ ಅವಾಗ. ಸೊ ನಾನೇನ್ ಮಾಡ್ದೆ, ಗಾಡಿ ತಗೊಂಡು ಹೋದೆ ಅವ್ರ ಮನೆ ಹತ್ರ. ಸೊ ಮನೆಯಿಂದ ಹಾಕೊಂಡೋಗಿ ಚಪ್ಲಿ ಅಲ್ಲೇ ಇತ್ತು. ಡೋರ್ ನಾಕ್ ಮಾಡಿ ಮಾಡಿ ಸಾಕಾಯ್ತು. ಅವ್ರ ಒಳಗಡೆನೆ ಇತ್ಕೊಂಡು ಯಾರು ಡೋರ್ ಓಪನ್ ಮಾಡಿಲ್ಲ. ಯಾರು ಡೋರ್ ಓಪನ್ ಮಾಡಿಲ್ಲ. ನಾವು ತುಂಬಾ ಪೊಲೀಸವ್ರು ಬಂದಾಗ್ಲೂ ನಾನು ಇದೇ ಹೇಳ್ದೆ, ಹಿಂಗೆ ಅಂತ ಅನ್ಬಿಟ್ಟು ಅಲ್ಲಿರೋ ವಟ್ಟಾರದವ್ರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ಒಂದು 12 o'clock 1 o'clock ವರೆಗೂ ನಾನು ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ವಿ ಡೋರ್ ಓಪನ್ ಮಾಡ್ತಾರೆ ಅಂತ. ಅವ್ರು ಡೋರೇ ಓಪನ್ ಮಾಡಿಲ್ಲ. ಸರಿ ಇಲ್ಲಿದ್ರೆ ಪ್ರಯೋಜನ ಇಲ್ಲ ಅಂತ ನಾವೇನ್ ಮಾಡಿದ್ವಿ, ನಮ್ಮ ಮನೆಗ್ ಬಂದ್ಬಿಟ್ಟೆ. ಮನೆಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 6 ತಿಂಗಳು ಸಿಕ್ಕಾಬಿಟ್ಟೆ ಡಿಪ್ರೆಷನ್ ಅಲ್ಲಿ ಇದ್ದೆ. ನಾನು ರೂಮ್ ಬಿಟ್ಟು ಈಚೆ ಬರ್ತಾ ಇರ್ಲಿಲ್ಲ, ಯಾರತ್ರ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇರ್ಲಿಲ್ಲ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ. ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡೋದು, ಅವ್ರ ಹತ್ರ ಮಾತಾಡ್ಸಿ ಅಂತ ಕೇಳ್ಕೊಳ್ಳೋದು. ಮತ್ತೆ ಅವ್ರ ಏರಿಯಾದಲ್ಲಿರೋ ತುಂಬಾ ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಏನು ಅಂತ ಕೇಳೋದು, ಅದೆಲ್ಲ ಮಾಡ್ತಾ ಇದ್ದೆ ನಾನು. ಅವ್ರ ಜೊತೆ ಒಂದ್ಸರಿ ಮಾತಾಡ್ಸಿ ಅಂತ. ಫೈನಲಿ ಅವರೇ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್. ಆಮೇಲೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನಮ್ಮಮ್ಮಗ್ ತುಂಬಾ ಹುಷಾರಿಲ್ಲ, ಇವಾಗ ನಾನ್ ಬಿಟ್ ಬರಕ್ ಆಗಲ್ಲ, ಅದೇನಾಗುತ್ತೋ ಆಗ್ಬಿಡ್ಲಿ, ನನ್ ಜೀವನ ಇಲ್ಲೇ ನಾನು ತೇದ್ಬಿಡ್ತೀನಿ. ನಮ್ಮಮ್ಮ ನನಗೋಸ್ಕರ ಇಷ್ಟು ವರ್ಷ ವೆಯ್ಟ್ ಮಾಡಿದಾರೆ, ನಿನಗ್ ವೆಯ್ಟ್ ಮಾಡಕ್ ಆಗಲ್ವಾ, ವೆಯ್ಟ್ ಮಾಡು ಬರ್ತೀನಿ ನಾನು ಅನ್ನೋ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಇಲ್ಲ ನಮ್ಮಮ್ಮ ಹೇಳ್ತಾ ಇದಾರೆ ನನ್ ಮದ್ವೆ ಮಾಡ್ಕೊಬೇಕಂತೆ, ಅವ್ರ ಕೊನೆ ಆಸೆ ಅದೇ ಅಂತ ಕೇಳ್ಕೊಂತ ಇದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನ್ ಇದ್ಕೊಂಡು ಅವ್ರಿಗೆ ಹೇಳಿ ಅರ್ಥ ಮಾಡ್ಸಿಸಿ ಅವ್ರಿಗೆ ಅಂತಂದ್ರೆ ಇವ್ರು ಅದಕ್ಕೆ ಒಪ್ಕೊಂತ ಇರ್ಲಿಲ್ಲ. ಇವ್ರು ಹೆಂಗೆ ನನ್ಗೆ ಹೇಳ್ತಾ ಇದ್ರು ಅಂದ್ರೆ, ನೀನಾಗೋದಕ್ಕೆ ನನ್ನನ್ನ ಸಾಕಿದ್ಯಾ, ನನ್ನನ್ನ ಇದ್ ಮಾಡಿದ್ಯಾ, ಬೇರೆ ಯಾವಳೆ ನನ್ನ ಲೈಫಲ್ಲಿ ಬಂದ್ರುವೆ ಅವ್ರು ನನ್ನ ಸಾಕಲ್ಲ, ನನ್ನ ಟಾರ್ಚರ್ಗೆ ಅವರೇ ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಬಂದ್ ನಾನು ನಿನ್ ಜೊತೆ ಇರ್ತೀನಿ ಅಂತ. ನಾನು ಅವಾಗೂ ಹೇಳ್ತಾ ಇದ್ದೆ, ಅದು ಇನ್ನೊಂದ್ ಹೆಣ್ಮಗು ಲೈಫ್ ಅದು ಹಾಳು ಮಾಡೋದ್ ಸರಿಯಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಸಡನ್ ಆಗಿ ನನಗೆ ಕಾಲ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ರು. ಮತ್ತೆ ನಾನೇ ಮೆಸೇಜ್ ಮಾಡ್ತಾ ಇದ್ದೆ, ಅವ್ರ ಮೆಸೇಜ್ ನೋಡ್ತಿದ್ರು, ರಿಪ್ಲೈ ಮಾಡ್ತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಾ ಇದ್ದೆ. ಆಮೇಲೆ ಒಂದ್ ದಿವ್ಸ ಗೊತ್ತಾಯ್ತು ಅವ್ರ ಮದ್ವೆ ಆಗಿದೆ ಅಂತ ಅಂದ್ಬಿಟ್ಟು ನನ್ಗೆ. ಹಿಂಗೆ ಯಾರೋ ಇದು ಮೆಸೇಜ್ ಕಳ್ಸಿದ್ರು, ಫೋಟೋ ಕಳ್ಸಿದ್ರು, ಅವ್ರಿಬ್ಬರದ್ದು ಫೋಟೋ ಕಳ್ಸಿದ್ರು. ಸರಿ ಅಂತ ಅಂದ್ಬಿಟ್ಟು ಮದ್ವೆ ಆಯ್ತು ಅಂದು ಅವ್ರಿಗೆ ನಾನು ಮೆಸೇಜ್ ಮಾಡ್ದೆ, ಇದೇನ್ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀರಾ ನೀವು ಅಂತ ಮೆಸೇಜ್ ಕಳಿಸ್ದೆ. ಅವ್ರು ಇಮಿಡಿಯೇಟ್ಲಿ ನನಗ್ ಕಾಲ್ ಮಾಡಿದ್ರು, ನೀನು ಏನು ಮಾಡ್ಕೊಂಬೇಡ, ನಾನು ಹೇಳೋದೊಂದ್ ಸ್ವಲ್ಪ ಅರ್ಥ ಮಾಡ್ಕೋ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪ್ಲೈನ್ ಮಾಡಿದ್ರು. ನಮ್ಮಮ್ಮ ಸತ್ತು ಹೋಗ್ತೀನಿ ಹಂಗೆ ಹಿಂಗೆ ಅಂದ್ರು, ಅದಕ್ಕೆ ಮದ್ವೆ ಮಾಡ್ಕೊಂಡೆ ನಾನು. ನನ್ಗೆ ಇಷ್ಟಾನೇ ಇರ್ಲಿಲ್ಲ, ನಾನು ತಾಳಿ ಕಟ್ಟೋದ್ಕಿಂತ ಮುಂಚೆನೂ ಹೇಳ್ದೆ ನನಗ್ ಮದ್ವೆ ಬೇಡ ಅಂತ, ಬಟ್ ಅವರೇ ಬಲವಂತವಾಗಿ ನಂಗೆ ಮದ್ವೆ ಮಾಡ್ಸಿದ್ರು ಅಂತ ಹೇಳಿದ್ರು. ಆದ್ರೆ ಹುಡ್ಗಿ ಮನೆಯವ್ರಿಗೆ ಏನ್ ವಿಷಯನೂ ಹೇಳಿಲ್ಲ ಇವ್ರು. ಮುಂಚೆ ನನ್ನ ಮದ್ವೆ ಮಾಡ್ಕೊಂಡಿರೋ ವಿಷಯನೇ ಹೇಳಿಲ್ಲ. ಆಮೇಲೆ ಒಂದ್ 5 ಡೇ ಆ ಮನೆಯವ್ರಿಗೂ ವಿಷಯ ಗೊತ್ತಾಗಿದೆ, ಹುಡ್ಗಿಯವ್ರ ಮನೆಗೆ ಈ ತರ ಇದ್ರು ಅಂತ. ಅವ್ರು ನನಗ್ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು, ಏನಮ್ಮ ನೀನು ಒಂದ್ ಹೆಣ್ಣಾಗಿ ಬೇರೆ ಹುಡ್ಗಿ ಲೈಫ್ ನ ಹಾಳ್ ಮಾಡಕ್ ಬಂದಾಗ ನೀನ್ ಬಂದ್ ತಡಿಬೇಕಲ್ವೇನಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನಂದೆ, ನೋಡಿ ನೀವ್ ಇಡೀ ಊರ್ಗೆ ಗೊತ್ತು ಅವ್ರು ನನ್ ಜೊತೆ ಜೀವನ ಮಾಡಿರೋದು, ಸುಮಾರು 6 years ನನ್ ಜೊತೆ ಲೈಫ್ ಲೀಡ್ ಮಾಡಿದಾರೆ, ಇಡೀ ಊರ್ಗೆ ಗೊತ್ತು. ನೀವ್ ಹೆಣ್ ಕೊಡೋದ್ಕಿಂತ ಮುಂಚೆ ವಿಚಾರಿಸ್ಬಿಟ್ಟು ಹೆಣ್ ಕೊಡೋದಲ್ವಾ, ಇವಾಗ ಬಂದ್ ನನ್ನನ್ ಕೇಳಿದ್ರೆ ನಾನೇನ್ ಮಾಡ್ಲಿ, ಮದ್ವೆ ಆಗಿರೋ ವಿಷಯನೇ ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ ನಾನು. ಸೊ ಅವ್ರು ಇದ್ಕೊಂಡು, ಸರಿ ಅಮ್ಮ ನಾಳೆ ಇಲ್ಲಿ ಒಂದ್ ಕಡೆ ಬಾ, ಕುತ್ಕೊಂಡ್ ಮಾತಾಡೋಣ ಅಂತಂದ್ರು. ನಾನಂದ್ರೆ ನಾನ್ ಯಾಕೆ ಬರ್ಲಿ, ಪೊಲೀಸ್ ಏನಾದ್ರು ಇದ್ರೆ ನಾನು ಬರ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆತರ ಬರ್ತೀನಿ, ನಿಮ್ ಮನೆ ಹತ್ರ ನಾನು ಬರಲ್ಲ ಅಂತಂದೆ. ನಾನು ಬರಲ್ಲ ಅಂದೆ. ಇವ್ರು ಯದು ಅನ್ನೋರು ಮತ್ತೆ ನನಗೆ ಕಾಲ್ ಮಾಡ್ಬಿಟ್ಟು, ನಾನು ಹೇಳ್ಕೊಂತೀನಿ, ನಾವಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಇದ್ದಿದ್ದು, ಮದ್ವೆ ಆಗಿಲ್ಲ ಅಂತ ಅಂದ್ಬಿಟ್ಟು ನಿನ್ ಕಾಲಕ್ ಬೀಳ್ತೀನಿ, ನೀನು ಹಂಗೆ ಹೇಳು, ನಮ್ ಮದ್ವೆ ಆಯ್ತು ನಾವ್ ಜೊತೆ ಇದ್ವಿ ಅಂತೆಲ್ಲ ಹೇಳ್ಬೇಡ ಅಂತ ಕೇಳ್ಕೊಂಡ್ರು. ಅದಕ್ಕೆ ನಾನಂತೆ, ನಾನ್ ಯಾಕಪ್ಪ ಹಂಗೆ ಹೇಳಿ, ಇರೋ ನಿಜ ಏನಿದ್ಯೋ ಅದನ್ನೇ ಹೇಳ್ತೀನಿ ಅಂತ. ಯಾಕೆ ನಿನ್ ಜೀವನ ಹಾಳಾಗಿದೆ ಅಂತ ನನ್ ಜೀವನ ಹಾಳ್ ಮಾಡ್ಬೇಕು ಅಂತ ಇದ್ಯಾ ನೀನು? ಇದು ನನ್ ಜೀವನ ಹಾಳಾಗ್ಬೇಕಾ? ಅವಾಗ್ಲೇ ನೀನ್ ಖುಷಿಯಾಗಿರೋದ ಹಂಗೆ ಹೆಂಗೆ ಅಂತ. ನಾನ್ ನಿನ್ ಲೈಫಲ್ಲಿ ಬಂದಿಲ್ಲ, ನೀನಾಗ್ ನನ್ನ ಲೈಫಲ್ಲಿ ಬಂದು ನನ್ ಲೈಫ್ ನ ಹಾಳ್ ಮಾಡಿ ಇದು ಹಿಂಗೆ ಇಲ್ಲಿಗ್ ತಂದ್ ನಾನು ಒಂಟಿಯಾಗಿ, ಅಂದ್ರೆ ನನ್ ಫ್ರೆಂಡ್ ಜೊತೆ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ, ನಮ್ ಫ್ಯಾಮಿಲಿ ಜೊತೆ ಸೇರಕ್ ಬಿಡ್ತಾ ಇರ್ಲಿಲ್ಲ, ನನ್ಗೆ ಅಂತ ಒಂದ್ ಸರೌಂಡಿಂಗೇ ಇರ್ಲಿಲ್ಲ ನನ್ಗೆ, ಇವ್ರೊಬ್ರೆ ಅಂತ ನಾನ್ ಬದುಕ್ತಾ ಇದ್ದಿದ್ದು. ಹಿಂಗೆಲ್ಲಾ ಮಾಡ್ಬಿಟ್ಟು ಹೋಗ್ಬಿಟ್ಟು ಇವಾಗ ನನಗ್ ಸುಳ್ಳೇಳು ಅಂತ ಬೇರೆ ಕೇಳ್ಕೊಂತ ಇದೀಯ ಅಂದಿದ್ದಕ್ಕೆ ನೀನ್ ಹಂಗೆ ಹಿಂಗೆ ಅಂತೆಲ್ಲ ಜೋರಾಗಿ ಬೈದು, ಇದ್ ಏನಾಗುತ್ತೋ ನಾನು ಫೇಸ್ ಮಾಡ್ತೀನಿ, ಬಟ್ ಇನ್ನೊಂದ್ಸರಿ ನಿನ್ ಲೈಫಲ್ಲಿ ನಿನ್ ಮುಖ ನೋಡಲ್ಲ ಅಂತ ನನಗ್ ಮೆಸೇಜ್ ಮಾಡಿದ್ರು.
ಸರಿ ಆಯ್ತು ಅಂತ ಮತ್ತೆ ಆ ಹುಡ್ಗಿ ಮನೆಯವರು ನನಗ್ ಕಾಲ್ ಮಾಡಿಲ್ಲ, ನಾನು ಕಾಲ್ ಮಾಡಕ್ ಹೋಗಿಲ್ಲ, ಸುಮ್ನೆ ಆಗ್ಬಿಟ್ಟೆ ನಾನು. ಅವರು ಸುಮ್ನೆ ಆಗ್ಬಿಟ್ರು. ಆಮೇಲೆ ಇದೆಲ್ಲ ಆಗಿ ನನ್ಗೆ ಮನೆದು EMI ಮತ್ತೆ ನನ್ ಮಗಳನ್ನ ಓದ್ಸೋದು ಎಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ನನ್ ಮಗಳಿಗೆ ಅವಳು ಇವಾಗ್ಲೂ ಹಾಸ್ಟೆಲ್ಲೇ ಓದ್ತಾ ಇದ್ದಾಳೆ. ಸೊ ಮನೆ ಮಾರಣ ಅಂತಂದ್ರೆ ನಮ್ದು ಜಾಯಿಂಟ್ ಅಲ್ಲಿ ಮನೆ ಇರೋದು. ಮನೆ ಮಾರಣ ಅಂತ ಅನ್ಕೊಂಡೆ. ಮತ್ತೆ ಇವ್ರು ಮದ್ವೆ ಆಗಕ್ಕಿಂತ ಮುಂಚೆ ಮನೇಲಿ ಇದ್ರಲ್ಲ, 1 ವರ್ಷ ಮನೇಲಿ ಇದ್ರು ಮದ್ವೆ ಆಗಕ್ಕಿಂತ ಮುಂಚೆ. ಅವಾಗ ಗ್ಯಾಂಬ್ಲಿಂಗ್ ಇದು ಟ್ರೇಡಿಂಗ್ ಅಲ್ಲಿ ದುಡ್ಡು ಹಾಕ್ಬಿಟ್ಟು 9 ಲಕ್ಷ ತನಕ ಕಳ್ಕೊಂಡಿದ್ರು. ಇವ್ರು ಸಾಲ ಮಾಡಿರೋದು, ಬಟ್ ನಂಬರ್ ಕೊಟ್ಟಿರೋದೆಲ್ಲ ನಮ್ಮನೆ ಅಡ್ರೆಸ್, ನನ್ನ ನಂಬರ್. ಸೊ ದಿನ ಒಬ್ಬೊಬ್ರು ಬರೋದು, ಸಾಲ ಹಿಂಗೆ ಕೊಡ್ಬೇಕು ಅಂತ ಜಗಳ ಮಾಡೋರು. ಅವಾಗೆಲ್ಲ ಇವ್ರು ಆಕ್ಚುಲಿ ಇವ್ರ ಹತ್ರ 3 ಗಾಡಿ ಇತ್ತು. ನಾನೇ ತಕೊಟ್ಟಿರೋದು. ಒಂದು ಡಾಮಿನರ್, ಒಂದು ಅವೆಂಜರ್, ಒಂದು ಆಕ್ಸೆಸ್. ಡಾಮಿನರ್ ಎತ್ಕೊಂಡು ಹೋಗಿದ್ರು, 2 ಗಾಡಿ ನಮ್ಮನೆ ಹತ್ರನೇ ಇತ್ತು. ಸರಿ ಒಂದ್ ಗಾಡಿ ಕೊಡು, ನಾನು ಮಾರ್ಕೊಂತೀನಿ, ನನಗೆ ಕಷ್ಟ ಇದೆ ಅಂದ್ರು. ಅವಾಗೂ ಗಾಡಿ ಕೊಟ್ಟೆ. ಅದು ಇದು ಸಪೋರ್ಟ್ ಮಾಡ್ತಾ ಇದ್ದೆ ನಾನು. ಅವಾಗೂ ಸರಿ ಆಯ್ತು, ನಮ್ ಲೈಫ್ ಅಲ್ಲಿ ಒಬ್ರು ಇರ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಏನೇನ್ ಸಪೋರ್ಟ್ ಬೇಕೋ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೆ. ಬಟ್ ಅವ್ರು ಫುಲ್ ಫೇಕ್ ಪರ್ಸನ್, ಅಂದ್ರೆ ಫುಲ್ ಫೇಕ್ ಪರ್ಸನ್. ಇರೋ ತನಕ ಅವ್ರು ಎಲ್ಲಿರ್ತಾರೋ ಅಲ್ಲಿ ಅವರು ರಾಯಲ್ ಆಗಿ ಬದುಕ್ಬೇಕು, ಅದಕ್ಕೆ ಏನ್ ಬೇಕೋ ಎಲ್ಲಾ ತರ ಮಾಡ್ತಾರ ಅವ್ರು, ಎಲ್ಲಾ ತರ. ನಾನು ಸುಮ್ನೆ ಆಗ್ಬಿಟ್ಟಿದ್ದೆ, ಅವ್ರ ಲೈಫ್ ಅವ್ರಿಗೆ ಹೆಂಗನ ಬದುಕೊಳ್ಳಿ. ಕೊರೋನಾ ಟೈಮಲ್ಲಿ ನನ್ ಕಣ್ ಮುಂದನೆ ಒಂದು ಒಬ್ರು ಸತ್ತೋದ್ರು. ಅವ್ರ ವೈಫ್ ಎಷ್ಟು ಹತ್ರು ಅಂದ್ರೆ ಅಷ್ಟತ್ರು. ಅವತ್ತೇ ನಾನು ಡಿಸೈಡ್ ಆದೆ, ಈ ಮನುಷ್ಯ ಎಲ್ಲೇ ಬದುಕ್ಲಿ ಚೆನ್ನಾಗಿರ್ಲಿ. ಇವತ್ವರೆಗೂ ನಾನು ಅವ್ರಿಗೊಂದು ಶಾಪ ಹಾಕಿಲ್ಲ, ಇವತ್ವರೆಗೂ ನಾನು ಅವ್ರಿಗೆ ಫೋನ್ ಮಾಡಿ ಬೈದಿಲ್ಲ, ಇವತ್ವರೆಗೂ ನಾನು ಅವ್ರಿಗೆ ಏನು ಕೇಳಿಲ್ಲ, ಏನೇನು ಕೇಳಿಲ್ಲ. ಆದ್ರೆ ಇದೇ ನಿಮ್ಮ ಶೋನ ಅವರು ಫಾಲೋ ಮಾಡ್ತಾರೆ, ನಿಮ್ ಶೋನ ಫಾಲೋ ಮಾಡ್ತಾರೆ. ನವೆಂಬರ್ 1 ನಿಮ್ಗೆ ಕಾಲ್ ಮಾಡಿದ್ದಾರೆ. ನವೆಂಬರ್ 1 ಅವ್ರು ನಿಮ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಏನಂತ, ನಾನೇ ಮೆಸೇಜ್ ಮಾಡಿದೀನಿ, ನಾನ್ ನಿಮ್ಮ ಶೋ ನೋಡಲ್ಲ, ನಾನು ಆಕ್ಚುಲಿ ನಿಮ್ ಶೋ ನೋಡಿಲ್ಲ. ಆ ಒಂದು ಶೋನ ನನ್ಗೆ ಯಾರೋ ಫಾರ್ವರ್ಡ್ ಮಾಡಿದ್ರು, ನೋಡು ಈ ತರ ಎಲ್ಲ ಮಾತಾಡಿದಾರೆ ಅಂತ. ನನ್ ಫ್ರೆಂಡ್ಸ್ ಎಲ್ಲರೂ ಹೇಳೋರು, ನಮ್ಮ ಆಫೀಸಲ್ಲಿ ಇರೋರು ಎಲ್ಲರೂ ಹೇಳೋರು, ಅವ್ನು ಕುಡಿಯೋ ಅಭ್ಯಾಸ ಇಲ್ಲ, ಮತ್ತೊಂದು ಅಭ್ಯಾಸ ಇಲ್ಲ, ಅಂದ್ರೆ ಅವ್ನು ಏನೋ ನಿನ್ ಲೈಫಲ್ಲಿ ಮೋಸ ಮಾಡ್ತಾ ಇದ್ದಾನೆ, ನಿಂಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋರು. ಬಟ್ ನಾನು ಯಾವ್ದು ನಂಬದಿರ ಬ್ಲೈಂಡ್ ಆಗಿ ಬಿಲೀವ್ ಮಾಡಿದ್ದೆ. ಸೊ ನಿಮ್ ಶೋ ಅಲ್ಲಿ ಫೋನ್ ಮಾಡ್ಬಿಟ್ಟು ನನ್ಗೆ ಹಿಂಗೆ ಏನು, ನಾನು ಹಿಂಗ್ ಹೋಗಿದ್ದೆ, ಅವಳನ್ನ ಕರ್ಕೊಂಡು ಹೋಗಿದ್ದೆ, ಹಿಂಗಿದ್ದೆ. ಆಮೇಲೆ ನನಗೆ ನಮ್ಮ ಅಪ್ಪ ಅಮ್ಮನೇ ಇಂಪಾರ್ಟೆಂಟ್ ಅಂತ ನಾನು ಬಂದ್ಬಿಟ್ಟೆ. ನಂಗೆ ಮದ್ವೆ ಆಗಿದೆ, ಇವಾಗ ನನ್ಗೊಂದ್ ಮಗಳಿದ್ದಾಳೆ, ನನ್ನ ಲೈಫ್ ಚೆನ್ನಾಗಿದೆ. ಬಟ್ ಅದೇ ಈ ತರ ತಪ್ಪಿನ್ ಯಾರು ಮಾಡ್ಬಾರ್ದು ಅಂತ ಏನೋ ಕನ್ಫೆಸ್ ಮಾಡ್ಕೊಂಡ್ರಿ ನಿಮ್ ಕಾಲಲ್ಲಿ. ಸೊ ಅದನ್ನ ನೋಡಿ ಅವತ್ತಿಂದ ನಿಮ್ಗೆ ಕಾಲ್ ಟ್ರೈ ಮಾಡ್ತಾ ಇದ್ದೆ, ನಿಮ್ ಹತ್ರ ಮಾತಾಡ್ಬೇಕು, ಇದೇ ವಿಷಯ ಮಾತಾಡ್ಬೇಕು ಅಂತಾನೆ ನಿಮ್ಗೆ ಕಾಲ್ ಟ್ರೈ ಮಾಡ್ತಾ ಇದ್ದೆ. ಅದಾದ್ಮೇಲೆ ಆತ ನನ್ನ ಪ್ರಯತ್ನ ಸಂಪರ್ಕ ಮಾಡಿಲ್ವ ನೀವು? ಸಾರಿ, ಆತ ನನ್ನ ಮತ್ತೆ ಸಂಪರ್ಕ ಮಾಡಿಲ್ವನವ ನೀವು? ನನಗ್ ಸಂಪರ್ಕ ಮಾಡಿಲ್ಲ, ನನ್ಗೆ ಯಾರೋ ಬೇರೆಯವ್ರ ಆ ಶೋದು ಕಳ್ಸಿದ್ದು. ಅದು ಯಾವಾಗ ಅವ್ರ ಹೆಂಡತಿ ಮನೆಗೆಲ್ಲ ವಿಷಯ ಗೊತ್ತಾಗಿ ಜಗಳ ಆಯ್ತು, ಅವಾಗ್ಲೇ ಅವರು ನನಗ್ ಅವಾಗಿಂದ ಒಂದ್ ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ನಿಮಗ್ ಕಾಲ್ ಮಾಡಿ ಫುಲ್ ರಾಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗ್ ಕಾಲ್ ಮಾಡಿ ನಾನ್ ಫುಲ್ ರಾಂಗ್ ಡೀಟೇಲ್ಸ್, ನಾನೇ ಮೆಸೇಜ್ ಮಾಡ್ದೆ ಅವ್ರಿಗೆ, ನಾನೇ ಅವ್ರ ಕಂಪಲ್ ಮಾಡ್ದೆ, ನಾನ್ ಸತ್ತೋಗ್ತೀನಿ ಅಂತ ಅವ್ರಿಗೆ ಬೆದರಿಕೆ ಮಾಡ್ದೆ, ಅದಕ್ಕೆ ಅವ್ರು ಬಿಟ್ಟು ಬಂದ್ಬಿಟ್ರು ನನ್ನನ್ನ ಅಂತ. ಆಕ್ಚುಲಿ ನಿಮ್ಮಲ್ಲಿ ಒಂದ್ ಇಷ್ಟ ಆಗಿದ್ದೇನಂದ್ರೆ, ನೀವ್ ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನೋಡಪ್ಪ ಒಂದ್ ಹುಡ್ಗಿ ಲೈಫಲ್ಲಿ ಅವ್ರ ಲೈಫ್ ನ ಇವಾಗ ಒಂಟಿ ಮಾಡಿ ಬಂದಿದ್ಯಾ, ಆ ಶಾಪ ನೀನ್ ಯಾವತ್ತೂ ಬಿಡಲ್ಲ, ಅದ್ ಯಾವತ್ತಿದ್ರು ನಿಮಗ್ ಕಾಡುತ್ತೆ ಅಂತ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀರಾ. ಅವ್ರದ್ದು ಕನ್ಫೆಸ್ ನ ನೀವು ಒಪ್ಕೊಂಡಿಲ್ಲ ಆಕ್ಚುಲಿ ಅವತ್ತು. ಯಾರು ಮಾಡಿದ್ರು ತಪ್ಪೇ ಅಲ್ವನವ? ಅದನ್ನ ತಪ್ಪು ಅಂತಾನೆ ನೀವು ಕ್ಲಿಯರ್ ಆಗಿ ಹೇಳಿದ್ರ. ಮತ್ತೆ ನಿಮ್ ಆ ಕಮೆಂಟ್ಸ್ ಕೂಡ ಓದ್ದೆ, ಅದೊಂದು ಶೋದ್ ಕಮೆಂಟ್ಸ್ ಕೂಡ ಪ್ರತಿಯೊಬ್ರು ಆ ಮನುಷ್ಯನ್ನೇ ಬೈದಿದ್ದಾರೆ, ಪ್ರತಿಯೊಬ್ರು. ನಾನ್ ನೋಡ್ದೆ ಅದನ್ನ. ಸೊ ನನ್ಗೆ ಇದನ್ನ ಹೇಳ್ಬೇಕು, ನಾನು ಎಲ್ಲೂ ಹೇಳ್ಕೊಂಡೋಳಲ್ಲ ಅವ್ರು ನನ್ಗೆ ಏನೇನ್ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ಎಲ್ಲೂ ಅವ್ರು ಇದುವರೆಗೂ ನನಗ್ ಮೋಸ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಅಂತಾನು ನಾನು ಹೇಳ್ಕೊಂಡೋಳಲ್ಲ. ಏನೋ ನಮ್ಮ ಮನೇಲಿ ಹಿಂಗ್ ಬರ್ತೈತೆ, ಅವ್ರ ಮನೇಲಿ ಹಂಗ್ ಬರ್ದಿದೆ, ಆಯ್ತು. ಎಷ್ಟು ವರ್ಷ ಬದುಕ್ತಿವಿ? ಇನ್ನೊಂದ್ 5 ವರ್ಷ 10 ವರ್ಷ ಬದುಕ್ತಿವ ಇವಾಗಿರೋ ಜನರೇಷನ್ ಅಲ್ಲಿ, ಹೋಗ್ಲಿ ಬಿಡು ಅಂತ ಅನ್ಬಿಟ್ಟು ನಾನು ಬಿಟ್ಟಿದೀನಿ. ಬಟ್ ಅವ್ರು ನಿಮಗ್ ಕಾಲ್ ಮಾಡ್ಬಿಟ್ಟು ಅಷ್ಟೆಲ್ಲಾ ಮಾತಾಡ್ಬೇಕಾದ್ರೆ ನಾನ್ ಯಾಕೆ ಸುಮ್ನೆ ಇರ್ಬೇಕು ಅಂತ ನನಗ್ ಅವಾಗಿಂದ ಕೋಪ ಬಂದಿರೋದು. ಅಟ್ಲೀಸ್ಟ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಹೇಳಿದ್ರೆ ಕೂಡ. ಬಟ್ ಇನ್ನೊಂದು ಹೇಳಿದಾರೆ, ನಂದೇ ತಪ್ಪು ಅಂತಾನು ಹೇಳಿದಾರೆ ಅವ್ರ ಆ ಕಾಲಲ್ಲಿ. ನಂದೇ ತಪ್ಪು, ಅವಳದೇನ್ ತಪ್ಪಿಲ್ಲ ಅಂತ ಅವ್ರು ಎಲ್ಲಾ ಕಡೆನೂ ಈ ಮಾತು ಹೇಳ್ತಾರೆ. ಬಟ್
ಏನ್ ಪ್ರಯೋಜನಕ್ಕೆ ಬಂತು? ನಾನ್ ಮದ್ವೆ ಆಗಿದ್ದೆ ಹೌದು, ಹೊಡಿತನ ಬಡಿತನ ನಾನ್ ಎಲ್ಲಾದ್ರೂ ಹೇಳ್ಕೊಂಡಿದ್ದೀನ? ಅಟ್ಲೀಸ್ಟ್ ನನ್ ಲೈಫ್ ಹಾಳಾಗ್ತಿದೆ, ನಂಗ್ ಲೈಫ್ ಕೊಡಿ ಅಂತ ನಾನ್ ಕೇಳ್ಕೊಂಡಿದ್ದ? ಇಲ್ಲ. ತಾನೇ ಬಂದು ನನ್ನ ಲೈಫ್ ಎಂಟ್ರಿ ಕೊಟ್ಬಿಟ್ಟು ನನ್ ಬರಲ್ಲ, ನಾನ್ ಮಾಡ್ಕೊಳಲ್ಲ ಅಂದ್ರು ತೀರಾ ಹತ್ತು ಸುರ್ದು, ಇಲ್ಲ ನೀನ್ ಬೇಕೇ ಬೇಕು, ನಿನ್ ಲೈಫ್ ಹಿಂಗಿರ್ಬಾರ್ದು, ನಿನ್ ಲೈಫ್ ಚೇಂಜ್ ಆಗ್ಬೇಕು ಅಂತ ಎಲ್ಲ ಇದು ಮಾಡಿ ಬಂದು ನನ್ ಲೈಫ್ಗೆ 3 ಸತಿ ಅವ್ರು ನನ್ನ ಬಿಟ್ಟು ಹೋಗಿ ಬಂದಿರೋದ್ ಮಾಡಿರೋದವ್ರು. 3 ಸತಿ, ಲಿಟ್ರಲಿ 3 ಸತಿ ನಾನು ಎಷ್ಟು ನರ್ಕ ಅನ್ಭವಿಸಿದೀನಿ ಅಂತ ಗೊತ್ತು. ಬಟ್ ಅವ್ರು ಇದ್ದಾಗ್ಲೂ ಅಷ್ಟೇ ನರ್ಕ ಅನ್ಭವಿಸಿದೀನಿ ನಾನು. ನನ್ ಮನ್ಸ್ ಒಳಗಡೆನೆ ಒಂದ್ ಭಯ ಇರ್ತಾ ಇತ್ತು, ಎಲ್ಲಿ ಹೋಗ್ಬಿಡ್ತಾರೋ, ನಾನು ಎಲ್ಲಿ ಎದುರು ಮಾತಾಡಿದ್ರೆ ಎಲ್ಲಿ ಹೊರಟೋಗ್ತಾರೋ ಅಂತ. ಒಂದ್ ಅಡ್ಗೆ ಮಾಡೋ ವಿಷಯದಲ್ಲಾಗ್ಲಿ, ಅವ್ರನ್ನ ನೋಡ್ಕೊಳ್ಳೋ ವಿಷಯದಲ್ಲಾಗ್ಲಿ ತುಂಬಾ ಭಯದಿಂದ ಬದುಕ್ತಾ ಇದ್ದೆ ನಾನು. ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರ ಭಯದಲ್ಲಿ. ಯಾಕಂದ್ರೆ ಅವ್ರು ಬದುಕಿರೋ ಲೈಫ್ ಹಂಗಿತ್ತು, ರಾಯಲ್ ಆಗಿ ಬದುಕಿದ್ರು. ಸೊ ನಾನು ಅವ್ರನ್ನ ಹಂಗೆ ನೋಡ್ಕೊ, ನನ್ನ ಹತ್ರ ಇವತ್ತಿಗೂ ಒಂದ್ ಒಡವೆ ಇಲ್ಲ, ಬಟ್ ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ಇದು ಏನು ಇಲ್ಲ ಅಂದ್ರೆ 2 ಲಕ್ಷ ಬಾಳ ಅಂತ ಒಂದು ಚೈನು, ಒಂದ್ 4 ಉಂಗುರಗಳು, ಮತ್ತೆ ಇದು ಏನು ಗಾಡಿ, 3.5 ಲಕ್ಷದ ಗಾಡಿ ಎಲ್ಲ ತಗೊಂಡೋಗಿದ್ದಾರೆ. ಬಟ್ ನನ್ ತಲೆ ತುಂಬಾ ಸಾಲ ತುಂಬಿಟ್ಟೋದ್ರು. ಅದೇ ನಿಮ್ಮ ಶೋಲ್ ಹೇಳ್ಕೊಂಡಿದ್ದಾರೆ, ನಾನು ಅವಳಿಗೊಂದ್ ಮನೆ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ, ಅವಳಿಗೆ ಸಂಬಳ ಬರ್ತಾ ಇದೆ, ಅವಳು ದುಡ್ಕೊಂಡ್ ಇವತ್ತಿಗೂ ನಾನು ಸಾಲದಲ್ಲಿ ಮುಳುಗಿದೀನಿ. ಆಲ್ಮೋಸ್ಟ್ ಅವಳು ಸಾಲದಲ್ಲಿ ಮುಳುಗಿದೀನಿ, ಮನೆ ಮಾರಕ್ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಸಾಲದಲ್ಲಿ ಮುಳುಗಿದೀನಿ. ನನ್ನ ಲೈಫ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ನನಗ್ ಮಾತ್ರ ಗೊತ್ತು, ಯಾರಿಗೂ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ ನನಗೆ. ಸೊ ಇವತ್ವರೆಗೂ ನನ್ನ ಅಫಿಷಿಯಲ್ ಫೀಲ್ಡ್ ಅಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ, ನನ್ನ ಈ ತರ ನಾನು ಉಂಟೆ ಬದುಕ್ತಾ ಇದೀನಿ, ನನ್ನ ಲೈಫ್ ಹಿಂಗಾಗಿದೆ ಅಂತ ನಾನು ಹೇಳ್ಕೊಂಡವಳು ಅಲ್ಲ. ಬಟ್ ನಿಮ್ ಶೋಗ್ ಬಂದ್ಬಿಟ್ಟು ಯಾರು ಈ ತರ ತಪ್ಪು ಮಾಡ್ಬೇಡಿ, ಆ ಲೈಫಲ್ಲಿ ದುಡ್ಕಿ ನಿರ್ಧಾರ ತಗೊಂಬೇಡಿ ಆತರ. ಯಾವ್ದೇ ಗಂಡ್ಸಾಗ್ಲಿ, ಇಷ್ಟು ಪ್ರಪಂಚದಲ್ಲಿ ಇಷ್ಟು ನಡೀತಾ ಇದೆ, ಎಷ್ಟೋ ಜನ ಗಂಡ್ ಮಕ್ಳು ನೇಣಾಕೊಂಡ್ ಸತ್ತೋಗಿದ್ದಾರೆ ಲವ್ಗೋಸ್ಕರ. ಯಾರು ಹೆಣ್ಮಕ್ಳು ಅಷ್ಟಾಗಿ ಸತ್ತಿಲ್ಲ. ಆದ್ರೆ ಈ ಮನುಷ್ಯ ತಾನೇ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟು ಇವಾಗ ಫೋನ್ ಮಾಡ್ಬಿಟ್ಟು ಯಾರು ಈ ತರ ತಪ್ಪು ಮಾಡ್ಬೇಡಿ ಅಂತ ಹೇಳಿದ್ರೆ ಅವರೇ ಫಸ್ಟ್ ಸರಿ ಇಲ್ಲ, ಅವರೇ ಮಾಡ್ತಾರ ತಪ್ಪು. ಸೊ ನನ್ನ ಲೈಫ್ ನಾನೇ ಫುಲ್ಲು ವರ್ಸ್ಟ್ ಮಾಡ್ಬಿಟ್ರು, ನನ್ನ ಲೈಫ್ ನಾನೇ. ಆಯ್ತಮ್ಮ, ಈಗ ನೀನು ಹೇಳ್ತಿರೋದು ಸರಿ ಇದೆ. ಈಗ ಪ್ರಾಮಾಣಿಕವಾಗಿ ನಾನು ಕೇಳೋ ಕೆಲವು ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡ್ಬೇಕಂದ್ರೆ, ಇಲ್ಲಿ ನೀನು ಸೋತಿದೀಯಾ ಅಥವಾ ನೀನು ಕೆಟ್ಟೋಳು, ನೀನು ಒಳ್ಳೆಯವಳು ಅಥವಾ ಇದೊಂದು ತೀರ್ಮಾನ ಮಾಡಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ. ಬಟ್ ಈಗ ನಾನು ಕೇಳೋದು, ಈತನ ವಿಚಾರದಲ್ಲಿ ಎಷ್ಟು ಸಹನೆ, ಎಷ್ಟು ಕಾಳಜಿ, ಎಷ್ಟು ಸಹಿಸಿಕೊಳ್ಳುವಿಕೆ ತೋರದಲ್ಲೋ, ಇದೇ ಸಹನೆ, ಇದೇ ತಾಳ್ಮೆಯನ್ನು ಮೊದಲನೇ ಗಂಡನ ವಿಚಾರದಲ್ಲಿ ಯಾಕೆ ತೋರ್ಲಿಲ್ಲ ನೀನು? ಸರ್ ಅವಾಗೂ ನಾನು ಹಂಗೆ ಇದ್ದಿದ್ದು, ನಾನು ಹೇಳ್ತಾ ಇಲ್ವಾ, ಅವಾಗ್ಲೂ ನಾನು ಅವಾಗ್ಲೂ ಹಂಗೆ ಇದ್ದಿದ್ದು. ನಾನದು ಮೊದಲನೇ ಗಂಡನ ಇಲ್ಲಿ ಕರ್ಕೊಂಡ್ 5 ತಿಂಗಳಿಗೆ ಒಂದ್ಸಲಿ ಫೋನ್ ಮಾಡಿದ್ರು, ಬಿಟ್ಟು ಹೋಗಿ ಮತ್ತೆ ಫೋನ್ ಮಾಡಿದ್ರು, ಬಿಟ್ಟು ಹೋದ್ಮುಗ್ ಮತ್ತೆ ಆಯಿತು. ಮೊದಲನೇ ಗಂಡನ ವಿಚಾರದಲ್ಲಿ ನೀನು ಸಹಿಸಿ ಆಯಿತು ಅಂದಾಗ ಈ ತಾಳಿ ಕಟ್ಟಿದ್ದಕ್ಕೆ, ಈ ಸಂಬಂಧಕ್ಕೆ ಯಾವ ಬೆಲೆನೂ ಇಲ್ಲ, ಯಾವ ಅರ್ಥವೂ ಇಲ್ಲ ಅಂತ ಗೊತ್ತಾಗದೇ ಇರುವಷ್ಟು ದಡ್ಡಿ ನೀನು ಆಗಿರ್ಲಿಲ್ವಲ್ಲ? ನಾನು ಆಗಿರ್ಲಿಲ್ಲ, ಆದ್ರೆ ಆಲ್ರೆಡಿ ಡಿಸಿಷನ್ ತಗೊಂಡ್ ಆಗಿದೆ. ಈಗ ಈ ಕಾರ್ಯಕ್ರಮ ಇದೆಯಲ್ಲ, ತಗೊಂಡ್ ಆಗ್ಬಿಟ್ಟಿದೆ, ಈಗ ನಾನೇನು ಮಾಡ್ಲಿಕ್ಕಲ್ಲ. ಹಿಂಗ್ ಹೇಳಿದ್ರೆ ಈ ಕಾರ್ಯಕ್ರಮ ಅದಕ್ಕಲ್ಲ ಇರೋದು. ನೀ ಬದುಕಿದ ರೀತಿ ಅಥವಾ ಅಲ್ಲಲ್ಲಿ ತೆಗೆದುಕೊಂಡು ನಿರ್ಧಾರ ನಾಟ್ ಅದೊಂದು ಸಮಾಜಕ್ಕೆ ಮಾದರಿ ಅಲ್ಲ ಅದು. ಅದು ಗೊತ್ತು, ನಾನು ಹೇಳೋ ಗಂಟೆಲ್ಲ ಕೇಳಿದ್ದೀನಿ, ಕೇಳಿಸ್ಕೊಳ್ಳವ ನಾನು ಹೇಳೋದಾ? ನಾನು ಗಂಟೆಗಟ್ಟಲೆ ಕೂತಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ, ಕೇಳಿಸ್ಕೊ. ಮೊದಲನೇ ಗಂಡನ ವಿಚಾರದಲ್ಲಿ ನಾನು ಸಹಿಸ್ದೆ ಅನ್ನಲ್ಲ. ಬಟ್ ಇಲ್ಲಿ ಏನು ನಷ್ಟ ಮಾಡಿಕೊಂಡೆ, ಅಲ್ಲಿ ಏನು ನಷ್ಟ ಆಗಿತ್ತು ನಿನಗೆ ಹೇಳವ. ಆಯಿತು, ಹೊಡಿತಾ ಇದ್ದ, ಅದಕ್ಕೇನೋ ಬೇರೆ ಪರಿಹಾರ ಅಥವಾ ನನ್ನ ಬದುಕು ಇಷ್ಟೇ ಬಿಡು, ಇನ್ನೆಲ್ಲೂ ಹೇಳೋದು ಬೇಡ ಅಂತ ಬದುಕಿದ್ದ, ಹೌದು. ಬಟ್ ಹೊರಗಡೆ ಬರ್ಲಿಕ್ಕೆ ಏನು ಬಲವಾದ ಕಾರಣ ಏನಿತ್ತು ಅಲ್ಲಿ? ಇವ್ರು ತೋರಿಸ್ತಾ ಅದ್ಯಾವ್ದು ಕನ್ಸರ್ನ್. ಇದನ್ನ ನಿನ್ನ ದೃಷ್ಟಿಯಿಂದ ಯೋಚನೆ ಮಾಡಿದ ಕನ್ಸರ್ನ್ ಅನ್ಸುತ್ತೆ. ಸಮಾಜದ ಸಂಸ್ಕಾರದ ದೃಷ್ಟಿಯಿಂದ ಯೋಚನೆ ಮಾಡಿದ ಅದಕ್ಕೆ ಬೇರೆ ಅರ್ಥ ಇದೆ, ಹೇಳ ಹೌದಲ್ಲ? ಅದು 1000 ಅರ್ಥ ಇರುತ್ತೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ. ನಾನೇನ್ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ನಾನ್ ಮಾಡಿರೋದು ತಪ್ಪೆ, ಆ ತಪ್ಪುಗೋಸ್ಕರನೇ ನಾನು ಸುಮ್ನೆ ಇದ್ದಿದ್ದು ಅಂತಾನೆ ಹೇಳ್ತಾ ನಾನು ಎಲ್ಲೂ ಇವತ್ತು ನಿನ್ನ ಬದುಕನ್ನ ಸುಮ್ಮನೆ ಅವಲೋಕನ ಮಾಡು. ನಾಳೆ ನಿನ್ನ ಸರಿ ಒಂದು ಹೆಣ್ಮಗಳಾಗಿ ನಿನಗೂ ಒಂದು ಒಳ್ಳೆ ಬದುಕನ್ನು ಬದುಕುವ ಹಕ್ಕಿದೆ ನಿಜ. ಬಟ್ ಅದಕ್ಕೆ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ. ಈಗ
ಸತ್ತಿ ಹೆಣವನ್ನು ಬಿಡು ಸತ್ತೋದ ಅಂತ ತಗೊಂಡೋಗಿ ಯಾವುದೋ ಒಂದು ಗುಂಡಿಗೆ ಎಷ್ಟು ಬರಲ್ಲ. ಹುಟ್ಟಿದವನಿಗೆ ಹೇಗೆ ಒಂದು ಸಂಸ್ಕಾರ ಇದೆಯೋ ಸತ್ತವನಿಗೂ ಶವಕ್ಕೂ ಒಂದು ಸಂಸ್ಕಾರ ಇದೆ, ಹೌದಲ್ಲ? ಹೌದು. ಮದುವೆಗೆ ಒಂದು ಸಂಸ್ಕಾರ ಇದೆಯೋ ಬಿಡುಗಡೆಗೂ ಒಂದು ಸಂಸ್ಕಾರ ಇದೆ. ಅದು ಯಾವುದೂ ಇಲ್ಲದೇನೆ ನಾವು ಆ 3 ತಿಂಗಳು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ತಿಂಗಳು ಬದುಕೋದು ಇಲ್ಲ. ಈಗ ನೋಡುವ, ನೀನು ಇಲ್ಲ ನನ್ನ ಬದುಕೋದು ನಾನು ತಗೊಂಡಿದ್ದೀನಿ ಅಂತ ನೀನು ಹೇಳ್ತೀಯ, ಫೈನ್, ಕೃಷ್ಣ ನೋಡ್ಕೊಳ್ತಾನೆ, ನಾನು ಅದಕ್ಕೇನು ಹೇಳೋದಿಲ್ಲ. ಬಟ್ ನಾನು ಹೇಳ್ತೀನಿ, ಸಮಾಜದ ದೃಷ್ಟಿಕೋನದಿಂದ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ನಿರ್ಧಾರಗಳು ಎಲ್ಲಿ ಗೌರವಾನ್ವಿತವಾಗಿ ಒಂದು ಡೈವರ್ಸ್ ತಗೊಂಡು ಆಮೇಲೆ ಇಲ್ಲಿ ಅವ್ರ ತಾಯಿಯನ್ನು ಒಪ್ಪಿಸಿ, ಅಥವಾ ಇಲ್ಲಿ ಅವ್ರ ತಾಯಿಗೆ ಅದಿಷ್ಟ ಇಲ್ಲ, ಈತ ಪದೇ ಪದೇ ಹೋಗ್ತಾನೆ, ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ತಾಯಿಗೆ ಹಂಗಾಗಿದೆ ಅಂದರೆ, ಇದನ್ನು ಹೇಳ್ತಾರಲ್ಲ ಸುಖ ತೀರಿದ ಮೇಲೆ ಅಂತ ಒಂದು ಟೈಟಲ್ ಬರುತ್ತೆ. ಹಂಗಾಯ್ತಾ ಬದುಕು? ಅಂದರೆ ಹೋಗೋದಂತೆ ಬರೋದಂತೆ, ನಾನು ಜೀವನ ಪೂರ್ತಿ ಹಿಂಗಿರ್ತೀನಿ ಬಟ್ ಮದುವೆ ಆಗಲ್ಲ. ಈ ಮಾತುಗಳೆಲ್ಲ ನಿಜವಾಗಲೂ ದಾಂಪತ್ಯವನ್ನು ನಡೆಸಲಿಕ್ಕೆ ಬಂದಿರೋ ಒಂದು ಬದುಕಲ್ಲಿ ಬರ್ತಕ್ಕಂಥ ಮಾತುಗಳ ಇವು ಅಲ್ವಲ್ಲ? ನೀನು ಒಪ್ಕೊಳ್ಬೇಕು, ನನಗೆ ಒಬ್ಬ ಪುರುಷನ ಆಶ್ರಯ ಬೇಕು ಅನ್ನೋದು ಯಾವ ಮಟ್ಟಿಗೆ ಹೋಗಿತ್ತು ಅಂದರೆ ನನ್ನನ್ನು ನಾನು ಮಾರ್ಕೊಳ್ಳುವಷ್ಟು. ನಿಂದು ಅದು ಅದ್ಭುತವಾದ ಪರ್ಸನಾಲಿಟಿ ಇತ್ತು, ನಿಂದು ಅದು ಅದ್ಭುತವಾದ ಆ್ಯಟಿಟ್ಯೂಡ್ ಇತ್ತು, ಬದುಕಿತ್ತು. ಬಟ್ ಅಲ್ಲೆಲ್ಲೋ ಒಂದು ಕಡೆ ಎಲ್ಲೋ ಮಗಳನ್ನು ಯಾವುದೋ ಹಾಸ್ಟೆಲಿಗೆ ಸೇರಿಸಿ ನಿನ್ನ ಬದುಕನ್ನು ನೀನು ನೋಡಿಕೊಂಡು ಹೋಗ್ಬೋದಿತ್ತು. ಸರಿ, ಯಾವ ಪುರುಷನನ್ನು ಬಯಸದಲ್ಲವ? ಮತ್ತು ಈ ಪುರುಷನೇ ಇವತ್ತು ನಿನ್ನ ಪಾಲಿಗೆ ವಿಷ ಆದ್ನಲ್ಲ, ಮತ್ತು ಅವತ್ತಿನ ಆ ಬಯಸುವಿಕೆ ಶಾಪ ಆಯ್ತಲ್ಲ. ಮತ್ತೆ ಅಂದರೆ ನೀನು ಪ್ರೂವ್ ಮಾಡಬೇಕು, ಒಂಟಿ ಹೆಣ್ಣು ಬದುಕೋದು ಕಷ್ಟ, ಆಯಿತು, ಹಂಗೆ ಕಷ್ಟ ಅಂದುಕೊಂಡು ಅವತ್ತು ತೆಗೆದುಕೊಂಡು ನಿರ್ಧಾರ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದೆ ನೋಡ್ತಾ. ಇವತ್ತು ನಿನ್ನ ದೃಷ್ಟಿಕೋನದಲ್ಲಿ ಇದು ಓಕೆ, ನನ್ನ ಬದುಕು ಹಂಗಿತ್ತು ಮಾಡ್ದೇನೆ, ಬಟ್ ನಿನ್ನ ಮಗಳ ಹಂತಕ್ಕೆ ಬಂದಾಗ ಇದು ಬೇರೆ ರೂಪ ಪಡ್ಕೊಳ್ಳುತ್ತೇನೆ. ನಿನಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ಯಾಕಂದ್ರೆ ಬದುಕು ಇಷ್ಟದೇ ಅಲ್ಲ, ಇದು ಮಗಳಿಗೂ ಸಂಬಂಧ. ಅದೆಲ್ಲ ನನಗೆ ಗೊತ್ತು, ನನಗೆ ಅದ್ರ ನಾಲೆಜ್ ಎಲ್ಲಾನು ಇದೆ, ಅರ್ಥ ಆಯ್ತಾ? ನಾನು ಇನ್ನೊಂದು ಇದು ಮಾಡಿ ಈ ತರ ನಾನು ಮದುವೆ ಮಾಡ್ಕೋಬೇಕು ಇನ್ನೊಬ್ಬರನ್ನ ಅಂತ ತಗೊಂಡಿದ್ದ ಡಿಸಿಷನ್ ಅಲ್ವೇ ಅಲ್ಲ. ಅದು ಬಂದು ಆತರ ಪ್ರೊವೋಕ್ ಮಾಡಿ ಆತರ ನನ್ನನ್ನು ಚೇಂಜ್ ಮಾಡ್ಸಿದ್ದವ್ರು. ಇವಾಗ ಒಂದು ತಾಯಿ ಆ ಡಿಸಿಷನ್ಗೆ ಒಪ್ಕೊಂತಾರೆ ಅಂದ್ರೆ ಅವ್ರು ಎಷ್ಟು ಅವ್ರನ್ನ ನಂಬಿಸಿರ್ತಾರೆ, ಅವ್ರು ಎಷ್ಟು ಮೋಸ ಮಾಡಿರ್ತಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಅದು ನಾನು ಮಾಡಿದ ತಪ್ಪೆ. ನಾನು ನಿಮ್ಮ ಹತ್ರ ನಾನು ಹೇಳ್ತಾ ಇಲ್ಲ, ನಾನು ಕರೆಕ್ಟ್ ಮಾಡಿದೀನಿ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ನಾನು ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳಿ? ನಾನು ಅವತ್ತು ತಗೊಂಡಿದ್ದ ಡಿಸಿಷನ್ ನಾನು ತಪ್ಪು ಕರೆಕ್ಟು ಅಂತ ನಾನು ಹೇಳ್ತಾ ಇಲ್ಲ. ಹೌದು, ಅದನ್ನು ಮೊದ್ಲು ಹೇಳಬೇಕು. ಹೌದು, ನಾನು ಅವತ್ತು ಮಾಡಿದ ಒಂದು ನಿಮ್ಮಿಂದ ನಾನು ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ತಯಾರಿಲ್ಲ. ನಾನು ಹೇಳ್ತಾ ಇರೋದು ನಾನು ತಪ್ಪು ಮಾಡಿಲ್ಲ ಅಂತಲ್ಲ. ಸೊ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಅರ್ಥ ಮಾಡ್ಕೊಳ್ಳೋಕೆ ನಾನೇನ್ ಹೇಳ್ತಾ ಇದೀನಿ ಅಂತಂದ್ರೆ, ಅವ್ರು ಎಷ್ಟು ನಮ್ಮನ್ನ ನಂಬಿಸಿದಾರೆ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಒಂದು ಆಲ್ರೆಡಿ ನೊಂದು ಬೆಂದು ಹೋಗಿರೋ ಹೆಣ್ಮಗಳಿಗೆ ಆ ನಂಬಿಸಿರೋದಕ್ಕೆ ಅರ್ಥನೇ ಸಿಗಲ್ಲವ. ಇನ್ನೂ ಬ್ಯಾಚುಲರ್ ಆಗಿದ್ರು, ಎಲ್ಲೋ ಕಾಲೇಜ್ ಓದ್ತಾ ಇಲ್ಲೋ ಅಲ್ಲೆಲ್ಲೋ ನಂಬಿಸ್ಬಿಟ್ರು ಬಂದರು ಅಂದಾಗ ಅದಕ್ಕೆ ಅರ್ಥ ಇದೆ. ಅಲ್ಲಿ ಪೆಟ್ಟು ತಿಂದು ಒಬ್ಬ ಗಂಡ ಅಮಾನವೀಯವಾಗಿ ನಡ್ಕೊಂಡು ಕಟ್ಕೊಂಡವನೇ ಈ ಹಂತಕ್ಕೆ ಇರಬೇಕಾದ್ರೆ, ಇಲ್ಲ ನನ್ನ ಮದುವೆ ಆಗಲ್ಲ ಜೊತೆಲಿ ಇರ್ತೀನಿ ಅನ್ನೋನು ಆಯ್ತವ. ಈಗ ಆ ಮಾತು ಫಸ್ಟ್ ಹೇಳಿಲ್ಲ ಸರ್, ಅಟ್ಲೀಸ್ಟ್ ಆ ಮಾತನ್ನ ಫಸ್ಟ್ ಆದ್ರೂ ಹೇಳಿದಿದ್ರೆ ನಾನು ಅವಾಗೂ ನಾನು ಸ್ಟ್ರಾಂಗ್ ಡಿಸಿಷನ್ ತಗೊಂಡೆ. ಮಾತಾಡೋದು ಈಗ ನನಗೆ ಹೆಂಗ ಅನ್ನಿಸ್ತಾ ಇದೆ ಅಂದ್ರೆ, ಇದು ನಾನು ಏನೋ ಹೇಳಲಿಕ್ಕೆ ಹೊರಟೆ, ಅದನ್ನ ನೀನು ಹೇಗೋ ತಗೊಳ್ತಾ ಇದೀಯ. ಇಲ್ಲ ನಾನು ಹಂಗ್ ತಗೊಂತಾ ಇಲ್ಲ. ನಾನು ಅವಾಗೂ ಅವ್ರಿಗೆ ಹೇಳ್ದೆ, ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ನೋದು ಹೇಳಿ ಬೆರ್ತ. ಅದು ಅರ್ಥ ಆಯ್ತಲ್ಲ? ಇಲ್ಲಿ ಫೈನ್, ಈಗ ನೀವು ಹೇಳ್ತಾ ಇದ್ರೆ ಅವ್ರು ಪ್ರವೋಕ್ ಮಾಡಿದ್ರು ಅಂತ ಬದುಕಲ್ಲಿ ಎಲ್ಲರೂ ಹಂಗೆ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಪ್ರವೋಕ್ ಮಾಡಿದ್ರು ಅಂತ ಅದರ ಅರ್ಥ ನನ್ನ ಬದುಕಿನ ನಿರ್ಧಾರದ ಆ ಕಂಟ್ರೋಲ್ ನನ್ನ ತಪ್ಪಿದೆ, ಅಥವಾ ಅಲ್ಲಿ ನಾನು ತಪ್ಪಿದೆ, ಅಥವಾ ಅಲ್ಲಿ ನನ್ನ ಕಂಟ್ರೋಲ್ ಇರಲಿಲ್ಲ ಅಂತ ಅರ್ಥ. ಬಟ್ ಏನಿವೆ, ಒಂದು ಹೆಣ್ಮಗಳಾಗಿ ನಿನಗೆ ಬದುಕು ಕಷ್ಟ ಇತ್ತು, ನಾನು ಒಪ್ಕೊಳ್ತೀನಿ ಅದೆಲ್ಲವನ್ನು ಮೀರಿ. ಬಟ್ ಅಟ್ಲೀಸ್ಟ್ ನಿನ್ನಲ್ಲಿ ಆ ವಿನಯವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಕೃಷ್ಣ ನಿರೀಕ್ಷೆ ಮಾಡ್ತಿದ್ದಾನೆ. ಅದನ್ನು ಮೀರಿಯೂ ನೀನು ಅದನ್ನು ವಾದಿಸ್ತೀಯ ಅಂದ್ರೆ ಆಯ್ತು, ಇನ್ನೂ ಇದೆ ಬದುಕೇನಿಲ್ಲ. ವಾದಿಸ್ತಿಲ್ಲ ಸರ್, ನಾನು ನಿಜ ವಾದಿಸ್ತಾ ಇಲ್ಲ, ಮುಂದಿದೆ. ಆಯ್ತು, ನಿನಗೇನು ಹೇಳದಲ್ಲ, ನಾನು ಅದನ್ನೇ ಫೈನಲ್ ಮಾಡ್ಕೊಳ್ತೀನಿ. ಇನ್ನು ನಿನಗೂ ಮಗಳಿದ್ದಾಳೆ, ನಿನಗೂ ಬದುಕಿದೆ. ಯಾವುದು ಸರಿ ಯಾವುದು ತಪ್ಪು ಎಲ್ಲಿ ನೀನು ಸ್ವೀಕರಿಸೋಕೆ ತಯಾರಿಲ್ಲ ಅಂದ್ರೆ ಮುಂದೆ ಕಾಲವೇ ತಿಳಿಸ್ಲಿ ಬಿಡು. ನಾನು ನೀವ್ ಹೇಳ್ತಾ ಇರೋದನ್ನ ಸ್ವೀಕರಿಸಕ್ ರೆಡಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಹೇಳ್ತಾ ಇರೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂತ ಇದೀನಿ. ಅದನ್ನ ಅವತ್ತು ಆಕ್ಚುಲಿ ನಾನು ಯೋಚನೆ ಮಾಡ್ಬೇಕಾಗಿತ್ತು, ಬಟ್ ಯೋಚನೆ ಮಾಡೋ ಸಿಚುವೇಶನ್ ಮೇಲೆ ಹೇಳೋದನ್ನ ಬಿಡ್ಬೇಕು. ಹೌದು, ಆತನ ತಪ್ಪಿದೆ, ಅದಕ್ಕೆ ಏನಾಗಬೇಕು ಅದಾಗುತ್ತೆ. ನಾನು ಅವತ್ತು ಆತನಿಗೂ ಅದನ್ನೇ ಹೇಳಿದ್ದೀನಿ. ನೀನು ನೇರವಾಗಿ ನೋವು ತಿಂತಿದ್ಯಾ,
ಆದರೆ ಆತನಿಗೆ ಭಯದ ರೂಪದಲ್ಲಿ ನಿನಗಿಂತ 10% ನೋವು ಇವತ್ತಲ್ಲದಿದ್ರೆ ನಾಳೆ ಅದು ಹಾಗೇ ಆಗುತ್ತೆ. ಬಟ್ ಆತನು ತಿದ್ದುಕೊಂಡಿದ್ದಾನೆ, ನೀನು ಈಗ ನಿನ್ನ ಬದುಕನ್ನು ನೋಡ್ಕೊಳ್ತಾ ಇದೀಯ. ಬಟ್ ನೀನು ಎಷ್ಟು ಅದ್ಭುತವಾದ ಹೆಣ್ಮಗಳಿದ್ದೀಯ ಅಂದರೆ, ಆತ ಹೋದ ಮೇಲೂ ನೀನೇನು ಸತ್ತಿಲ್ಲ, ಮಗಳಿದ್ದಾಳೆ, ಅವಳು ಬದುಕನ್ನು ರೂಪಿಸಬೇಕು ಅಂತ ಛಲ ಹೊತ್ತು ನಿಂತಿದ್ದೀಯ. ಆದರೆ ಗಂಡು ಮಕ್ಕಳ ವಿಚಾರವಾಗಿ ಬೇಡವ, ಅಷ್ಟು ಸುಲಭವಾಗಿ ಅವ್ರು ನನಗೆ ಹಿಂಗೆ ಆಸೆ ಹುಟ್ಟಿಸ್ಬಿಟ್ರು ಅಥವಾ ನನಗೆ ಅವ್ರು ಭರವಸೆ ಕೊಡುವ ಯಾರು ಇಲ್ಲವ. ನೀನು ದುಡಿಬೇಕು, ನೀನು ತಿನ್ನಬೇಕು. ಗಂಡ ಇದ್ದಕ್ಕ ಅಥವಾ ನಿನ್ನ ಮೊದಲೇ ಮದುವೆ ಅಥವಾ ಮೊದಲ ಗಂಡ ಇದ್ನಲ್ಲವ, ಅಲ್ಲಾದರೂ ಅಷ್ಟೇ ಇಲ್ಲಿ ನನಗೆ ನಿನ್ನ ಕತೆ ಕೇಳಿದಾಗ ಅನಿಸಿದ್ದು, ಇಲ್ಲಿ ತೋರಿಸಿದ ಸಹನೆಯನ್ನು ಇನ್ನೊಂಚೂರು ಅಲ್ಲೇ ತೋರಿಸಿದ್ರೆ ನಿನ್ನ ಗಂಡ ಏನೇ ಇರ್ಬೋದು, ಒಳಗಡೆ ನೀನು ಎಲ್ಲವನ್ನು ಮುಚ್ಚಿಟ್ಕೊಂಡ್ಬಿಟ್ಟಿದ್ದೆ, ಹೊಡೆದ್ರು ಯಾರಿಗೂ ಹೇಳ್ತಿರ್ಲಿಲ್ಲ. ಬಟ್ ಇವತ್ತಿಗೆ ಈ ಪಟ್ಟ ಎಲ್ಲ ನಿನಗೆ ಬರ್ತಾನೆ ಇರಲಿಲ್ಲ. ಅಷ್ಟೇ ನನ್ನ ಅಂದರೆ ನೋಡವ್ವ, ಮೇಲ್ನೋಟಕ್ಕೆ ಇದೇನಪ್ಪ ಇವರು ನನ್ನನ್ನು ದೂಷಿಸ್ತವ್ರೆ ಅನ್ಬೇಡವ್ವ. ನಿನ್ನ ಮಗಳ ಬದುಕಿದೆ ಇಲ್ಲಿ. ಈಗ ಇದನ್ನು ದೊಡ್ಡದು ಮಾಡಿದಷ್ಟು ಮಗಳ ಬದುಕಿಗೆ ಅದು ಪೆಡುಕಾಗುತ್ತೆ. ನಾನು ದೊಡ್ಡದ್ ಮಾಡ್ತಾ ಇಲ್ಲ ಸರ್, ನಾನು ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ, ಎಲ್ಲೂ ಹೋಗಿಲ್ಲ, ಎಲ್ಲೂ ಬಂದಿಲ್ಲ. ಆಕ್ಚುಲಿ ನಿಮ್ಮ ಹತ್ರ ಅವ್ರು ಮಾತಾಡಿರೋದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಾನೂ ಇಲ್ಲ, ನಾನು ಎಲ್ಲೂ ಓಪನ್ ಆಗಿ ಇದನ್ನ ಹೇಳ್ಕೊಳ್ಳೋದು ಇಲ್ಲ ನಾನು. ಇರ್ಲಿ ತಾಯಿ, ನಿನ್ನ ಮಗಳಿಗೆ ನಿನಗೆ ಭಗವಂತ ಒಳ್ಳೇದು ಮಾಡಲಿ. ಬಟ್ ಆದಷ್ಟು ಹೇಳ್ತೀನವ್ವ, ಇಲ್ಲಿ ಆತ ಬಂದು ಏನು ಪ್ರವೋಕ್ ಮಾಡ್ದ ಅಥವಾ ನಿನ್ನನ್ನು ಪ್ರಚೋದನೆ ಮಾಡ್ದ, ಬಟ್ ವಾಸ್ತವ ತೀರಾ ಧರ್ಮಕ್ಕೆ ತಗೊಳ್ತಾ ಹೋದಾಗ ಅಥವಾ ತೀರಾ ಅದನ್ನು ಆಳವಾಗಿ ಬಿಡಿಸ್ತಾ ಹೋದಾಗ, ಓಕೆ, 2 ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಹೇಳುತ್ತೆ ಸಮಾಜ. ಹಾ ಸರ್, ಅದನ್ನು ನಾನು ಒಪ್ಕೊಂತೀನಿ. ನಾನ್ ತಪ್ಪು ಮಾಡಿಲ್ಲ ಅಂತ ನಾನು ಎಲ್ಲೂ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಹೌದು, ನಾನು ಒಪ್ಕೊಂಡೆ, ನಾನು ಅವತ್ತು ಮಾಡಿದ ತಪ್ಪಿಗೆ ಇವತ್ತು ನನ್ನ ಕಣ್ಣಲ್ಲಿ ನೀರಾಗ್ತಾ ಇದೀನಿ ಅಂತಾನು ನಾನು ಹೇಳ್ತೀನಿ. ಆಯ್ತಾ, ಅವತ್ತೊಂದ್ ದಿವಸ ಅವತ್ತು ನಾನು ಹೇಳಿದೀನಿ. ಅವತ್ತು ನಂಗೆ ಸ್ವಲ್ಪ ಅವಾಗೂ ನಂಗೆ ನಾಲೆಜ್ ಇತ್ತು, ನನಗೊಂದ್ ಮಗಳಿದ್ದಾಳೆ, ಇವ್ರು ಇದೆಲ್ಲ ಸರಿ ಹೋಗಲ್ಲ ಅನ್ನೋದೊಂದಿತ್ತು. ನಾನು ಅವ್ರಿಗೂ ಹೇಳಿದ್ದೆ, ನಾನು ಅಟ್ಲೀಸ್ಟ್ ಇಲ್ಲಿದ್ರೆ ನಾನು ಬದುಕೊಂತೀನಿ, ಅಕ್ಕಪಕ್ಕದಲ್ಲಿ ಒಂದು ನನ್ಗೆ ಬಾಂಡಿಂಗ್ ಇದೆ, ನಾನು ಸ್ಟ್ರಾಂಗ್ ಆಗಿರ್ತೀನಿ. ಇವಾಗ ನನ್ನ ಮಗಳನ್ನ 1 ಅವರ್ ಬಿಟ್ಟವ್ರು ನಾನು ಇಲ್ಲಿ ನನ್ನ ಕೆಲ್ಸಕ್ಕೆ ಹೋಗಿ ಬಂದ್ರು ನನ್ಗೆ ಒಂದು ನಂಬಿಕೆ ಮೇಲೆ ಹೋಗಿ ಬರ್ತೀನಿ. ಬಿಕಾಸ್ ಆ ಒಟ್ಟಾರ್ದಲ್ಲಿ ನನ್ನ ನಂಬಿಕೆ ಇದೆ. ನನ್ನನ್ನು ಇಲ್ಲೇ ಇರಕ್ ಬಿಟ್ಬಿಡಿ ಅಂತ ಅವ್ರನ್ನ ಕೇಳ್ಕೊಂಡಿದೀನಿ ನಾನು. ಈಗ ಹಾಗೆ ನೋಡಿದ್ರೆ ಯಾರೋ ಭವಿಷ್ಯ ಹೇಳಿದ್ರು ನಿನ್ ಗಂಡ ಅರ್ಧಕ್ಕೆ ಬಿಡ್ತಾನೆ. ಬಿಟ್ಟಿದ್ ಗಂಡ ಅಲ್ಲ ನೀನು, ಹೌದಲ್ವಾ? ಹಾ ಹೌದು. ಪ್ರಾಕ್ಟಿಕಲ್ ಆಗಿ ತಗೋ, ತುಂಬಾ ಪ್ರಾಕ್ಟಿಕಲ್ ತಗೋ. ಇರ್ಲಿ ಬೇರೆ ಇಲ್ಲ ಸರ್, ಅವನೇ ಓದ ಅದು ಇದು ಇಲ್ಲ, ನೀನು ಬಿಟ್ಟಿದ್ದು. ಅಂದ್ರೆ ಯಾವಾಗ ನೀನು ಓಹೋ ನಾಳೆ ದಿನ ಇವನು ಹೋಗ್ತಾನೆ ಅಂತ ಸುತ್ತಮುತ್ತ ಭದ್ರತೆ ಮಾಡ್ಕೊಳ್ಳೋಕೆ ಶುರು ಮಾಡ್ದು, ಅಲ್ಲಿಗೆ ಅದು ಮುಗೀತು. ಯಾಕಂದ್ರೆ 3ನೇವ್ರು ಬರ್ಲಿಕ್ಕೆ ಅವಕಾಶ ಆಗಿದ್ದೇ ಅಲ್ಲಿಂದ, ಹೌದಲ್ಲವಾ? ಹೌದು. ಇನ್ಮೇಲೆ ಬೇಡವಾ ಅಂದ್ರೆ, ನಾನು ನಿನ್ನ ದೂಷಿಸ್ತಾ ಇಲ್ಲ ತಾಯಿ. ಇಷ್ಟು ಕಷ್ಟದ ನಡುವೆ ನಿನ್ನ ಬದುಕನ್ನು ಕಟ್ಟಿಕೊಂಡಿದೀಯ. ಇವತ್ತು ಫೈನ್, ಈ ಹಿಂದೆ ಏನೇನು ಮಾಡಿದ್ವಿ ನಾನು ಕೇವಲ ನೆನಪು ಮಾಡಿದೆ. ಕಾರಣ ನಾವಿಲ್ಲಿ ಯಾರನ್ನು ದೂಷಿಸ್ತಾ ಕೂರ್ತೋ ಅದಕ್ಕೆ ಅರ್ಥ ಇಲ್ಲವ. ಏನೋ 4 ಜನ ಬಂದು ಉಕಣಪ್ಪ ಅವನದೇ ತಪ್ಪು, ಪಾಪ ಈ ಹುಡುಗಿ ಸುಮ್ಮನಿದ್ಲು ಅಂತ ಹೇಳ್ಬೋದು. ಬಟ್ ನೀನು ದುಡಿಬೇಕು, ನೀನು ತಿನ್ನಬೇಕು. ಈಗ ನಿನ್ನ ಬದುಕಿನ ಒಟ್ಟು ಆಸ್ತಿ ಏನಂದ್ರೆ, ನೀನು ಸರಿಯಾದ ದಾರಿ ಕಂಡುಕೊಂಡಿದ್ದೀಯಾ, ಮತ್ತು ನಿನ್ನ ಮಗಳಿಗೆ ಎಜುಕೇಷನ್ ಕೊಡಿಸಿ ಅವಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡು. ಇಲ್ಲ ಆತ ಏನು ಮಾಡ್ದ, ಅವ್ರ ಅಮ್ಮ ಏನು ಮಾಡಿದ್ರು, ನಿನ್ನಮ್ಮ ಏನು ಮಾಡಿದ್ರು, ಬಟ್ ಸರಿ ಆಯಿತು, ಈಗ ನಿನ್ನಮ್ಮ ಒಪ್ಪಿಕೊಂಡ್ರು ಅಂದ್ರಲ್ಲ. ಈಗ ಹಾಗೆ ನೋಡಿದ್ರೆ ನಿನ್ನ ಅಮ್ಮನೂ ಕೂಡ ಇಲ್ಲಿ ತಪ್ಪಿತಸ್ಥಳಾಗಿ ನಿಂತು ಕೊಡ್ತಾರಲ್ಲವಾ? ಅಂದರೆ ಯಾಕಂದ್ರೆ ಈ ಹುಡುಗ ಮೊದಲು ಒಪ್ಸಿದ್ದೆ ನಿನ್ನ ಅಮ್ಮನನ್ನ, ಹೌದಲ್ಲ? ಹೌದು. ಅಮ್ಮ ಯಾಕೆ ಒಪ್ಪಿದ್ರು? ನಿನ್ನ ಗಂಡ ಹೊಡೆದಿದ್ದನ್ನು ನೇರವಾಗಿ ನೋಡಿದ್ರು, ಅಯ್ಯೋ ನನ್ನ ಮಗಳು ಅಲ್ಲಾದ್ರೂ ಚೆನ್ನಾಗಿರ್ಬೋದೇನೋ ಅಂತ. ಹೌದು. ಬಟ್ ಇದು ಹಂಗಾಗಲ್ಲಪ್ಪ. ಈಗ ಆಲ್ರೆಡಿ ನನ್ನ ಮಗಳಿಗೆ ಮದುವೆ ಆಗಿದೆ, ಒಂದು ಮಗು ಇದೆ, ಇದೇನೋ ಬೇರೆದೇ ಕತೆ ಇದೆಯಪ್ಪ, ಇದೆಲ್ಲ ಒಳ್ಳೇದಲ್ಲ ಅಂತ ನಿಮ್ಮ ತಾಯಿ ಹೇಳ್ಬೋದಿತ್ತಲ್ಲ. ಪಾಪ ಆಕೆಗೆ ಹೆತ್ತು ಕರುಳು. ಆ ಮಮಕಾರಗಳೇ ಹಾಗವ, ಸತ್ಯವನ್ನೇ ಮರೆಸ್ಬಿಡ್ತಾವೆ. ಬಟ್ ಇವತ್ತು ಆ ಕಾರ್ಯಕ್ರಮ ಕೇಳಿ ಆತ ಏನು ಹೇಳಿದ್ದಾನೆ, ಫೈನ್, ಒಂದು ಬದಿಗಿಡವ. ಆದರೆ ನಿನ್ನ ಬದುಕಿನ ನಗು, ಅಳು, ಸೋಲು, ಗೆಲುವು, ಏಳೋದು ಬೀಳೋದು ಅದೆಲ್ಲದಕ್ಕೂ ನೀನೇ ಹೊಣೆ ಆಗಿರ್ತೀಯ. ಯಾಕಂದರೆ ನಿನ್ನ ಮನೆ ಬಾಗಿಲು ಗಟ್ಟಿ ಆಗಿದ್ರೆ ಯಾವ ಕಳ್ಳರು ಒಳಗಡೆ ಬರ್ಲಿಕ್ಕಾಗಲ್ಲ, ಹೌದಲ್ಲ? ಹೌದು. ಇಷ್ಟು ಮಾತ್ರ ಮಾಡ್ಕೊಳ್ಳವ. ನೀನು ಚೆನ್ನಾಗಿ ದುಡಿ, ಮಗಳನ್ನ ಚೆನ್ನಾಗಿ ನೋಡ್ಕೊ, ಆ್ಯಂಡ್ ಎಲ್ಲರ ಜೊತೆ ಖುಷಿಯಿಂದ ಮಾತಾಡು. ಸಮಾಜ ನಿನ್ನ ಜೊತೆ 1000 ಸಂಬಂಧಗಳು ಕಟ್ಟಲಿ, ಅದಕ್ಕೆ ನೀನು ಉತ್ತರ ಕೊಡ್ತಾ ಹೋದಷ್ಟು ನೀನು ಉತ್ತರ ಕೊಟ್ಕೊಂಡೇ ನೀನು ಆಯಸ್ಸನ್ನೆಲ್ಲ ಮುಗಿಸ್ಬೇಕಾಗುತ್ತೆ. ಆಯಿತು, ಆತನ ಬದುಕನ್ನು ಆತ ನೋಡಿಕೊಳ್ಳಿ. ನಾವು ಶಪಿಸಿದ ಮಾತ್ರಕ್ಕೆ ಆತನ ಕೆಟ್ಟದ್ದ. ಅವರು ಇವಾಗೂ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಾ ಇದಾರೆ. ಇವಾಗೂ ಅಷ್ಟೇ ಕೆಲವೊಂದು ವಿಷಯಕ್ಕೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋದು, ಬೇರೆ ಕಡೆಯಿಂದ ನನ್ನ ವಿಷಯಗಳು ತಿಳ್ಕೊಳ್ಳೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡೋದು, ಅವಳು ಹೆಂಗಿದಾಳೆ ಅಂತ ವಿಚಾರಿಸೋದು, ಮತ್ತೆ ಇದು ಏನು
ಅವಳು ಚೆನ್ನಾಗಿದ್ದಾಳ, ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ಳೋದು. ಸೊ ನಾನ್ ಇವತ್ತವರೆಗೂ ಅವ್ರನ್ನ ರೀಚ್ ಔಟ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರದ್ದೊಂದು ಲೈಫ್ ಆಗ್ಬಿಟ್ಟಿದೆ, ಅವ್ರಿಗೊಂದ್ ಮಗು ಆಗಿದೆ, ಅವ್ರದೊಂದ್ ಲೈಫ್ ಅಂತ ಇದೆ. ಬೇಡ, ನಮ್ ಲೈಫ್ ಇಷ್ಟೇ, ನಾವ್ ನೋಡ್ಕೊಳ್ಳೋಣ ಅಂತ ನನ್ ಪಡೆಗ್ ನನ್ ಡಿಸಿಷನ್ ತಗೊಂಡ್ ಸ್ಟ್ರಾಂಗ್ ಆಗಿದ್ದೀನಿ. ಈಗ ತಾಯಿ ನಿನ್ನ ಆ ಬಾಡಿಗೆ ಮನೆ ಕೊಟ್ಟ ಆ ತಾಯಿ ಮೊದಲು ನೀನು ಹೋಗಿ ಅಥವಾ ನಿನ್ನ ಫ್ರೆಂಡ್ ಹೋಗಿ ಹೇಳಿದಾಗ ಆ ತಾಯಿಯಿಂದ ಮೊದಲು ಬಂದ ಪದ ಏನಾಗಿತ್ತು? ಬಂದ್ರೆ ಚಪ್ಪಲಿ ತಗೊಂಡು ಓಡಿಸು ಅಂತ. ಹೌದು. ಈಗ ನೀನು ಅಷ್ಟು ಸ್ಟ್ರಿಕ್ಟ್ ಆಗಿ ಇರಬೇಕಾಗುತ್ತೆ. ಯಾಕಂದ್ರೆ ನೀನೆಲ್ಲಿವರೆಗೂ ಅಯ್ಯೋ ನನ್ನ ಬದುಕಿಂಗ್ ಆಯ್ತಲ್ಲ, ಅಯ್ಯೋ ನನಗೆ ಯಾರೂ ಇಲ್ವಲ್ಲ ಅಂದರೆ ನಿನ್ನ ಮುಖದ ಮೇಲೆ ಅಥವಾ ನಿನ್ನ ಅಂತರಂಗದಲ್ಲಿ ಈ ದುಗುಡ ಎಲ್ಲಿವರೆಗೂ ಇರುತ್ತೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅವಶ್ಯವಾಗಿ ಬಂದೇ ಬರ್ತಾರೆ. ಅಂದರೆ ಕಷ್ಟ ಬಂದಾಗ ಪೊಲೀಸ್ ಅವ್ರ ಹತ್ರ ಯಾಕೆ ಹೋಗ್ತಾರೆ ಅಂದರೆ ಆ ಪೊಲೀಸ್ ಅವರ ಡ್ರೆಸ್ಸು, ಅವ್ರ ಕೈಲಿರೋ ಬೆತ್ತ, ಮತ್ತು ಅವ್ರಿಗೆ ಈ ಹಿಂದೆ ಇರೋ ಹಿನ್ನೆಲೆ ಮತ್ತು ಅವ್ರ ಮುಖದ ಸ್ಥಿತಿ, ಅಂದರೆ ನಮಗೊಂದು ಧೈರ್ಯ ಸಿಗುತ್ತೇನೋ ಅಂತ. ಅಂದರೆ ಯಾರ್ಯಾರ ಮುಖದ ಮೇಲೆ ಏನೇನು ಭಾವನೆ ಇದೆ ಅದರ ಆಧಾರದ ಮೇಲೆ ಅವರನ್ನು ಮೋಸ ಮಾಡ್ತಾರೆ ಅಥವಾ ಅವರನ್ನು ನೋಡಿದರೆ ಎದುರುಕೊಳ್ತಾರೆ. ಅಂದರೆ ಅವರು ಹೊರಗಿನ ಭೌತಿಕವಾದ ವಿಚಾರದಲ್ಲಿ ಅವ್ರು ಹೇಗೆ ಕಾಣ್ತಾರೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ನೀನು ರಸ್ತೆಯಲ್ಲಿ ಓಡಾಡಬೇಕಾದ್ರೂ ಅಥವಾ ಎಲ್ಲ ಇದ್ದಾಗಲೂ ಅಯ್ಯೋ ನನ್ನ ಬದುಕು ಹಿಂಗಾಯಿತು ಅನ್ನೋ ದುಃಖದಲ್ಲೇ ಇದ್ದರೆ, ಅಥವಾ ಪಾಪ ನೀನು ಯಾರ ಹತ್ರ ಹೇಳ್ಕೊಂಡಿಲ್ಲ, ಬಟ್ ಒಂದೊಂದು ಸತ್ಯ, ನಿನಗೆ ನೆರವಾಗಲಿಕ್ಕೆ ಬರೋರು 100ರಲ್ಲಿ 90 ಜನ ಸ್ವಾರ್ಥದಿಂದಲೇ ಬಂದಿರ್ತಾರೆ. ಹೌದು. ಒಂಟಿ ಹೆಣ್ಣಾಗಿ ಆ ಬದುಕು ಎಷ್ಟು ಕಷ್ಟ ಅಂತ ನಾನು ಬಲ್ಲೆನವ. ಆದರೆ ಜಗತ್ತು ತುಂಬ ಕೆಟ್ಟು ಹೋಗಿಲ್ಲ, ಇನ್ನೂ ತುಂಬ ಒಳ್ಳೆಯವರಿದ್ದಾರೆ. ನಿಂತವ್ರ ಮನೆಯನ್ನು ವಿಶ್ವಾಸಕ್ಕೆ ತಗೋ, ಬಿಡು ಅವ್ರನ್ನೆಲ್ಲ. ಆತ ಮತ್ತೆ ಫೋನ್ ಮಾಡ್ಬೋದು. ಈ ಸಲ ಸ್ಟ್ರಿಕ್ಟ್ ಆಗಿರ್ಬೇಕು ನೀನು. ಇವಾಗ ಹಂಗೆ ಇರೋದು ಸರ್. ಆಕ್ಚುಲಿ ಮೊನ್ನೆ ನಂಗೆ ಮೆಸೇಜ್ ಮಾಡಿದ್ರು, ಮನೆ ವಿಷಯವಾಗಿ ಮೆಸೇಜ್ ಮಾಡಿದ್ರು. ಇದು ಏನು ಮನೆ ಉಳಿಸ್ಕೋ, ಸುಮ್ನೆ ಮಾರ್ಬಿಟ್ಟು ಇದ್ ಮಾಡ್ಕೋಬೇಡ ಅಂತ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಇಂಟರ್ಫಿಯರ್ ಆಗ್ಬೇಡಿ ಅಂತಾನೆ ಮೆಸೇಜ್ ಮಾಡಿದ್ದೀನಿ. ಸಿಂಪಲ್ ಅಲ್ವಾ? ಹಂಗೆ ಹೇಳೋದ್ರಿಂದ ಆ ಸಂಸಾರನೂ ಉಳಿಯುತ್ತೆ, ನಿನ್ನ ಬದುಕು ಉಳಿಯುತ್ತೆ, ಅಷ್ಟೇ ನಾನು ಹೇಳಿರೋದು. ಆದ್ರೆ ನಾನು 2 ವರ್ಷ ಡಿಪ್ರೆಷನ್ ಅಲ್ಲಿದ್ದೆ. ನನ್ನ ತೀರಾ ನನ್ನ ಮನೆಯಿಂದ ಕಾಲೆತ್ತೀಚೆ ಇಡಕ್ಕೆ ನನ್ಗೆ 2 ವರ್ಷ ಟೈಮ್ ತಗೊಂಡೆ. ನಾನು ಅಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ. ನಾನು ಯಾಕಂದ್ರೆ ಅಷ್ಟು ನಂಬಿದ್ದೆ, ಅಷ್ಟು ನಂಬಿ ಪ್ರಪಂಚನೇ ನಾನು ಒಂದ್ ಕಡೆಗಿಟ್ಟು. ಅದೇನವಾ ಅವತ್ತು ಯಾಕೆ ಡಿಪ್ರೆಷನ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ನನ್ನ ಅಜ್ಞಾನ ಅಥವಾ ನನಗಷ್ಟು ತಿಳುವಳಿಕೆ ಇಲ್ಲದ. ಅಂದ್ರೆ ಇವತ್ತು ಯಾಕೆ ಅದು ಡಿಪ್ರೆಷನ್ ಆಗ್ತಿಲ್ಲ ಅಂದ್ರೆ ಬದುಕು ನಿಂಗೆ ತುಂಬಾ ಕಲಿಸಿದೆ. ಹೌದು. ಅಂದ್ರೆ ಅವತ್ತು ಇಷ್ಟು ತಿಳುವಳಿಕೆ ಇರಲಿಲ್ಲ, ಅದಕ್ಕೆ ನಾನು ಅದನ್ನೇ ತುಂಬಾ ದೊಡ್ಡ ನಷ್ಟ ಅಂದುಕೊಂಡೆ. ಬಟ್ ತಿಳುವಳಿಕೆ ಹೆಚ್ಚಾಗ್ತಾ 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 ನಮ್ಮ ಕಣ್ಣೀರು ಬತ್ತುತ್ತಾ ಹೋಗ್ತವೆ. ಹೌದು ಅಲ್ವಾ? ಈಗ ಆ ಸ್ಥಿತಿ ತಲುಪಿದ್ದೀರಿ, ಇನ್ನೂ ಹೋಗೋದು ತುಂಬ ಇದೆ. ನೋಡುವ, ಇಲ್ಲಿ ಯಾರಿಗನ್ನು ಕಳ್ಕೊಂಡ್ರು ಏನೂ ಕಳ್ಕೊಂಡಂಗಲ್ಲ. ಯಾಕಂದರೆ ಬರಬೇಕಾದ್ರೆ ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಈಗ ಜಾತ್ರೆಗೆ ನಿನ್ನ ಮಗಳನ್ನು ಕರ್ಕೊಂಡು ಹೋಗ್ತೀಯ, ಹೋದಾಗ ಎಲ್ಲೋ ಮಧ್ಯದಲ್ಲಿ ನಿನ್ನ ಮಗಳು ಮಿಸ್ ಆಗಿಬಿಡ್ತಾಳೆ. ಅಯ್ಯೋ, ವಾಪಸ್ ಬರಬೇಕಾದ್ರೆ ಬಹಳ ದುಃಖ. ಯಾಕೆ? ಯಾರನ್ನೂ ಕಳ್ಕೊಂಡೆ. ಯಾಕೆ ಕಳ್ಕೊಂಡೆ? ಬರಬೇಕಾದ್ರೆ ಯಾರನ್ನೂ ಕರ್ಕೊಂಡು ಬಂದಿದ್ದೆ, ಮತ್ತು ಈಗ ಹೋಗಬೇಕಾದ್ರೆ ನಾನು ಒಬ್ಬಳೇ ಇದ್ದೀನಿ ಅಂದರೆ ಅದರ ಅರ್ಥ ಯಾರನ್ನೂ ಕಳ್ಕೊಂಡಿದ್ದೀನಿ, ಯಾರೋ ಮಿಸ್ ಆಗಿದ್ದಾರೆ ಅಂತ. ಅಂದರೆ ಕರ್ಕೊಂಡು ಹೋಗಿದ್ದಾಗ ಮಾತ್ರ ನನಗೆ ಯಾರನ್ನೂ ಕಳ್ಕೊಂಡೆ ಅನ್ನೋ ದುಃಖ ಆಗಬಹುದು. ಬಟ್ ನೀನು ಯಾರನ್ನೂ ಕರ್ಕೊಂಡೇ ಬಂದಿಲ್ಲ ಅಂದಾಗ ಜಾತ್ರೆಯಲ್ಲಿ ಹುಡುಕೋದಕ್ಕೆ ಅರ್ಥನೇ ಇಲ್ಲ. ಹೌದು. ಈ ಬದುಕೆಂಬ ಜಾತ್ರೆಗೆ ನಿನ್ನ ಜೊತೆ ಯಾರೂ ಬಂದಿರಲಿಲ್ಲ. ಹೌದು. ಭಗವಂತ ನಿನ್ನನ್ನು ಕಳಿಸಿದ್ದಾನೆ. ಹೇಗೋ ಆ ಜಾತ್ರೆಯ ಒಳಿತು ಕೆಡುಕುಗಳನ್ನು ತಿಳ್ಕೊಳ್ಳೋದೇ ಮಟ್ಟಕ್ಕೆ ತಂದೆ ತಾಯಿಗಳನ್ನು ಜೊತೆ ಇಟ್ಟ. ಸರಿ, ಈಗ ತಂದೆ ತಾಯಿಗಳು ಎಲ್ಲ ಹೇಳಿದ್ದಾಯ್ತು, ಕೊಟ್ಟಿದ್ದಾಯ್ತು, ಮಾಡಿದ್ದಾಯ್ತು, ಶಿಕ್ಷಣ ನೀಡಿದ್ದಾಯ್ತು, ನೀನೇ ಜಾತ್ರೆ ಒಳಗಡೆ ಸ್ವಂತವಾಗಿ ಓಡಾಡು ಅಂದಾಗ ಇನ್ನೂ ಬುದ್ಧಿಯ ಕೊರತೆಯಾಗಿ ಇಂಥ ಎಡವಟ್ಟುಗಳು ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಜಾತ್ರೆ ಬಿಟ್ಟು ನಿರ್ಗಮಿಸುವ ವೇಳೆಗೆ ಆಗಬಾರ್ದಾಗೋಗಿರುತ್ತೆ ನಮ್ಮ ಜೀವನದಲ್ಲಿ. ಜಾತ್ರೆ ಬಿಟ್ಟು ನಿರ್ಗಮಿಸೋದು ಅಂದರೆ ಸಾವು. ಅಷ್ಟರಲ್ಲಿ ನಾವೇ ತಪ್ಪು ಮಾಡ್ತೀವಿ, ನಾವೇ ತಿದ್ದುಕೊಳ್ತೀವಿ. ಆ ಜೀವನನೇ ಹಾಗೆ. ಕಳ್ಕೊಂಡಿರೋದನ್ನು ನಾವೇ ಹುಡುಕಬೇಕು, ಮತ್ತೆ ಹುಡ್ಕೊಂಡು ಪಡ್ಕೊಂಡಿರೋದನ್ನು ಮತ್ತೆ ನಾವು ಕಳ್ಕೊಳ್ಬೇಕು. ನೋಡ್ತಾಯಿ, ನಿನಗೆ ಯಾರೂ ಇಲ್ಲಿ ನಿಜವಾಗಲೂ ಮಿತ್ರರಿಲ್ಲ, ಶತ್ರುಗಳೂ ಇಲ್ಲ. ನಿನ್ನ ಬುದ್ಧಿಯೇ, ನಿನ್ನ ಮನಸ್ಸೇ ನಿನಗೆ ಮಿತ್ರ, ನಿನ್ನ ಶತ್ರು. ಇವತ್ತಿರೋ ನಿನ್ನ ಮನಸ್ಸಿದೆಯಲ್ಲ, ಇದು ನಿನ್ನ ಮಿತ್ರ. ಅವತ್ತಿದ್ದಿದ್ದು ನಿನ್ನ ಮನಸ್ಸಿದೆಯಲ್ಲ, ಅದೇ ನಿನ್ನ ಶತ್ರು. ಅದ್ರ ಹೊರತಾಗಿ ಬೇರೇನೂ ಇಲ್ಲ. ಆರೋಗ್ಯ ಚೆನ್ನಾಗಿ ನೋಡ್ಕೊ, ಯಾರನ್ನೂ ದ್ವೇಷಿಸಬೇಡ. ಈಗ ನೀನೇ ಹೇಳಿದೆ, ಕೋಟಿ ಕೋಟಿ ಕೊಟ್ಟು ಸೆಟಲ್ ಮಾಡೋ ಅಂಥವ್ರನ್ನ ನೋಡಿದಾಗ
ಆಯ್ತಪ್ಪ ಇದು ಬೇಡ ಅಂತ ನನ್ನ ಮಗಳನ್ನು ಇಲ್ಲಿ ಬೇಬಿ ಕೇರಿಂಗ್ ಹಾಕಿ ನಾನು ಕೆಲಸ ಮಾಡ್ಕೊಂಡಿದ್ದೆ ಅಂತ. ಅಂದರೆ ಅವತ್ತೇನೋ ಒಂಚೂರು ನಾನು ಮನಸ್ಸು ಮಾಡಿದ್ದೆ, ಮತ್ತೆ ಫೋನ್ ಬತ್ತು, ಮತ್ತೆ ಕೆಟ್ಟೆ ನಾನು. 15 ದಿವಸ ಮಾತ್ರ ಮನಸ್ಸು ಗಟ್ಟಿಯಾಗಿತ್ತಲ್ವಾ. ಹೌದು ಸರ್. ಬಟ್ ಅವರು ಮತ್ತೆ ಬರೋ ಪ್ರಯತ್ನ ಮಾಡಿದ್ರು, ಯಾಕೋ ನನ್ನ ಮತ್ತೆ ಮನಸ್ಸು ಕರಗ್ಬಿಡ್ತು. ಒಂದು ಆಸೆ ಸರ್, ಸರಿ ಹೋಗುತ್ತೆ ಲೈಫ್ ಅನ್ನೋ ಒಂದು ಆಸೆ. ಸರಿ ಹೋಗುತ್ತೆ ಅನ್ನೋದಕ್ಕೆ ಅದು ಯಾವುದಕ್ಕೂ ಅಗ್ನಿ ಸಾಕ್ಷಿ ಇಲ್ಲ, ಅದಕ್ಕೆ ಹಿರಿಯರ ಸಾಕ್ಷಿ ಇಲ್ಲ. ಅದಕ್ಕೆ ಅಕಸ್ಮಾತ್ ಮಧ್ಯರಾತ್ರಿ ಎಲ್ಲೋ ಓಡೋದ್ರು ಕೂಡ ಎಲ್ಲೂ ನ್ಯಾಯ ಕೇಳುವಷ್ಟು ನಾನು ಉಳಿಸ್ಕೊಂಡಿಲ್ಲ ಅಂದಾಗ ಅಲ್ಲಿ ಏನು ಭರವಸೆ ಇರ್ಲಿಕ್ಕೆ ಅದು ಸದಾ ಆತಂಕದ ಸಂಬಂಧ ಅಲ್ವನವ ಅದು. ಬಟ್ ಅದೇ ಇದು ಪೊಲೀಸ್ ಸ್ಟೇಷನ್ ಅಂತ ಹೋದಾಗ್ಲೂ ಅಲ್ಲಿ ನಮಗ್ ದೇವ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ನಮ್ಗೆ ಪರವಾಗಿ ಮಾತಾಡಿದ್ರು, ನಮ್ಗೆ ನ್ಯಾಯ ಸಿಗೋ ತರನೇ ಮಾತಾಡಿದ್ರು ಪಾಪ. ಯಾಕೆ ಅದೊಂದು ಪೊಲೀಸ್ನವ್ರ ಹಂತದಲ್ಲೇ ಇದ್ದಾಗ ಅದು ಮಾತುಕತೆ ಕಣಪ್ಪ ಹುಡುಗ ಹುಡುಗಿ ಅಷ್ಟೇ. ಬಟ್ ಕೋರ್ಟ್ ಅಂತಕ್ಕೆ ಹೋದಾಗ ಅದು ಸಾಕ್ಷಿ ಕೇಳುತ್ತೆ, ಅಥವಾ ಹಿರಿಯರ ಹಂತಕ್ಕೆ ಬಂದಾಗ ಅದು ಭಿನ್ನೇನೂ ಕೇಳುತ್ತೆ. ಸರಿ, ಇವ್ರು ಯಾರು ಮುಂದೆ ಮದುವೆ ಆಗಿದ್ರು, ಇವ್ರು ಮದುವೆ ಆದಾಗ ಯಾರ್ಯಾರಿದ್ರು, ಮತ್ತೆ ಈ ಸಂಬಂಧಕ್ಕೆ ಪ್ರೂಫ್ಗಳೇನಿದ್ದಾವೆ ಅಥವಾ ಇದೇನು ಅಂದ್ರೆ ನಿಮ್ಮಲ್ಲೇ ಮಾತುಕತೆ ಅಂತ ಹೋದ್ರೆ ಎಲ್ಲ ಇತ್ತು ಸರ್. ಮದ್ವೆ ಆಗಿದ್ ಫೋಟೋಸ್ ಇತ್ತು, ಇದು ಏನು ಮನೆ ತಗೊಂಡಿದ್ ಇಬ್ಬರ ಹೆಸರಲ್ಲಿ ಮನೆ ಇತ್ತು, ಎಲ್ಲಾ ಡಾಕ್ಯುಮೆಂಟ್ಸ್ ಆಗಿತ್ತು ಅಲ್ಲಿಗೆ. ನಾನು ಅದನ್ನೆಲ್ಲ ವಾದ ಮಾಡ್ತಾ ಇಲ್ಲ. ಮತ್ತೆ ಸಾಕ್ಷಿ ಹೇಳ್ತಾ ಇತ್ತು ಇದು ತುಂಬಾ ದಿನ ಇರೋದಲ್ಲ, ಇವ್ರ ತಾಯಿ ಮಾತು ಕೇಳಿ ಇನ್ನೊಂದು ಮದುವೆ ಆಗೋದು ಹೌದು ಅಂತ. ಅದೊಂದ್ ಭಯ ಇತ್ತು ನನ್ಗೆ. ಇನ್ನೊಂದ್ ಮದ್ವೆ ಆಗ್ತಾರಂತ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ತುಂಬಾ ನಂಬಿದ್ದೆ, ಮೋಸ ಮಾಡಲ್ಲ ಅಂತ ತುಂಬಾ ನಂಬಿದ್ದೆ, ಹೋಗ್ಬೋದೇನೋ ಅನ್ನೋದೊಂದಿತ್ತು ಭಯ. ಈಗ ಹಾಗೆ ನೋಡಿದ್ರೆ ಎಂದೋ ಒಂದ್ ದಿವಸ ಜ್ಯೋತಿಷ್ಯ ನೋಡಿದ್ರಲ್ವ, ಅದು ನಿನ್ನ ಮೊದಲ ಗಂಡಂದಲ್ಲ, ಈತನದ್ದು. ಸತ್ಯ ಅಲ್ಲ? ಮಧ್ಯದಲ್ಲಿ ಹೋಗಿದ್ ಯಾರು ಮತ್ತೆ? ಹೋಗಿದ್ದೆ. ಅಂದ್ರೆ ನೀನು ಆ ಭವಿಷ್ಯವನ್ನ ತುಂಬಾ ಅರ್ಲಿಯರ್ ಆಗಿ ಆಕ್ಷನ್ ತಗೊಳಕ್ ಶುರು ಮಾಡಿ ಅದು ಇಲ್ಲಿವರೆಗೂ ಬಂದಿದೆ ಅಷ್ಟೇ. ಬಟ್ ಎನಿವೇ ತಾಯಿ, ಆ ಮೊದಲ ಗಂಡನ ವಿಚಾರವಾಗಿ ಮತ್ತೆ ಸಂಪರ್ಕ ಸಾಧಿಸಿ ಆಗೋಕಿದೆಯಾ? ನಿನ್ನ ಮಗಳಿಗೆ ತಂದೆಯನ್ನು ಪ್ರೀತಿ ಸಿಗ್ಲಿಕ್ಕಿದೆಯಾ? ನೋಡುವ, ತಂದೆ ಸ್ಥಾನ ಕೊಡ್ತೀನಿ ಅಂತ ಬರ್ಬೋದು, ತಂದೆ ಆಗ್ಲಿಕ್ಕಾಗಲ್ಲ, ಅದು ಬೇರೆ ಕತೆ, ಹೌದಲ್ಲ? ಹೌದು. ಬಟ್ ಅಂದ್ರೆ ತುಂಬಾ ಸಣ್ಣ ವಿಷಯದಲ್ಲ, ಅವಳು ತುಂಬಾ ಚಿಕ್ಕವಳಾಗಿದ್ರಿಂದ ಅವ್ರು ತಂದೆ ಹೆಸರು ನನ್ನ ಹೆಸರು ಚೇಂಜ್ ಮಾಡ್ಸು, ಅವಳೇ ನನ್ನ ಅಪ್ಪ ಅಂತ ಕರೆಯಂಗ್ ಮಾಡು. ಮತ್ತೆ ಅವಳನ್ನ ನಾನು ಅದನ್ನು ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದೆ, ನನ್ ಮಗಳನ್ನ ಮಾತ್ರ ಬಿಡಲ್ಲ ನಾನು ಯಾವುದೇ ಕಾರಣಕ್ಕೂ ಅನ್ನೋದು ಹೇಳಿದ್ದೆ. ಅದಕ್ಕೂ ಒಪ್ಕೊಳ್ಳೋದಾಗ್ಲಿ ಒಂಥರ ತುಂಬಾ ನಾನು ಏನೇ ಹೇಳಿದ್ರು ಸರಿ ಆಯ್ತು ಅಂತ ಒಪ್ಕೊಂಡು ಇವತ್ತು ಇಲ್ಲಿಗೆ ತಂದು ನಿಲ್ಸಿದ್ದಾರೆ. ಬಟ್ ಇವಾಗ ಇಲ್ಲ ಸರ್, ನಾನು ಅವ್ರನ್ನೂ ಬಿಟ್ ಬಂದಾಯ್ತು, ಇವ್ರು ನನ್ ಬಿಟ್ಟು ಹೋಗಿದ್ದಾಯ್ತು. ನಾನು ಇವಾಗ ಯಾರು ನಿರೀಕ್ಷೆಯಲ್ಲಿಲ್ಲ, ನನಗ್ ಬಂದ್ ಯಾರು ಲೈಫ್ ಕೊಡೋದ್ ಬೇಡ. ನನ್ ಮಗಳನ್ನ ನನಗೆ ದೇವ್ರು, ನಾನ್ ನಂಬಿರೋ ದೇವ್ರು ನನ್ ಕೈ ಬಿಟ್ಟಿಲ್ಲ. ನನ್ಗೊಂದ್ ಕೆಲ್ಸ ಕೊಟ್ಟಿದ್ದಾನೆ, ನಾನು ದುಡ್ಕೊಂಡ್ ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಮಗಳ ಸಾಕೋ ಶಕ್ತಿ ಇದೆ ನನ್ಗೆ, ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಗಂಡ್ ಮಕ್ಳು ಎಲ್ಲೂ ಸಫರ್ ಆಗಲ್ಲ. ಯಾರ್ದೇ ಲೈಫಲ್ಲಿ ಯಾವ್ದೇ ಗಂಡ್ ಮಕ್ಳು ಮೋಸ ಮಾಡೋಗ್ಲಿ, ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಸಿಂಗಲ್ ಆಗಿದ್ದಾರೆ ಈ ಪ್ರಪಂಚದಲ್ಲಿ. ನನ್ ಗೊತ್ತಿರಂಗೆ ಎಷ್ಟೋ ಜನ ಮೋಸ ಮಾಡಿ ಹೋಗಿದ್ದಾರೆ. ಎಷ್ಟೋ ಜನ ಕತೆ ಕೇಳಿದ್ರೆ ಹಿಂಗ್ ಮೋಸ ಮಾಡೋದ್ರು, ಹಿಂಗ್ ಮೋಸ ಮಾಡೋದು ಅಂತ ಇರುತ್ತೆ. ಸೊ ನಾವು ಲೈಫ್ ಲಾಂಗ್ ಕಣ್ಣಲ್ಲಿ ನೀರ್ ಹಾಕ್ತಿವಿ, ನಮ್ ಲೈಫ್ ಹಿಂಗಾಯ್ತು ಅಂತ. ಬಟ್ ಗಂಡ್ ಮಕ್ಳು ಖುಷಿಯಾಗಿ ಇವಾಗ ನೋಡಿ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರು, ಒಂದ್ ಮಗು ಆಯ್ತು, ಖುಷಿಯಾಗಿ ಲೈಫ್ ನ ಎಂಜಾಯ್ ಮಾಡ್ತಾ ಇದಾರೆ. ನಾನ್ ಇವತ್ತಿಗೂ ಕಣ್ಣಲ್ಲಿ ನೀರ್ ಹಾಕ್ತಾ ಇದೀನಿ. ಅದೇ ಒಂದು ಏನಂದ್ರೆ, ನನ್ ಮಗಳ ಲೈಫ್ ನ ಸ್ಟ್ರಾಂಗ್ ಆಗಿ ನಿಲ್ಲಿಸ್ಬೇಕು. ಅವಳ ಲೈಫಲ್ಲಿ ಈ ತರ ಆಗ್ಬಾರ್ದು. ನಾವು ಕರೆಕ್ಟ್ ಡಿಸಿಷನ್ ತಗೊಳೋದು ಯಾವಾಗ? 26, 27 ಆದ್ಮೇಲೆ ನಮ್ಗೆ ಏನೇ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅನ್ಸುತ್ತೆ, ತಪ್ಪು ಅನ್ಸುತ್ತೆ. ಅದೇ ನಾವ್ 18, 19, 20 ಅಲ್ಲಿ ತಗೊಳ್ಳೋ ಡಿಸಿಷನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಯಾವ್ದೇ ಡಿಸಿಷನ್ ತಗೊಳ್ಳೋ ನಾವ್ ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಅನ್ಸುತ್ತೆ. ಸೊ ನನ್ ಲೈಫ್ ಆಂಬಿಷನ್ ಇರೋದು ಇಷ್ಟೇ, ನನ್ ಮಗಳ್ ಚೆನ್ನಾಗಿ ಓದಿಸ್ಬೇಕು. ಅವಳದೊಂದು ಮೆಚ್ಯೂರಿಟಿ ಅಂದ್ರೆ 28 ಏಜ್ ಅಂತ ಬಂದಾಗ ಅವಳಿಗೆ ಇಷ್ಟ ಆಗಿದ್ದೇ ಆಗ್ಲಿ, ಇಲ್ಲ ನಾವ್ ಇಷ್ಟಪಟ್ಟಿದ್ದೇ ಆಗ್ಲಿ, ಯಾವ್ದನ ಒಂದ್ ಮದ್ವೆ ಮಾಡಿ ಚೆನ್ನಾಗಿ ಅವಳಿಗೆ ನನ್ ತಾಯಿಯಾಗಿ ಏನೇನ್ ಕರ್ತವ್ಯ ಮಾಡ್ಬೇಕು ಅಷ್ಟುವರೆಗೂ ದೇವ್ರು ನನ್ಗೆ ಲೈಫ್ ಸ್ಪಾನ್ ಕೊಟ್ರೆ ಸಾಕು. ಬೇರೆ ಏನು ಆಸೆ ಇಲ್ಲ ನನ್ಗೆ. ಇದೇ ಇವ್ರ ವಿಷಯಕ್ಕೆ ಇವ್ರ ಮಗು ಆಗಿದೆ ಅನ್ನೋ ವಿಷಯ ನನ್ ಕಿವಿಗ್ ಬಿದ್ದಾಗ ಅಲ್ಲಿವರೆಗೂ ಮತ್ತೆ ಬರ್ತಾರೇನೋ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನ್ಗೆ. ಬಟ್ ಇವ್ರಿಗೆ ಮಗು ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತಾದಾಗ ನಾನು ಹ್ಯಾಂಗ್ ಮಾಡ್ಕೊಂಡಿದ್ದೆ. ಆಯ್ತಾ, ಲಿಟ್ರಲಿ ನಾನು ಇನ್ನೊಂದ್ 2 ನಿಮಿಷ ಬಿಟ್ಟಿದ್ರೆ ನನ್ ಪ್ರಾಣ ಹೋಗ್ತಾ ಇತ್ತು. ಸೇಮ್ ಟೈಮ್ ಅಲ್ಲಿ ನಮ್ಮ ಅಣ್ಣ ಸ್ಟೆಪ್ಸ್ ಇಲ್ದ್ ಬರ್ತಾ ಇದ್ದ, ಚೇರ್ ತಳಿದ್ ಸೌಂಡ್ ಕೇಳಿಸ್ಕೊಂಡು ಬಾಗ್ಲು ಒಡೆದು ನನ್ನನ್ನ ಇಳಿಸಿದಾರೆ. ಬಟ್ ಅಷ್ಟೊತ್ತಿಗೆ ನನಗ್ ಜ್ಞಾನ ಇರ್ಲಿಲ್ಲ. 1 ತಿಂಗಳು ನನ್ ಗಂಟ್ಲಲ್ಲಿ ನೀರ್ ಇಳಿತಾ ಇರ್ಲಿಲ್ಲ.
ಅದು ಇದು ಹ್ಯಾಂಗ್ ಮಾಡ್ಕೊಂಡಿರೋದ್ರಿಂದ ನರಗಳೆಲ್ಲ ಬ್ಲಾಕ್ ಆಗಿ ನನ್ ಗಂಟ್ಲೊಳಗಡೆ ನೀರ್ ಇಳಿತಾ ಇರ್ಲಿಲ್ಲ. 1 ತಿಂಗಳು ಸಫರ್ ಆಗಿದ್ದೀನಿ ನಾನು. ಅವಾಗ ಅನಾಥ ಆಗ್ತಿದ್ ಯಾರವ್ವ? ನನ್ ಮಗಳು. ಆಕ್ಚುಲಿ ಅವಳು ನನ್ ಮಗಳಲ್ಲ, ನನ್ ತಾಯಿ. ಅವಳೇ ನನ್ನ ಕಾಪಾಡ್ಕೊಂಡ್ ಬಂದಿರೋದು. ಅವಳೇ ನನ್ನ ಅಮ್ಮ ನಾನು ಇದೀನಮ್ಮ, ಅಳ್ಬೇಡ, ಊಟ ಮಾಡು, ನೀನ್ ಹೆಲ್ತ್ ನೋಡ್ಕೋ, ನಾನು ಇದೀನಿ ಅವಳು ತುಂಬಾ ಚಿಕ್ಕವಳು, ಬಟ್ ಅವಳು ನನ್ಗೆ ತುಂಬಾ ಕೇರ್ ಮಾಡಿದಾಳೆ. ಸರಿ ತಾಯಿ, ಈ ವಿಚಾರದಲ್ಲಿ ನಿನ್ನ ಮಗಳು ನಿನ್ನ ಪಾಲಿಗೆ ಭಾಗ್ಯವಾಗಲಿ. ಆದ್ರೆ ಒಂದು ಮಾತಂತೂ ಸ್ಪಷ್ಟವಾಗಿ ಹೇಳ್ತೀನವ, ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿರೋದು, ಯಾರೂ ಕೂಡ ಮೋಸ ಮಾಡಿರೋರು ತುಂಬ ಚೆನ್ನಾಗಿದ್ದಾರೆ. ನೋಡವ್ವ, ಇವತ್ತಿನ ಪರಿಸ್ಥಿತಿ ದಿನಾಂಕ 17/8/2024, ಇವತ್ತು ನೋಡಿ ನೀನು ಹೇಳ್ತಾ ಇದೀಯ, ನಾಳೆಯನ್ನು ಯಾರು ಬಲ್ಲವರವ? ಕರ್ಮ ಸಿದ್ಧಾಂತ ಬೇರೆನೇ ಇದೆಯವ ಅದು. ನೀನು ಎಲ್ಲಿ ತಪ್ಪು ತಗೊಂಡೆ ನೀನು ಅನುಭವಿಸ್ತಿದೀಯ, ಆತ ಎಲ್ಲಿ ತಪ್ಪು ತಗೊಂಡ ಇವತ್ತು ಸರಿ ಇರ್ಬೋದು, ಅದು ಇನ್ನೂ ತುಂಬ ದೂರ ಇದೆ. ಹಾಗಾಗಿ ಒಂದು ಕರ್ಮ ಏನು ಹೇಳುತ್ತೆ, ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ನೋಡಿ. ನಿಮಗೆ ಯಾರು ಅನ್ಯಾಯ ಮಾಡಿದ್ರು, ಯಾರು ನಿಮಗೆ ನಂಬಿಸಿ ದ್ರೋಹ ಮಾಡಿದ್ರು, ಅವರ ವಿಚಾರದಿಂದ ನಿಮ್ಮ ಬದುಕು ಯಾಕೋ ಅತ್ಯಂತ ದುಃಖಕರವಾಗಿದೆಯಾ, ಕ್ಷಮಿಸಿಬಿಡಿ. ನೀವು ಕ್ಷಮಿಸಿದ ಮಾತ್ರಕ್ಕೆ ಭಗವಂತ ಅಥವಾ ಕರ್ಮ ಅವನನ್ನು ಕ್ಷಮಿಸ್ತು ಅಂತ ಅಲ್ಲ. ಕ್ಷಮಿಸಿಬಿಡಿ. ಯಾಕೆ? ನೀವು ನೆಮ್ಮದಿಯಾಗಿರ್ಬೇಕು, ನೀವು ಕ್ಷಮಿಸಿಬಿಡಿ, ಅದನ್ನು ಕರ್ಮಕ್ಕೆ ಬಿಟ್ಟು ಬಿಡಿ. ಆದರೆ ನಾನು ಮಾತ್ರ ದುಃಖ ಅನುಭವಿಸ್ತಾ ಇದ್ದೀನಿ, ಅವರು ಚೆನ್ನಾಗಿದ್ದಾರೆ, ಮನುಷ್ಯನಿಗೆ ಇದು ಭಾವನೆ ಬರಬಾರ್ದು. ನೀನು ದುಃಖ ಅನುಭವಿಸ್ತಿರೋದು ಯಾಕೆ? ನೀನೇ ಮಾಡಿಕೊಂಡ ತಪ್ಪಿಗಳಿಗೆ. ನಾನು ಹೇಳ್ತಾ ಇರೋದು ಪ್ರಪಂಚ ಇರೋದು ಹೇಳ್ತಾ ಇರೋದು ನಾನು. ಅವರು ಚೆನ್ನಾಗಿರಲ್ಲ, ಪ್ರಪಂಚನೂ ಕೂಡ ನೀನು ಸವಿಸ್ತಾರವಾಗಿ ಹೆಣ್ಮಕ್ಳು ನೋವು ತಿಂತಾ ಇದ್ದಾರೆ, ಗಂಡ್ ಮಕ್ಳು ಇಲ್ಲವ. ನಾನು 5,000-6,000 ಕೌನ್ಸಿಲಿಂಗ್ ಮಾಡ್ರನಾಗ ಹೇಳ್ತಾ ಇದ್ದೀನವ್ವ. ನಿನ್ನ ಬದುಕಿನ ದೃಷ್ಟಿಕೋನದಿಂದ ನೋಡಿದಾಗ ಈ ರಾತ್ರಿ, ಈ ಕತ್ತಲು, ಈ ದುಃಖ ನಿನಗೆ ಅನಿಸ್ತಿರ್ಬೋದು. ಹೆಣ್ಣು ಮಕ್ಕಳಿಗಿಂತ 100ರಷ್ಟು ನೋವುಗೊಳಗಾಗಿರೋರು ತುಂಬಾ ಜನ ಇದ್ದಾರೆ. ನಾನು ಒಪ್ಕೊಂತೀನಿ, ನಂದೇ ದೊಡ್ಡ ಕಷ್ಟ ಅಂತ ಹೇಳ್ಕೊಳಲ್ಲ. ನನ್ಕಿಂತ ನೋವು ತಿಂದವ್ರು ತುಂಬಾ ಜನ ಇರ್ತಾರೆ. ಅದರಲ್ಲೂ ಗಂಡು ಮಕ್ಕಳು ವಿಚಾರ ಇದಕ್ಕಿಂತ ವಿಭಿನ್ನ ತಾಯಿ. ಕಾನೂನು ಅನ್ನೋದೊಂದು ಇಟ್ಕೊಂಡು ಎಷ್ಟು ಜನ ಆಟ ಆಡಿಸ್ತಿದ್ದಾರೆ ಗೊತ್ತಾ ಇವತ್ತು? ಅದು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಕಾನೂನು ಇಟ್ಕೊಂಡು ಇದ್ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದ್ ಕೇಳಿದೀನಿ, ಅನುಭವಿಸಿದಾರೆ. ಆಯ್ತು, ಇಲ್ಲಿ ನೀನು ಒಂದಷ್ಟು ತಪ್ಪು ನಿರ್ಧಾರ ತಗೊಂಡೆ, ನಿನ್ನ ಬದುಕು ಇವತ್ತಿನ ಸ್ಥಿತಿಗೆ ನೀನೇ ಪ್ರಥಮ ಆದ್ಯತೆ, ನೀನೇ ಆಗಿದ್ದೀಯ. ಇನ್ನೂ ಕೆಲವು ಮಕ್ಕಳು ಬದುಕಲ್ಲಿ ಏನಾಗಿರುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೋ. ಮದುವೆ ಆಗಿರ್ತಾರೆ, ಗಂಡು ಮಕ್ಕಳು ಪ್ರಾಮಾಣಿಕವಾಗಿರ್ತಾರೆ, ಆದ್ರೆ ಈಕೆಗೆ ಇದ್ದ ಹಳೆಯ ಸಂಬಂಧವನ್ನು ಮತ್ತೆ ಜೀವಂತವಾಗಿರಿಸಿಕೊಂಡು ಇವನನ್ನು ನಿಮೇನಾದ್ರೂ ಮಾಡಿಬಿಡ್ಬೇಕಲ್ಲ, ಅದಕ್ಕೆ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕಿ ಅರ್ಧ ಆಸ್ತಿನೂ ಇಸ್ಕೊಳ್ಳೋದು, ಇವನು ಬಿಡೋದು, ಇನ್ನೊಬ್ಬನ ಜೊತೆ ಹೋಗೋದು. ಈಗ ಇವನೇನು ಹೋರಾಡ್ಬೇಕು ಮತ್ತೆ? ಅಂದ್ರೆ ನಿನ್ನ ದುಃಖಕ್ಕೆ ಹೌದಪ್ಪ, ನಾನೇ ಏನೋ ಎಡವಟ್ಟು ಮಾಡ್ಕೊಂಡು ಇರೋ ಮಗಳಿದ್ದಾಳೆ, ಬದುಕೊಂಬಿಡೋಣ ಬಿಡು ಅಂತ. ಬಟ್ ಮದುವೆ ಆಗಿ ಊರವ್ರ ಮುಂದೆಲ್ಲ ಹಿಂಗಾಗಿ ಇವಳು ಇನ್ನೊಬ್ಳ ಜೊತೆ ಹೋದಾಗಿ ಇವನಿಗೆ ಯಾರು ಹೆಣ್ಣು ಕೊಡ್ತಾರೆ, ಇವನು ಕತೆ ಏನು ಮತ್ತೆ? ಎಲ್ಲಾ ತರ ಕೇಸಸ್ ಇದೆ ನಮ್ಮ ಪ್ರಪಂಚದಲ್ಲಿ, ಈ ತರದಿಲ್ಲ ಅಂತ ಏನಿಲ್ಲ. ಆಗ ನೋಡಿದ್ರೆ ನಿನ್ನ ಬದುಕು ನಿನ್ನ ಸಂತಾನದ ಕಾರಣಕ್ಕಾಗಿ ಇನ್ನೂ ಶ್ರೀಮಂತವಾಗಿದೆ. ಅದು ನಿನಗೆ ವರವಾಗುತ್ತೆ, ವರವಾಗ್ಲಿ. ಯಾರನ್ನು ದೂಷಿಸಬೇಡ. ನನ್ನ ಬುದ್ಧಿ ಸರಿ ಇರಲಿಲ್ಲ ಅಂದುಕೋ, ಇನ್ನು ಮುಂದೆ ಸರಿ ಹೋಗಿದ್ದೀರಿ. ನಿಮ್ಮ ಮಾತಲ್ಲ ಪ್ರಬುದ್ಧತೆ ಇದೆ, ಆ ಎಲ್ಲವನ್ನು ದುಃಖ ಮೀರಿ ಬಂದಿದ್ದೀರಿ. ಸಾವು ಬೇಡವ. ನಿನ್ನ ಮಗಳಿದ್ದಾಳೆ, ಮಗಳು ಈಗ ನೀನೊಬ್ಳು ತಾಯಿಯಾಗಿ ಮಗಳ ಹಸಿವು ನಿನಗೆ ಮಗಳು ಹೇಳದೆ ಹೋದ್ರೂ ಅರ್ಥ ಆಗುತ್ತೆ. ಬಟ್ ನೀನು ಇಲ್ಲದೆ ಹೋದರೆ ಮಗಳ ಬದುಕು ಬೇರೆ ಆಗ್ಬಿಡುತ್ತೆ, ಹೌದು ಅಲ್ವಾ? ಹಾಗಾಗಿ ಆ ಚಿಗುರ್ತಾ ಇರೋ ಜೀವಗಳಿಗೋಸ್ಕರ ಈ ಹೊಟ್ಟೆ ತುಂಬಿದವರನ್ನು ನಾವು ತ್ಯಜಿಸಿ ಬಿಡಬೇಕು. ಅವ್ರನ್ನ ನಾನು ಡೇ 1 ಬಿಟ್ಬಿಟ್ಟಿದ್ದೀನಿ ಸರ್. ನಾನು ಅವ್ರಿಗೆ ಟಾರ್ಚರ್ ಕೊಡ್ಬೇಕು, ಅವ್ರ ಲೈಫ್ ನ ಚಿತ್ರ ಮಾಡ್ಬೇಕು ಅನ್ನೋದ್ ನನ್ನ ದೇವ್ರಿಗೆ ಒಪ್ಸ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೀನಿ. ದೇವ್ರೊಬ್ಬ ಇದಾನೆ, ಅವ್ನು ಏನ್ ಮಾಡ್ತಾನೋ ಹಂಗೆ ನಮ್ಮನ್ನ ಹೆಂಗ್ ನಡ್ಸ್ಕೊಂಡ್ ಹೋಗ್ತಾನೋ ಹಂಗ್ ನಡ್ಸ್ಕೊಂಡ್ ಹೋಗ್ಬೇಕು ಅಂತ. ಇವತ್ತರೆಗೂ ಶಾಪ ಆಗ್ತೋಳಲ್ಲ. ಹೆಣ್ಮಕ್ಳು ಕಣ್ಣೀರ್ ಬರ್ಸ್ಕೊಂಡವ್ರು ಉದ್ಧಾರ ಆಗಿದ್ ಚರಿತ್ರೆನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನ್ ದೇವ್ರ ಹತ್ರ ಬಿಟ್ಕೊಳ್ಳೋದು, ನನ್ಗೆ ಎಷ್ಟೇ ಕಣ್ಣೀರ್ ಹಾಕೋದು ನಾನ್ ಮಾಡಿದ ತಪ್ಪಿಗೆ ಅವ್ರಿಗೇನು ಆಗೋದ್ ಬೇಡ, ಅವ್ರ ದೇವ್ರಿಗೆ ಆಯಸ್ಸು ಆರೋಗ್ಯ, ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತಾನೆ ಇವತ್ತರೆಗೂ ನನ್ ಕೈ ಮುಗಿದಿರೋದು. ಇದು ಅದ್ಭುತ. ಇದೊಂದೇ ನನ್ ಕೈ ಮುಗಿ. ಇವತ್ತಿಗೂ ಹೇಳ್ತಾ ಇದೀನಿ, ನನ್ ಹಣೆಲ್ ಬರ್ದಿದ್ ಇವತ್ ನನ್ಗಾಗಿದೆ ಅಷ್ಟೇ. ನನ್ ಅವತ್ತು ತಗೊಂಡಿರೋ ರಾಂಗ್ ಡಿಸಿಷನ್ ಇವತ್ ನನ್ ತಗೊಂಬಂದ್ ಇಲ್ಲಿ ನಿಲ್ಸಿದೆ. ಇದ್ರ ಜೊತೆ ನಾನು ಫೈಟ್ ಮಾಡ್ತೀನಿ, ನಾನು ರೆಡಿ ಇದೀನಿ ಫೈಟ್ ಮಾಡೋದಕ್ಕೆ. ನಿನ್ನ ಮಗಳಿಗೆ ಹೊರಗಡೆ ಯಾರೋ ಹೀರೋಯಿನ್ ಮಾದರಿ ಆಗಬಾರ್ದು. ನೀನು ನನ್ನ ತಾಯಿಯನ್ನು ಅವತ್ತು
ಯಾಕೋ ಅವತ್ತು ಅಷ್ಟೊಂದು ನೋವು ಎಲ್ಲ ಮೋಸ ಮಾಡಿದಾಗ ನನ್ನ ತಾಯಿ ನನ್ನನ್ನು ಬೆಳೆಸಿದ್ಲು, ಇವತ್ತು ನಾನು ನನ್ನ ತಾಯಿನ ಹೆಂಗೆ ಹೇಳ್ತೀನಲ್ಲ, ನಾಳೆ ನಿನ್ನ ಮಗಳು ನಿನ್ನೆ ಹೇಳಬೇಕು, ಆಗ ನೀನು ಬದುಕಬೇಕವ. ನೋಡುವ, ನಾನು ಸೌಂದರ್ಯ ನಂಬ್ಕೊಂಡು ಅಥವಾ ಅವ್ರನ್ನ ಆಟ ಆಡಿಸ್ಕೊಂಡು ಬದುಕಬಹುದೇನೋ, ಆದರೆ ಹೆಂಗೆ ಬೇಕಾದರೂ ಬದುಕುವುದಲ್ಲ, ಹಿಂಗೇ ಬದುಕಬೇಕು ಅಂತ ಬದುಕಿದ್ರೆ ಅದು ಬದುಕು. ಮಗಳು ಹೆಮ್ಮೆ ಪಡಬೇಕು, ಅವಳು ಅಂಥ ದಿನ ಬಂದೇ ಬರ್ತದೆ. ಭರವಸೆ ಇಟ್ಕೋ, ನಿನಗೆ ಒಳ್ಳೇದಾಗುತ್ತೆ. ನಿನ್ನ ಕತೆ ತುಂಬ ಹೆಣ್ಮಕ್ಳಿಗೆ ಪಾಠ ಆಗುತ್ತವ. ನನಗೆ ನಂಬಿಕೆ ಇದೆ. ಯಾಕಂದರೆ ಬದುಕಲ್ಲಿ ಅಲ್ಲಲ್ಲಿ ತಪ್ಪು ನಿರ್ಧಾರ ತಗೊಂಡಿದ್ದು ಹೌದು, ಬಟ್ ಹಂಗೆ ತೆಗೆದುಕೊಳ್ಳೋದಕ್ಕೂ ಒಂದು ಕಾರಣ ಇತ್ತು. ಬಟ್ ಕಾರಣ ಅದು ನಿನ್ನ ವ್ಯಕ್ತಿಗತವಾಯಿತು. ಬಟ್ ಸಮಾಜ ದೃಷ್ಟಿಯಿಂದ ಬಂದಾಗ, ಅಯ್ಯೋ ಈಕೆ ತನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಮುಂದಕ್ಕೆ ಹೋಗ್ಬೇಕಿತ್ತು, ಯಾಕೆ ಹಿಂಗೆ ಮಾಡಿದ್ಲು, ಅಥವಾ ಎಷ್ಟೊಂದು ಸಹನೆ ಈ ವ್ಯಕ್ತಿಯಲ್ಲಿ ತೋರಿಸಿದ ಈ ಸಹನೆ ಬಿಟ್ಟು ಹೋಗ್ಬಿಡ್ತಾನೆ ಅನ್ನೋ, ಅದು ಆ ಗಂಡನಲ್ಲಿ ತೋರಿಸಿದ್ರೆ ಹೆಂಗೋ ತಿದ್ದುಕೊಂಡು ಮಗಳಿಗೊಬ್ಬ ತಂದೆ ಅಂತ ಅವನೊಬ್ಬ ಇರ್ತಿದ್ದ, ಏನೋ ಅದು ಅಗ್ನಿ ಸಾಕ್ಷಿಯಿಂದ ಆದ ಸಂಬಂಧ, ಅದು ಏನು ಬಂದರೂ ಜನ ಏನು ಅನ್ನೋಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿಗೆ ಏನೇನು ಅಂತಾರೆ. ಅಂದರೆ ಹೋಗ್ತಾ ಹೋದ್ರೆ ಇದಕ್ಕೆ 1000 ಕಥೆಗಳಿದ್ದಾವೆ ಇಲ್ಲಿ ಅಲ್ವಾ. ಹಾಗಾಗಿ ಎಲ್ಲವನ್ನ ಮರೆತು ಬಿಡು, ಯಾವುದೂ ಶಾಶ್ವತವಲ್ಲ. ಅಂತಿಮವಾಗಿ ಅದರಿಂದ ಕಲಿತ ಪಾಠಗಳನ್ನು ಮಾತ್ರ ನಾವು ನೆನ್ಪಿಟ್ಕೊಳ್ಬೇಕು. ವ್ಯಕ್ತಿಗಳು ಹೊರಟೋಗ್ಲಿ, ಗುರುಗಳು ಹೊರಟೋಗ್ಲಿ, ಗುರುಗಳು ಕಲಿಸಿದ ಪಾಠಗಳಿದಾವಲ್ಲ ಅವು ಮರಿಬಾರ್ದು. ಗುರುಗಳು 1,000,000 ಜನ ಬಂದು ಹೋಗಿದ್ದಾರೆ ಲೋಕದಲ್ಲಿ, ಪಾಠಗಳು ಮಾತ್ರ ಶಾಶ್ವತವಾಗಿ ಉಳಿದಿದ್ದಾವೆ. ಹಾಗೆ ನಿಮ್ಮಂಥವ್ರು 1,000,000 ಜನ ಹೋಗಿದ್ದಾರವ. ಹಾಗಾಗಿ ಒಬ್ಬಳು ಒಳ್ಳೆ ತಾಯಿ ಅನ್ನಿಸ್ಕೊಂಡು, ಒಳ್ಳೆ ಸಮಾಜಕ್ಕೆ ಪ್ರಜೆ ಅನ್ನಿಸ್ಕೊಂಡು, ನಿನ್ನ ಮಗಳನ್ನು ಈ ಮದುವೆ ಅದು ಇದು ಇವನ್ನೆಲ್ಲ ತುಂಬ ದೂರ ಇಡು, ಸಾಧಕಗಳನ್ನಾಗಿ ಮಾಡು, ಕನಸುಗಳನ್ನು ಇಡು, ಗುರಿಗಳನ್ನು ಇಡು. ಇಂಥದ್ದು ಮಾಡು ಮಗ, ನೀನು ಇದನ್ನು ಸಾಧಿಸು. ಯಾಕಂದರೆ ಅಂಥವರಿಗೆ ಇಲ್ಲಿ ಜಾಗ ಇದೆ. ನೀನು ಯಾರನ್ನು ಮದುವೆ ಆದರೂ ಎಲ್ಲೋ ಅದು ಒಂದು ನಂತರದ ಬದುಕು. ಇವತ್ತು ಕಾಲ ಬದಲಾಗಿದೆ, ಹೌದಲ್ವಾ? ಹೌದು. ಮಗಳಿಗೆ ಕನಸುಗಳನ್ನು ಕೊಡು, ಆ ಗುರಿಯ ಕಡೆ ಆಕೆಯನ್ನು ಒಂದು ಸಂಗೀತಕ್ಕೆ ಹಾಕು, ನೃತ್ಯಕ್ಕೆ ಹಾಕು, ಮಗಳ ಜೊತೆ ಖುಷಿಯಾಗಿರು, ತವ್ರ ಮನೆ ಜೊತೆ ತಾಯಿ ಇದ್ದಷ್ಟು ಖುಷಿಯಾಗಿರು. ಈಗ ಯಾರು ಹೋಗಿದ್ದಾರೆ ಅವ್ರ ಬದುಕು ಚೆನ್ನಾಗಿರಲಿ ಅಂತ ಹಾರೈಸುವಂತಹ ದೊಡ್ಡ ಮನಸ್ಸು ನಿಂದು. ಎಲ್ಲ ಮಾಡಿದ್ದೀಯ. ನೋಡಿ, ಇಷ್ಟು ನೋವು ತಿಂದರೂ ನಿನ್ನಿಂದ ಒಂದು ಕೆಟ್ಟ ಪದ ಬರಲಿಲ್ಲ. ಅದು ನಿನ್ನ ದೊಡ್ಡ ಗುಣ. ನಿನ್ಗೊಳ್ಳೇದಾಗಲಿ ತಾಯಿ. ನಿನ್ನ ಮಗಳಿಗೆ ಚೆನ್ನಾಗಿ ವಿದ್ಯೆ ಹತ್ತಲಿ, ಸಂಸ್ಕಾರವಂತಳಾಗಲಿ. ಇನ್ಯಾವತ್ತು ಪ್ರಾಣ ಕಳ್ಕೊಳ್ಳೋ ಅಂತಕ್ಕೆ ಯೋಚನೆ ಮಾಡಬೇಡವ್ವ. ಇಲ್ಲ, ನಮ್ ಗುರುಗಳು ಒಬ್ರು ಇದಾರೆ ನನ್ನ ಲೈಫಲ್ಲಿ ಕೂಡ. ಇವ್ರು ಹೋದಾಗಿಂದ ಅವ್ರು ನನ್ಗೆ ಪರಿಚಯ ಆಗಿದ್ದು, ಇವತ್ತವರೆಗೂ ನನ್ ಕೈ ಹಿಡ್ಕೊಂಡು ಅವರೇ ನಡ್ಸ್ಕೊಂಡ್ ಬರ್ತಾರೆ. ನನ್ನ ತಂದೆ, ನನ್ನ ತಾಯಿ, ನನ್ನ ಪ್ರಪಂಚದಲ್ಲಿ ಎಷ್ಟು ರಿಲೇಶನ್ಶಿಪ್ ಇದೆಯೋ ಅಷ್ಟು ರಿಲೇಶನ್ಶಿಪ್ ಅವ್ರೊಬ್ರೇ ತುಂಬ್ತಾ ಇರೋದು. ನನ್ನ ತಂದೆ ಸ್ಥಾನ ತುಂಬಿದ್ದಾರೆ. ಸೊ ನಾನು ಹ್ಯಾಂಗ್ ಮಾಡ್ಕೊಂಡಾಗ 2 ಗಂಟೆ ರಾತ್ರಿ ನನ್ನ ಬಂದ್ ಮೀಟ್ ಮಾಡಿ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ. ನನ್ನನ್ ಬಿಟ್ಟು ಹೋಗ್ಬಿಡ್ತಾ ಇದ್ದಲ್ಲಮ್ಮ ನೀನು, ನನ್ನ ಜೀವನ ಪರ್ಯಂತ ನನ್ ಕೊರಗಂಗ್ ಮಾಡ್ಬಿಡ್ತಾ ಇದ್ದಲ್ಲಮ್ಮ ಅಂತ ಒಂದು ಮಾತು ಹೇಳಿ ಅವತ್ತು ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ರು. ಯಾವತ್ತೂ ಹಿಂಗ್ ಮಾಡ್ಬೇಡ ಅಮ್ಮ, ನಾನು ನಿನ್ ಕಷ್ಟಕ್ಕೂ ಸುಖಕ್ಕೂ ನಾನ್ ನಿಂತ್ಕೊಂತೀನಿ ನಿನ್ ಜೊತೆ ಅಂತ ಅವ್ರು ನನ್ ಜೊತೆ ನಿಂತಿದ್ದಾರೆ. ಈ ತರ ಡಿಸಿಷನ್ ಯಾವತ್ತೂ ತಗೊಳಕ್ ಹೋಗಲ್ಲ. ಇದಕ್ ಮುಂದೆ ಕಡೆಯದಾಗ ಒಂದು ಮಾತು ಹೇಳ್ತೀನಿ. ಅಫ್ಕೋರ್ಸ್ ಯಾರೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಗುರು ಆಗಿರ್ಬೋದು, ಸ್ವಯಂ ನಿನ್ನ ವಿವೇಕವನ್ನು ನೀನು ಎಲ್ಲಿವರೆಗೂ ಕಂಡುಕೊಳ್ಳುವುದಿಲ್ವೋ ಯಾವ ಗುರು, ಯಾವ ದೈವ ಯಾವುದೂ ನಿನ್ನನ್ನು ಕಾಪಾಡುವುದಿಲ್ಲ. ಇಲ್ಲ ಸರ್, ಆತರ ತಪ್ಪು ಡಿಸಿಷನ್ ತಗೋಬೇಕಾದ್ರೆ ಒಬ್ರು ನಮ್ಮನ್ನ ಕರೆಕ್ಟ್ ಆಗಿ ತಪ್ಪಲ್ಲ. ವಿವೇಕಿಯ ಬದುಕೆ, ವಿವೇಕಿಯ ಮನಸ್ಸೇ ದೇವಾಲಯ, ಅವಿವೇಕಿಯ ಮನಸ್ಸೇ ದೆವ್ವಾಲಯ, ಹೊರತಾಗಿ ಬೇರೇನೂ ಇಲ್ಲ. ಆ ಗುರು ನಿನ್ನನ್ನು ಬಂದು ಸಲಹಿದ್ದಾರೆ, ಸಾಂತ್ವನ ಮಾಡಿದ್ದಾರೆ. ಅವರಿಗೆ ನೀನು ಜೀವಂತವಾಗಿದ್ದಾಗ ನಿನ್ನನ್ನು ಒಳ್ಳೆ ದಾರಿಯಲ್ಲಿ ನಡೆಸೋದು ಗೊತ್ತು. ಆದರೆ ನೀನೇ ಇಲ್ಲವಾದಾಗ ಬದುಕಿಸುವ ಶಕ್ತಿ, ನಿನ್ನ ಮಗಳಿಗೆ ಬದುಕನ್ನು ಕೊಡುವ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಹೌದು. ಅದನ್ನೇ ನನಗೂ ತಿದ್ದಿ ಅರ್ಥ ಮಾಡಿಸಿದ್ದಾರೆ. ಆ ಮಗುಗೋಸ್ಕರ ಇದ್ ಮಾಡು, ಆ ಮಗುಗೋಸ್ಕರ ಬದುಕು, ಆ ಮಗುಗೋಸ್ಕರ ಇರು ಅಂತ ಅಂದ್ಬಿಟ್ಟು. ಈಗ ನಾನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಮಗುವಿಗೋಸ್ಕರ ಅಲ್ಲ. ನೀನು ಆಲ್ದ ಮರವಾದ್ರೆ ಮಗಳಿಗೆ ನೆರಳು ಕೊಡ್ತೀಯ, ನೀನೇನು ಇಲ್ಲ ಅಂದ್ರೆ ಮಗಳಿಗೆ ಅದೇ ಒಬ್ಬ ತಾಯಿಯಾಗಿರ್ತೀಯ ಹೊರತು ಕೊರಕೊಂಡಿದ್ರೆ ಅದಕ್ಕೇನು ಬಂತು? ಅದಕ್ಕೆ ನಿಮ್ಮ ಬಗ್ಗೆ ಪ್ರೌಡ್ ಯುವರ್ ಸೆಲ್ಫ್. ನೀನು ನಿನ್ನ ಆರೋಗ್ಯ, ನಿನ್ನ ಯೋಚನಾ ಶಕ್ತಿ, ನಿನ್ನ ವಿವೇಕ ಶಕ್ತಿ, ನಿನ್ನ ಬುದ್ಧಿವಂತಿಕೆ ಮತ್ತು ಸಮಾಜವನ್ನು ನೋಡೋ ದೃಷ್ಟಿಕೋನ, ನೀನು ಎಲ್ಲ ರೀತಿಯಲ್ಲೂ ವಿಕಾಸವಾಗಬೇಕು. ಎಲ್ಲ ರೀತಿಯಲ್ಲೂ ನೀವು ಉದ್ಧಾರ ಆಗಿ ನೀವು ಸಂತೋಷವಾಗಿದ್ದರೆ ಮಗಳಲ್ಲ ಅಂತ ಇನ್ನೂ 3 ಜನ ಅನಾಥ ಮಕ್ಕಳನ್ನ ನೋಡ್ಕೊಳ್ಳೋ ಶಕ್ತಿ ಬರುತ್ತೆ. ಅರ್ಥಾತ್ ನಿನ್ನ ಮಗಳಿಗೋಸ್ಕರ ಬದುಕಿ ಅನ್ನೋದು ಅದೊಂದು ಕಾಮನ್ ವಿಚಾರ. ಬಟ್ ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಲವ್ ಯುವರ್ ಸೆಲ್ಫ್.
ನೀನಿವಿ ಅಂದರೆ ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ಅಂತ ಕನ್ನಡದಲ್ಲಿ ಒಂದಾಡ. ಅಂದರೆ ನಾನು ಅನ್ನೋ ಅಸ್ತಿತ್ವವೇ ಜೀವಂತವಾಗಿಲ್ಲಿದ್ದಾಗ ಮಗಳು, ಗಂಡ, ಗುರು ಇದು ಯಾವುದಕ್ಕೂ ಅರ್ಥವೇ ಇಲ್ಲ. ನಾನ್ ಹಂಗ್ ಬದುಕ್ತಿಲ್ಲ ಸರ್. ನಾನು ಹಂಗ್ ನಿಜ ಹೇಳ್ತಾ ಇದೀನಿ, ನಾನು ಹಂಗ್ ಬದುಕ್ತಾ ಇಲ್ಲ. ನನ್ನ ಆಂಬಿಷನ್ ನನ್ನ ಮಗಳು ಅವಳ ಲೈಫ್ ನ ಸೆಟಲ್ ಮಾಡ್ಬೇಕು ಅನ್ನೋದು ಒಂದು ಆಂಬಿಷನ್ ಅಲ್ಲೇ ಬದುಕ್ತಾ ಇರೋದು. ಆಯ್ತು ಈಗ ನಿನಗೊಂದು ಕೆಲಸ ಇಲ್ಲ, ನಿನಗೊಂದು ದುಡಿಮೆ ಇಲ್ಲ, ನಿನಗೇನೂ ಇಲ್ಲ. ಅದಕ್ಕೆ ಆಗ ನಿನ್ನ ಮಗಳು ಮುಖ್ಯವಾಗ್ತಾಳ, ಅಥವಾ ನಿನ್ನ ಬೆಳವಣಿಗೆ ನಿನ್ನ ಮಗಳ ಬೆಳವಣಿಗೆ ಈ ಸಮಯದಲ್ಲಿ, ಹೌದಲ್ಲ? ಹೌದು. ನೀನು ಬದುಕ್ತಾ ಇಲ್ಲ ಅನ್ನೋದು ನಿನ್ನ ಮಾತು, ಬಟ್ ಧರ್ಮ ಹಂಗಿಲ್ಲ. ನೀವು ಆಯಿತು ನನ್ನ ಮಗಳಿಗೆ ನೀವು ಹೇಳ್ದಂಗೆ ನಾನು ನನಗೋಸ್ಕರ ಬದುಕಲ್ಲ ಅವ್ರುಗಳೇ, ನಾನು ಕೇವಲ ನನ್ನ ಮಗಳಿಗೋಸ್ಕರ. ಆಯಿತು, ಮಗಳಿಗೋಸ್ಕರ ನೀವು ಆರೋಗ್ಯ ಕೆಡಿಸ್ಕೊಳ್ಳಿ, ನೀವು ದುಡಿಯೋದು ಬಿಡಿ, ನೀವು ಬಹುಶಃ ಮಗಳಿಗೆ ಬೇಕಾದ ಎಲ್ಲ ಸೌಕರ್ಯವನ್ನು ಒದಗಿಸುವ ಯಾವ ಶಕ್ತಿಯೂ ನಿಮಗಿಲ್ಲ, ನೀವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಿ. ಆಗ ನೀವು ನಿಜವಾಗಲೂ ತಾಯಿಯಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹಂಗ್ ಮಾಡ್ಕೊಳಲ್ವಲ್ಲ ಸರ್, ಮಾಡ್ಕೊಳ್ಳಲ್ಲ ಅನ್ನೋ ಪ್ರಕ್ರಿಯೆನೇ ಇದೆಯಲ್ಲ, ಅದು ನಿನ್ನದೇ ನಿನ್ನ ಬದುಕನ್ನೇ ಉದ್ಧಾರ ಮಾಡ್ಕೊಳ್ಳೋ ಸ್ಥಿತಿನೇ ಅದು. ನೀನು ಹೇಳ್ತಿದೀಯಲ್ವ ನಾನು ಹಂಗೆ ಮಾಡ್ಕೊಳ್ಳಲ್ಲ ಅಂತ. ಹಂಗೆ ಮಾಡ್ಕೊಳ್ಳಲ್ಲ ಅಂದ್ರೆ ಅದರ ಅರ್ಥ ನಿನ್ನನ್ನು ನೀನು ಪ್ರೀತಿಸ್ತಾ ಇದೀಯಾ ಅಂತ, ಹೌದಲ್ಲ? ಚಿಂತನೆ. ಈಗ ಮಗಳ ವಿಚಾರವಾಗಿ ನಿನಗೆ ಆಸೆ ಇದೆ, ಬಟ್ ಅವಳು ಅಂದರೆ ಅದು ಹೆಂಗೆ ಅಂದರೆ, ಮರದ ತುದಿಯಲ್ಲಿರುವ ಹಣ್ಣು ಚೆನ್ನಾಗಿ ಒಳಿಬೇಕು, ಚೆನ್ನಾಗಿ ಹಣ್ಣಾಗಬೇಕು, ರುಚಿ ಆಗಬೇಕು ಅಂದರೆ ಬುಡ ಚೆನ್ನಾಗಿರ್ಬೇಕಲ್ಲವ? ನೀನು ನೇರವಾಗಿ ಹಣ್ಣನ್ನಷ್ಟೇ ಕಾಪಾಡ್ಕೊಳ್ತೀನಿ ಅಂದರೆ ಅದಕ್ಕೆ ಪ್ರಕೃತಿಯಲ್ಲಿ ಸ್ಥಾನವೇ ಇಲ್ಲ. ಇರಲಿ, ಅದೊಂದು ದೊಡ್ಡ ತಿಳುವಳಿಕೆ. ಬಟ್ ಎನಿವೆ, ಮಗಳನ್ನು ಮಾತ್ರ ಮುಖ್ಯವಾಗಿ ಇಟ್ಕೊಳ್ತೀಯ, ಅದು ತಾಯಿಯಾಗಿ ಅದೊಂದು ಮಮಕಾರದ ದೃಷ್ಟಿಕೋನ, ಬಟ್ ಜ್ಞಾನದ ದೃಷ್ಟಿಕೋನ ಅಲ್ಲ ಅದು. ನೀನು ನಿನ್ನ ಬುಡಕ್ಕೆ ಚೆನ್ನಾಗಿ ಗೊಬ್ಬರ ಹಾಕು, ಚೆನ್ನಾಗಿ ನೀರು ಹಾಕು. ನಿನ್ನ ತುದಿಯಲ್ಲಿ ನಿಂತಿರುವ ಆ ಮಗಳು ಅನ್ನೋ ಹಣ್ಣು ಲೋಕಕ್ಕೆ ತುಂಬ ಸಿಹಿಯನ್ನು ನೀಡುತ್ತೆ. ಒಳ್ಳೆಯದಾಗಲಿ, ಭಗವಂತ ನಿನ್ನನ್ನು ಕಾಪಾಡ್ಲವ. ಯಾವುದೇ ಹಳೆಯ ಸಂಬಂಧವನ್ನು ಮತ್ತೆ ಜೀವಂತವಾಗಿಸಿಕೊಳ್ಳುವ ಚಿಕ್ಕ ಪ್ರಯತ್ನ ಮಾಡಿದ್ರೂ ಮತ್ತೆ ನಿನಗೆ ಭಗವಂತ ಯಾವ ಅವಕಾಶವನ್ನು ಕೊಡುವುದಿಲ್ಲ. ಪ್ರಾಣ ಇರೋವರೆಗೂ ನಡೆಯಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಸಹನೆಯಿಂದ ತಿಳಿದು ಬದುಕುವುದನ್ನು ಕಲಿತಾ ಇದ್ದೀರಿ. ಇನ್ನೂ ತಿಳುವಳಿಕೆ ಅಗತ್ಯವಿದೆ. ನಿನ್ನ ಗುರು ನಿನ್ನನ್ನು ಕಾಪಾಡಲಿ ತಾಯಿ, ನಿನ್ಗೊಳ್ಳೇದಾಗ್ಲವ. ನನ್ನನ್ನು ನಾನು ಪ್ರೀತಿಸಿಕೊಳ್ಳೋದು ಜಗತ್ತಿನ ಅತಿ ದೊಡ್ಡ ಪ್ರೀತಿ. ಅದು ಬೇರೆ ಯಾವುದೇ ತರ್ಕವಿಲ್ಲದ ಪ್ರೀತಿ ಅಂದರೆ ನನ್ನನ್ನು ನಾನು ಪ್ರೀತಿಸಿಕೊಳ್ಳೋದು. ಮೇಲ್ನೋಟಕ್ಕೆ ಅದು ಸ್ವಾರ್ಥ ಅಂತ ಅನ್ನಿಸ್ಬೋದು, ಸತ್ಯ ಅದೇ ಆಗಿದೆ. ನನ್ನನ್ನು ಅಂದರೆ ನಾನು, ಅರ್ಥಾತ್ ನನ್ನ ಆತ್ಮ, ನನ್ನ ಇರುವಿಕೆ, ನನ್ನ ಅಸ್ತಿತ್ವ, ನನ್ನ ಪರಮಾತ್ಮನ ಪಡಿಯಚ್ಚು, ಪರಮಾತ್ಮನ ಪ್ರತಿಬಿಂಬ ನಾನು. ನನ್ನನ್ನು ನಾನು ಪೂಜಿಸಿಕೊಳ್ಳಬೇಕು, ನನ್ನನ್ನು ನಾನು ಪ್ರೀತಿಸಿಕೊಳ್ಳಬೇಕು, ನನ್ನನ್ನು ನಾನು ಇಷ್ಟಪಡಬೇಕು. ಆಗ ಜಗತ್ತು ನಮ್ಮನ್ನು ಇಷ್ಟಪಡುತ್ತೆ, ಹೌದಲ್ಲ? ಸೊ ಇಲ್ಲ, ನನ್ನ ಮಗಳಿಗೋಸ್ಕರ ಬದುಕ್ತಾ ಇದ್ದೀನಿ. ಅವಾಗ ನನಗೇನು ಅನಿಸುತ್ತೆ, ಓಕೆ ಫೈನ್, ಒಬ್ಬ ಸಂಬಂಧದ ದೃಷ್ಟಿಕೋನದಿಂದ ಹೇಳಬೇಕಾದಾಗ ಓಕೆ ಫೈನ್, ಏನು ಅದನ್ನು ತರ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದೆ, ಅದು ಹಂಗಲ್ಲಮ್ಮ ಹಿಂಗೆಲ್ಲ ಅಂತ. ಬಟ್ ಸತ್ಯ ಏನಂದರೆ, ನೀವು ನಿಮ್ಮನ್ನು ಪ್ರೀತಿ ಮಾಡ್ಕೊಳ್ಳಿ, ಜಗತ್ತನ್ನು ಪ್ರೀತಿ ಮಾಡೋ ಬುದ್ಧಿ ಆಮೇಲೆ ಸಿಗುತ್ತೆ. ಅಂದರೆ ಕೈಯಲ್ಲಿ ಚೆನ್ನಾಗಿ ದುಡ್ಡಿದ್ದು, ಚೆನ್ನಾಗಿ ದೇಹದಲ್ಲಿ ಶಕ್ತಿ ಇದ್ದು, ಎಲ್ಲ ರೀತಿ ಆರೋಗ್ಯವಾಗಿದ್ದರೆ ಎಲ್ಲರನ್ನೂ ಪ್ರೀತಿಸೋ ಮನಸ್ಸು ಬರುತ್ತೆ. ಬಟ್ ನಾವು ಅಂದ್ಕೊಂಡಂಗೆ ನಮ್ಮ ಬದುಕಲ್ಲಿ ಏನೂ ನಡೀತಾ ಇಲ್ಲ ಅಂದಾಗ ಈ ಎಲ್ಲರನ್ನ ಪ್ರೀತಿಸಿ ಅನ್ನೋ ಮಾತುಗಳು ಬಾಲಿಶವಾಗಿ ಕಾಣ್ಬಿಡ್ತವೆ. ನನ್ನ ಬದುಕಿಗೆ ಏನೂ ಸರಿ ನಡೀತಾ ಇಲ್ಲ, ಎಲ್ಲರನ್ನೇ ಹೆಂಗೆ ಪ್ರೀತಿಸ್ಲಿ ಅನ್ನಂಗೆ ಆಗ್ಬಿಡುತ್ತಲ್ವ? ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಳಿ. ಆಗ ಮಾತ್ರ ಹೇಗೆ ಒಂದು ಮರ ಸ್ವಯಂ ತನ್ನನ್ನು ತಾನು ದೈತ್ಯವಾಗಿ ಬೆಳೆಸಿಕೊಳ್ಳದ ಹೊರತು, ಮರದ ವಿಚಾರ ಬಿಟ್ಬಿಡಿ, ಒಂದು ಪುಟ್ಟ ಹೂವಿನ ಗಿಡ ಕೂಡ ಹೂ ಬಿಡದ ಹೊರತು ಅದನ್ನು ಯಾರು ಮೂಸಿಯೂ ನೋಡಲ್ಲ. ಮೊದಲು ಅದು ಹೂ ಬಿಡಬೇಕು, ಅದು ಚೆನ್ನಾಗಿ ಫಲವತ್ತಾಗಬೇಕು, ಆಗ ಇನ್ನು ಹೊರಗಿನವ್ರಿಗೆ ಅದು ಇಷ್ಟವಾಗುತ್ತೆ ಅಲ್ವಾ? ಎಷ್ಟೋ ಮಕ್ಕಳು ಅವನ ಅಪ್ಪ ಆಸ್ತಿ ಮಾಡಲಿಲ್ಲ, ಅವನು ಚೆನ್ನಾಗಿ ದುಡಿಲಿಲ್ಲ, ಅವನು ಚೆನ್ನಾಗಿ ಕೂಡಿಡಲಿಲ್ಲ, ಅಥವಾ ಏನೋ ನಾಳೆಗೋಸ್ಕರ ಅಂತ ಏನೂ ಮಾಡಲಿಲ್ಲ, ಅಂಥವು ನನ್ನ ಮಕ್ಕಳೇ ತ್ಯಜಿಸಿದ್ದಾರೆ. ಅಂದರೆ ನಾನು ಮಕ್ಕಳಿಗೋಸ್ಕರ ಬದುಕ್ತೀನಪ್ಪ ಅಂತ ಸುಮ್ಮನೆ ಬದುಕಿದ್ರೆ ಅದು ಬದುಕಲ್ಲ. ನಾನು ಜಗತ್ತು ಹೇಳುತ್ತೆ ನಾನು ಚೆನ್ನಾಗಿ ದುಡಿಬೇಕು, ನನ್ನ ಮಕ್ಕಳಿಗೋಸ್ಕರ ಏನೋ ಮಾಡಬೇಕು. ಆಗ ಮಕ್ಕಳು ಕೂಡ ಅಯ್ಯೋ ನಮ್ಮ ತಂದೆ ನನಗೆಲ್ಲ ಮಾಡ್ದಪ್ಪ ಅಂತ. ಇಲ್ಲ ಮಕ್ಕಳೇ, ನಾನು ನಿಮಗೋಸ್ಕರ ಬದುಕಿದೆ, ಬಟ್ ನಾನೇನು ಮಾಡಲಿಲ್ಲ ಅಂದರೆ ನೀನಪ್ಪ ಅಂತ ಅಪ್ಪ ಸೈಡ್ಗೋಗಿ ಮರೆ ಅಂತಾನೆ.
ಅದಲ್ಲ, ಅದು ವಿವರಿಸ್ತಾ ಹೋದ್ರೆ ಅದು ಬೇರೆಯೇ ಕತೆ. ಬಟ್ ಇರಲಿ. ಬಟ್ ಒಂದವ ಸಮಾಜದಲ್ಲಿ ಯಾವ ಪುರುಷರು ಸಫರ್ ಆಗುವುದಿಲ್ಲ ಇಲ್ಲವ. ಈಗ ನೀವೇ ಹೇಳಿದ್ರಿ, ಆ ಹುಡುಗ ನನಗೆ ಕರೆ ಮಾಡಿ ಆ ವ್ಯಕ್ತಿ ಸಫರ್ ಆಗಿದ್ದಾರೆ. ಪಾಪ ಅವ್ರಿಗೂ ಈಗ ಪಶ್ಚಾತ್ತಾಪ ಆಗಿರ್ಬೋದೋ ಏನೋ. ಇರಲಿ, ಆತನದ್ದು ತುಂಬ ತಪ್ಪಿದೆ, ಅದನ್ನು ಕಾಲ ನೋಡ್ಕೊಳ್ಳುತ್ತೆ. ಆಯಿತು, ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ನಾನು ಸೋಮವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ ರಾತ್ರಿ 8 ಗಂಟೆಯಿಂದ ಇರುತ್ತೆ. ಕರೆ ಮಾಡ್ಬೋದು, ನಿಮ್ಮ ಪ್ರೀತಿ ಮಾತನ್ನು ನೀವು ನನ್ನೊಂದಿಗೆ ಹಂಚ್ಕೊಳ್ಬೋದು. ಜೊತೆಗೆ ಪ್ರತಿ ಭಾನುವಾರ ಜ್ಞಾನಾಶ್ರಮಕ್ಕೆ ಸಾರ್ವಜನಿಕ ಭೇಟಿಗೆ ಅವಕಾಶ ಇರುತ್ತೆ. ಸೊ ನೀವು ಬರ್ಬೋದು. ಬಟ್ ಕೌನ್ಸಿಲಿಂಗ್ಗೆ ಅಂತ ಆಗಲ್ಲ, ಹೆಚ್ಚು ಹೊತ್ತು ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಲಿಕ್ಕಾಗಲ್ಲ. ಬಟ್ ಒಂದು 20 ನಿಮಿಷ ನೀವು ಕೂತು ಒಂದಷ್ಟು ಮಾತಾಡಿ ಹೋಗ್ಬೋದು. ಕೇವಲ ಆ ದಿನ ನಿಮ್ಮ ಭೇಟಿ ಅಷ್ಟೇ ಸಾಧ್ಯ ಇರುತ್ತೆ. ಬಟ್ ದೀರ್ಘಕಾಲದ ಚರ್ಚೆ ಸಾಧ್ಯ ಇರುವುದಿಲ್ಲ. ಸೊ ನೀವು ಬರಬೇಕು, ಒಂದಷ್ಟು ನೆಮ್ಮದಿಯಾಗಿ ಕೂತು ಧ್ಯಾನ ಮಾಡಿ ಅಥವಾ ಒಂದಷ್ಟು ಒಳ್ಳೆ ಮಾತಾಡಿ ಕೃಷ್ಣನ ದರ್ಶನ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ಹಾಗೆ ಪ್ರತಿ ಭಾನುವಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ನವ್ವ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನ್ ಬೆಂಗಳೂರಿಂದ ಗುರುಜಿ ಫೋನ್ ಮಾಡ್ತಿರೋದು. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಸೊ ಇವತ್ತು ಲೈನ್ ಸಿಕ್ತು. ಸಂತೋಷ. ಈಗ ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಟ್ಟಿದೆಯಲ್ಲವಾ? ಹೌದು, ಒಂದ್ 5 ನಿಮಿಷ ಅಷ್ಟೇ, ನಾನ್ ಜಾಸ್ತಿ ಮಾತಾಡಲ್ಲ. 5 ನಿಮಿಷ ಹೇಳವ್ವ. ಏನಂದ್ರೆ ಇವಾಗ ಪ್ರೆಸೆಂಟ್ ನಾನ್ ಚೆನ್ನಾಗಿದ್ದೀನಿ ಗುರುಜಿ. ಹಿಂದೆ ತುಂಬಾ ಕಷ್ಟಪಟ್ಟೆ, ಈಗ ಒಂದ್ 4 ವರ್ಷದಿಂದ ನಾನ್ ಪ್ರೆಸೆಂಟ್ ಚೆನ್ನಾಗಿದ್ದೀನಿ. ಬಟ್ ಹೆಂಗಿದೆ ಅಂದ್ರೆ ಮನ್ಸಿಗೆ ಹೊರಗಡೆಯಿಂದ ತುಂಬಾ ನೋವಾಗ್ತಿದೆ ಗುರುಜಿ. ಕೆಟ್ಟ ಮಾತುಗಳು ಅದು ಹೆಂಗ್ ಬರ್ತಿದೆ ಅಂದ್ರೆ, ಈ ಕಡೆ ಯಪ್ಪ ಜೀವನ ಚೆನ್ನಾಗಿದ್ರು ಮನ್ಸ್ ಸರಿ ಇಲ್ಲಲ್ಲ ಅನ್ನೋದು ತುಂಬಾ ಒಂಥರ ಹಿಂಸೆ ಆಗ್ತಿದೆ ಗುರುಜಿ ನನ್ಗೆ. ಗಂಡ ಚೆನ್ನಾಗಿ ನೋಡ್ಕೊಳ್ತಾರ? ಅಂದ್ರೆ ಆಕ್ಚುಲಿ ನಂದು ಫಸ್ಟ್ ಮ್ಯಾರೇಜ್, ಇದು ಇವಾಗಿರೋ ಸೆಕೆಂಡ್ ಮ್ಯಾರೇಜ್ ಗುರುಜಿ. ಈಗ ಪ್ರೆಸೆಂಟ್ ಚೆನ್ನಾಗಿದ್ದೀನಿ. ಏನಾಗುತ್ತೆ, ನಾನು ಪೂರ್ಣ ಕತೆ ಕೇಳಿದ್ರೆ ಇದನ್ನ ಹೇಳಲಿಕ್ಕಾಗಲ್ಲ. ಒಂದು ಕೆಲಸ ಮಾಡವ, ಮುಂದಿನ ಸೋಮವಾರ ನೀನೇ ಮೊದಲನೇ ಕರೆ ಆಗಿರ್ತೀಯ, ಈ ಕಡೆಯಿಂದಲೇ ಮಾಡ್ತಾರೆ. ಆಗ್ಬೋದಾ? ನೀನ್ ಅವತ್ತು ಮಾತಾಡ್ಬೋದಾ? ಓಕೆ ಗುರುಜಿ. ಅಂದ್ರೆ ನನಗೆ ನೀನ್ ಪೂರ್ಣ ಕತೆ ಕೇಳಿದಾಗ ನನಗೊಂದು ಸ್ಪಷ್ಟತೆ ಸಿಗುತ್ತವ. ಅದ್ರ ಹೊರತಾಗಿ ನಾನು ಏನೇನು ಹೇಳಲಿಕ್ಕೆ ತಪ್ಪಾಗುತ್ತೆ. ನೀನ್ ಬೇಜಾರು ಮಾಡ್ಕೊಳ್ಬೇಡವ. ನಿನ್ ನಂಬರ್ ನಮ್ಮ ಆಶ್ರಮಕ್ಕೆ ಮೆಸೇಜ್ ಮಾಡಿ ಮುಂದಿನ ಸೋಮವಾರ, ಅರ್ಥಾತ್ ಇದೇ ನಂಬರಿಗೆ ಮೆಸೇಜ್ ಮಾಡಿ. ಸೊ ಈ ಕಡೆಯಿಂದಲೇ ನಿಮಗೆ ಫೋನ್ ಮಾಡ್ತಾರೆ, ನೀವೇ ಮೊದಲನೇ ಕರೆ ಆಗಿರ್ತೀರಿ. ನಾನ್ ಕಾಯ್ತಾ ಇರ್ತೀನಿ ಗುರುಜಿ. ನನ್ಗೆ ಅದೊಂದು ನಿಮ್ ಮಾತು ನನಗೆ ತುಂಬಾ ಇಂಪಾರ್ಟೆಂಟ್. ಖಂಡಿತ. ಕೃಷ್ಣನ ಅನುಗ್ರಹ ಇಲ್ಲಿಗೆ ನೋಡಿ ಕರೆ ಸಿಕ್ಕಿದೆ. ಬಟ್ ಏನೋ ಒಂದು ಭರವಸೆ ಕೊಡ್ಲಿಕ್ಕೆ ಅಷ್ಟೇ ನಾನು ಈ 5 ನಿಮಿಷ ಬಳಸ್ಕೊಳ್ತೀನಿ. ಬಟ್ ಕಥೆಯನ್ನ ನಾನು ಮುಂದಿನ ಸಮಯದಲ್ಲಿ ಕೇಳ್ತೀನಿ. ಎಲ್ಲದಕ್ಕೂ ಪರಿಹಾರ ಇದೆ. ಭಗವಂತ ನಿನ್ಗೆ ಒಳ್ಳೇದು ಮಾಡ್ಲಿ, ನೆಮ್ಮದಿಯಾಗ ಬದುಕು. ಅಂಡ್ ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಹೇಳಿದ ಕಥೆಯಲ್ಲಿ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ. ಬಟ್ ನಿಮ್ ಕತೆ ಕೇಳಾದ ಮೇಲೆ ಇನ್ನೊಂದೇನೋ ಸ್ಪಷ್ಟತೆ ಸಿಗ್ಬೋದು ಅಷ್ಟೇ. ಬಟ್ ಅವ್ರು ಆಡ್ಕೊಳ್ತಾರೆ ಅಂದ್ರೆ ಈ ನಿಂದನೆಗಳು, ಅವ್ರಿವ್ರ ಮಾತುಗಳು ಅಥವಾ ಆಡ್ಕೊಳ್ಳೋರು ಅಥವಾ ಏನೋ ಅಂದ್ರೆ ಹೆಂಗಾಗಿದೆ ಗುರುಜಿ ಅಂದ್ರೆ, ನಾನ್ ಆತರ ಇಲ್ದೇ ಇದ್ರೂನು ನನ್ ಬಗ್ಗೆ ಕೆಟ್ಟದಾಗ ಆತರ ಮಾತುಗಳು ಗುರುಜಿ. ಜಗತ್ತಲ್ಲಿ ಬರೋ ಎಷ್ಟೋ ಆರೋಪಗಳು. ಈಗ ನೋಡಬ್ಬ, ಕೋರ್ಟಲ್ಲಿ ಕಟಕಟೆಯಲ್ಲಿ ಇಬ್ರು, ಆ ಕಡೆ ಒಬ್ಬ ತಪ್ಪು ಮಾಡಿರೋನು, ಈ ಕಡೆ ಮೋಸಕ್ಕೆ ಒಳಗಾಗಿರೋನು, ಅಂದ್ರೆ ಮೋಸ ಮಾಡಿರೋನು, ಮೋಸಕ್ಕೆ ಒಳಗಾಗಿರೋನು, ಇಬ್ರು ಕಟಕಟೆಯಲ್ಲಿ ನಿಂತಿದ್ದಾರೆ. ಇಬ್ರು ಕಡೆನೂ ಒಬ್ಬೊಬ್ಬ ಲಾಯರ್. ಅಂದ್ರೆ ಧರ್ಮ ಹಾಗೆ ನೋಡಿದ್ರೆ ಕೆಟ್ಟದ್ದಾಗಿರೋ ಕಡೆ ಲಾಯರೇ ಇರಬಾರ್ದಿತ್ತು, ಹೌದಲ್ಲ? ಕೆಟ್ಟದ್ದು ಮಾಡಿದ್ದಾನಲ್ಲ, ಆ ಕೊಲೆಗಾರನ ಸ್ಥಾನದಲ್ಲಿ ನಿಂತಿದ್ದಾನಲ್ಲ, ಕೊಲೆ ಅನ್ನೋದೇ ದೊಡ್ಡ ಅಪರಾಧ ಅನ್ನೋದಾದ್ರೆ ಅದನ್ನ ಸರಿ ಅಂತ ಹೇಳಲಿಕ್ಕೆ ಒಬ್ಬ ಲಾಯರ್ ಇದ್ದಾನೆ ಅಂದ್ರೆ ಅದು ಇರ್ಲೇಬಾರ್ದಿತ್ತಲ್ವ ಧರ್ಮದ ಪ್ರಕಾರ? ಅಂದ್ರೆ ಕೊಲೆಯನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಲಾಯರ್ಗಳಿದ್ದಾರೆ, ಅಥವಾ ಅವನ್ನೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಲಾಯರ್ಗಳಿದ್ದಾರೆ ಅಂದ್ರೆ
ಏನೂ ತಪ್ಪು ಮಾಡದೆ ಎಲ್ಲ ತಪ್ಪು ಮಾಡಿರೋರಿಗೂ ಕೊಲೆಗಾರನಿಗೂ ಇಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ವಾದ ಮಾಡಲಿಕ್ಕೆ ಅವಕಾಶ ಇದೆ ಎಂದಾಗ ನಾನು ಎಲ್ಲ ರೀತಿಯಲ್ಲೂ ಸರಿ ಇರೋನು ಕೂಡ ಕೆಲವು ಅಪವಾದಗಳನ್ನು ಬಟ್ ಅದೇ ಗುರುಜಿ ಬೇಜಾರು, ಈ ತಪ್ಪು ಮಾಡಿದ್ರೆ ಓಕೆ ಏನು ಅನ್ಸಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಿಮಗ್ ಮಾತ್ರ ಅಲ್ಲ, ಅದು ಯಾರನ್ನೂ ಬಿಟ್ಟಿಲ್ಲ. ಬಟ್ ಸತ್ಯ ಏನಂದ್ರೆ, ಈಗ ಅವ್ರು ಹೇಳ್ತಿರೋ ಅಪವಾದಗಳು ಆರೋಪಗಳಲ್ಲಿ ಸತ್ಯ ಇದೆಯಾ, ಹೌದಪ್ಪ ಅವರು ನಾನು ಮಾಡಿದ್ಕೆ ತಾನೇ ಅವರು ಹೇಳ್ತಿರೋದು ಅಂತ ತಿದ್ಕೊಳ್ಳೋಣ. ಇಲ್ಲ, ಅದರಲ್ಲಿ ಸತ್ಯನೇ ಇಲ್ಲ ಅಂದಾಗ ನಾನು ಅದಕ್ಕೆ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ನೋಡವ, ಅದು ಬದುಕೋ ರೀತಿ ಅಲ್ಲ. ಈಗ ನಿನ್ಗೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳುವಷ್ಟು ಬಿಡುವಿದೆಯಾ ಗೊತ್ತಿಲ್ಲ. ನಾನು ಹಂಗೇನಾದ್ರೂ ಬಿಡುವಿದ್ರೆ ನಾನೇ ಭಗವಂತನಿಗೆ ಹೇಳ್ತೇನೆ, ಈಕೆ ಒಂದು ಸರ್ರಿ ಒಂದು ಕಷ್ಟ ಕೊಡಪ್ಪ. ಹಾಗಾದ್ರೂ ಯಾಕಂದ್ರೆ ಅಷ್ಟೆಲ್ಲ ಯೋಚನೆ ಮಾಡಕ್ ನನಗೆ ಬಿಡುವಿಲ್ಲದೆ ಇದ್ರು, ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ ಅಂದ್ರು, ಆ ಸುತ್ತಮುತ್ತ ಬರೋ ಮಾತುಗಳು ಅನಾವಶ್ಯಕವಾಗಿ ಬಂದ್ ನನ್ ಕಿವಿಗ್ ಬಿದ್ದಾಗ ಇದೇನಪ್ಪ ಹಿಂಗಾಗ್ತಿದೆ ಅನ್ನೋದ್ ನನ್ಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಆತರ ಈಗ ಹೇಳ್ತಿರೋ ಪ್ರಕಾರ ಒಂದು ನಿನ್ ಕಿವಿ ಕುಯ್ದು ಹಾಕಬೇಕು, ಇಲ್ಲ ಅವ್ರನ್ನೆಲ್ಲ ದೇಶ ಬಿಟ್ಟು ಓಡಿಸ್ಬೇಕು. ಎರಡೂ ಸಾಧ್ಯ ಇಲ್ಲ ತಾಯಿ. ಕೇಳಿಸುತ್ತೆ, ಎಲ್ಲವೂ ಕೇಳಿಸುತ್ತೆ. ಕೆಟ್ಟದ್ದು ಮಾತ್ರನ, ಒಳ್ಳೇದು ಎಷ್ಟೋ ಸಾರಿ ಕೇಳಿಸಿದೆ, ಹೌದಲ್ಲ? ಒಳ್ಳೇದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳದಿರೋ ನಾವು ಕೆಟ್ಟದ್ದಕ್ಕೆ ಇಲ್ಲವ. ಕಾರ್ಯಕ್ರಮ ನಿಜವಾಗ್ಲೂ ನೀನು ಫಾಲೋ ಮಾಡೋದಾದ್ರೆ ಮೊದಲು ನೀನು ಪ್ರಶ್ನೆ ಮಾಡ್ಕೊ. ಅವ್ರು ಹೇಳ್ತಿರೋ ಥರ ಏನಾದರೂ ನಿನ್ನಲ್ಲಿ ದೋಷ ಇದೆಯಾ, ತಿದ್ದುಕೋ. ಇಲ್ವಾ, ನಿಂದಕರಿರಬೇಕಯ್ಯ ಹಂದಿಯ ಹಾಗೆ. ಅವ್ರಂಗೆ ಅಂಥವ್ರು ಆಡ್ಕೊಳ್ಳೋರು ಅಥವಾ ಪ್ರತಿ ಹೆಜ್ಜೆಯಲ್ಲೂ ತಪ್ಪು ಕಂಡುಹಿಡಿಯೋರು ಒಬ್ರು ಇದ್ದಾರೆ ಎಂದಾಗಲೇ ನಾವು ಸದಾ ಎಚ್ಚರವಾಗಿರ್ತೀವಿ, ಹೌದಲ್ಲ? ಹಾಗಾಗಿ ಅವರನ್ನು ನೀವು ಎಚ್ಚರವಾಗಿರ್ಲಿಕ್ಕಷ್ಟೇ ಬಳಸ್ಕೊಳ್ಬೇಕೇ ಹೊರತು ಅದನ್ನೇ ನೀವು ಮುಖ್ಯವಾಗಿ ತಗೊಂಡು ಮುಂದುವರಿಯೋದು ಬೇಡ. ಇರಲಿ, ಅದಕ್ಕೆ ಬೇರೆ ಬೇರೆ ಕಥೆಗಳ ಮೂಲಕ ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ಬಟ್ ಸೋಮವಾರ ನಿಮ್ಮ ಜೊತೆ ಮಾತಾಡ್ತೀನವ. ಸಮಯ ಆಗಿದೆ, ನೆಮ್ಮದಿಯಾಗಿ ನಿದ್ದೆ ಮಾಡಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಸೋಮವಾರ ನಾನು ನಿಮ್ಮನ್ನ ಶುಭವಾಗ್ಲಿ ತಾಯಿ, ಶುಭವಾಗ್ಲಿ. ನೋಡಿ ಪಾಪ, ಯಾರು ಆಡ್ಕೊಳ್ತಾರೆ, ಯಾರು ನನಗೆ ನೋವು ಮಾಡ್ತಾರೆ ಎನ್ನುವುದು ಆಕೆಯ ದುಃಖ. ಇರಲಿ ಪಾಪ ಅಂತ ಭಾವನೆ ಇರ್ಬೋದು. ನಿನಗೆ ಅಷ್ಟೇ ಅಲ್ಲವಾ, ನನಗೂ ಬಿಟ್ಟಿಲ್ಲ. ಇವತ್ತು ಕಮೆಂಟಲ್ಲಿ ನಾನು ನೋಡ್ತಾ ಇದ್ದೆ, ಮುಂದಿನ ನಿತ್ಯಾನಂದ ಇವನು ಅಂತ ಯಾರೋ ಕಮೆಂಟ್ ಹಾಕಿದ್ದಾನೆ. ಕೃಷ್ಣ ಕೃಷ್ಣ ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಬೇಜಾರಿಲ್ಲ. ನಾನೇನು ದೊಡ್ಡ ಮನುಷ್ಯ ಅಲ್ಲ, ನನ್ನನ್ನು ಅಂತ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಬಟ್ ನಾನು ಆರಾಧಿಸುವ ಮಹಾತ್ಮರ ಬದುಕಲ್ಲೆಲ್ಲ ಸತ್ತ ಮೇಲೆ ಅವರ ಪ್ರತಿಮೆ ಮಾಡಿ ಪೂಜೆ ಮಾಡಿದ್ರೆ, ಬದುಕಿದ್ದಾಗ ದ್ವೇಷಿಸಿದ್ದೇ ಹೆಚ್ಚು. ಅದು ಸಾಕ್ಷಾತ್ ಕೃಷ್ಣನನ್ನು ಬಿಡಲಿಲ್ಲ, ರಾಮನನ್ನು ಬಿಡಲಿಲ್ಲ, ಬುದ್ಧನನ್ನು ಬಿಡಲಿಲ್ಲ, ಅಂಬೇಡ್ಕರ್ ಅವರನ್ನು ಬಿಡಲಿಲ್ಲ, ಪರಮಹಂಸರನ್ನು ಬಿಡಲಿಲ್ಲ, ಯಾರನ್ನು ಎಲ್ಲರನ್ನೂ ವಿರೋಧಿಸುವ ಇನ್ನೊಂದು ಘಟನೆ, ಇನ್ನೊಂದು ಸಿದ್ಧಾಂತ ಇದ್ದೇ ಇತ್ತು. ಈಗ ಯಾರೋ ಒಬ್ಬರು ಸಜ್ಜನರು ನನಗೂ ಹಾಕಿದ್ದಾರೆ, ಮುಂದಿನ ನಿತ್ಯಾನಂದ ಬುದ್ಧಿವಂತ ಅಂತ ಆಡ್ಕೊಂಡು ನಗ್ತಿದ್ದಾರೆ. ಭಗವಂತ ಅವ್ರನ್ನ ಚೆನ್ನಾಗಿಡ್ಲಿ. ಆದರೆ ನಾನು ಹೇಳೋದು, ನಾವು ಏನಕ್ಕೆ ಬಂದಿದ್ದೀವಿ ಅದನ್ನು ಮಾಡ್ತಾ ಹೋಗೋಣ. ಆ್ಯಂಡ್ ಸ್ವಯಂ ನಾವೊಬ್ಬರು ಮನುಷ್ಯರಾಗಿದ್ದೀರಿ. ಮನುಷ್ಯ ಆದ ಮಾತ್ರ ತಪ್ಪು ಮಾಡಿಬಿಡ್ಬೇಕು ಅಂತ ಇಲ್ಲ, ತಪ್ಪಾಗ್ದಂಗೆ ಎಚ್ಚರ ವಹಿಸೋಣ. ಹಂಗೂ ತಪ್ಪಾಯ್ತಾ, ಕ್ಷಮೆ ಕೇಳೋಣ, ಮುಂದೆ ಹೋಗ್ತಾ ಇರೋಣ. ಆದರೆ ಇಂಥ ಮಾತುಗಳಿಂದ ನನ್ನನ್ನು ಕುಗ್ಗಿಸಬಹುದು ಅಂದುಕೊಂಡ್ರೆ ಸಾಧ್ಯನೇ ಇಲ್ಲ. ಇದು ಯಾವುದು ನೆನ್ನೆ ಮೊನ್ನೆ ಶುರು ಮಾಡಿಕೊಂಡಿರೋದಲ್ಲ ಸರ್, ಭಾಳ ವರ್ಷಗಳಿಂದ ಮಾಡಿದ್ದೀನಿ. ನಾನು ನಿಮಗೆ ಒಳ್ಳೆಯದನ್ನೇ ಬಯಸ್ತೀನಿ. ನಾನು ಸಮಾಜದಲ್ಲಿ, ಜಗತ್ತಿನಲ್ಲಿ ಯಾವ ಕೀರ್ತಿ, ಪ್ರಶಂಸೆ, ಜನರ ಮೆಚ್ಚುಗೆ ಇಲ್ಲ, ಲೈಕು, ಅದು ಇದು ಏನು ಬೇಡ. ಕೇವಲ 4 ಜನಕ್ಕೆ, ಹೆಚ್ಚು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಲೈಕ್ ಮಾಡಿ ಅಂತೀನಿ. ಆದರೂ ಹೊರತಾಗಿ ನೀವು ಸುಮ್ಮನೆ ಬಂದು ನಮ್ಮ ಸುತ್ತಮುತ್ತವ್ರನ್ನ ಕೇಳಿ ನೋಡಿ. ನಾನಾಯಿತು, ನನ್ನ ಜಗತ್ತಾಯಿತು, ನನ್ನ ಪುಸ್ತಕ ಪ್ರಪಂಚವಾಯಿತು, ನನ್ನ ಸತ್ಸಂಗವಾಯಿತು, ನನ್ನ ನೊಂದ ಜನಗಳಾಯಿತು, ಅದು ಬಿಟ್ಟು ನನಗೆ ಬೇರೆ ಯಾವುದು ಬೇಕಿಲ್ಲ.
ಬನ್ನಿ ಎಲ್ಲರೂ ನನ್ನ ಸುತ್ತ ಇರಬೇಕು, ನನಗೆ ಹೆಚ್ಚು ಜನ ನನ್ನ ಬೆನ್ನಿಂದಿರಬೇಕು, ನನ್ನನ್ನೆಲ್ಲ ದೊಡ್ಡವರು ಅಂದ್ಕೊಳ್ಬೇಕು. ಇಲ್ಲ, ನಾನು ಈ ಲೋಕಕ್ಕೆ ಬೇರೆದೇ ರೀತಿಯ ಸನ್ಯಾಸಿ. ನೀವು ಊಹೆನೂ ಮಾಡಿರಲ್ಲ. ನಿಮ್ಮ ಮಾತುಗಳಿಂದ ಕುಗ್ಗಿಸ್ಬೋದು ಅಂದ್ಕೊಂಡ್ರೆ ಮೂರ್ಖತನ. ಹಂಗ ಮಾಡಿ ಕೃಷ್ಣನ ಶಾಪಕ್ಕೊಳಗಾಗಬೇಡಿ. ಒಳ್ಳೆಯದಾಗಲಿ. ನೋಡುವ, ನಾನು ನಿಮಗೆ ನನ್ನದೇ ಉದಾಹರಣೆಯನ್ನು ಕೊಟ್ಟೆ. ಕೆಲವೊಮ್ಮೆ ಈ ನಿಂದನೆಗಳು ಕೇವಲ ಸಮಾಜದಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂಗೆ ಇಲ್ಲ ಕಣಪ್ಪ ಅಂತ ತೋರಿಸ್ಲಿಕ್ಕೆ ಆ ನಿಂದಕರು ನಮ್ಮ ಕಣ್ಣು ಮುಂದೆ ಬರ್ತಾರಷ್ಟೇ. ಅಂದರೆ ನೀನು ನಿರೀಕ್ಷೆ ಮಾಡದೇ ಇರುವಂತಹ ಸವಾಲುಗಳು ಇಲ್ಲಿದ್ದಾವೆ, ನಿನ್ನನ್ನು ವಿರೋಧಿಸುವರೂ ಇದ್ದಾರೆ, ಹಾಗಾಗಿ ಎಚ್ಚರವಾಗಿರು ಅಂತ ತೋರಿಸ್ಲಿಕ್ಕೆ ಅವೆಲ್ಲ ಬರ್ತವೆ. ಅದನ್ನು ನೀವು ಅವ್ರು ಕೆಟ್ಟವರು, ಅವ್ರ ಶತ್ರುಗಳು ಅಂತ ಅಂದ್ಕೊಳ್ಳೋದು ಬೇಡ. ಅವರನ್ನು ಭಗವಂತನೇ ಕಳಿಸಿದ್ದಾನೆ. ಅವರೆಲ್ಲ ಒಂದು ಪಾತ್ರ ಅಷ್ಟೇ. ಬಂದು ಕಮೆಂಟ್ ಮಾಡೋದು ಅವರೊಂದು ಪಾತ್ರ, ನಮಗದೊಂದು ಎಚ್ಚರಿಕೆ. ಹೌದಲ್ಲ? ಬಿಡ್ತಾ ಇರಬೇಕು, ನಮ್ಮ ಗುರಿಯ ಕಡೆ ಹೋಗಬೇಕು. ಒಳ್ಳೆಯದಾಗಲಿ.